ಓಕೆ. ಓಕೆ. ಈ ಕಾರ್ಯಕ್ರಮದ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ 12 FPOs ನ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ನಬಾರ್ಡ್ ಮುಖಾಂತರ. ಅದರ ಜೊತೆಗೆ ಟ್ರೈಫೆಡ್ ಇಂದ VDBK ಪ್ರೋಗ್ರಾಮ್ ಕೆಳಗಡೆ ಅವರಿಗೆ ಬೇಕಾದ ಒಂದು ಯೂನಿಟ್ ಹಾಕ್ಲಿಕ್ಕೆ ಒಂದು ವ್ಯವಸ್ಥೆ ಆಗ್ತಾ ಇದೆ. ಸೊ ಇದರಲ್ಲಿ ಈ ವಿಚಾರವಾಗಿ 6 ಸಂಸ್ಥೆಗಳು ಅಂದ್ರೆ 6 FPOಗಳು ಕರ್ನಾಟಕದ ವಿವಿಧ ಭಾಗಗಳಿಂದ ಬಂದಿರುವಂಥದ್ದು ತಮ್ಮಲ್ಲಿ ಆಯಿಲ್ ಯೂನಿಟ್ ನ ಹಾಕಬೇಕು ಅಂತ ಇಚ್ಛೆ ತೋರಿಸಿದ್ದಾರೆ. ಈ ಇಚ್ಛೆ ಪ್ರಕಾರವಾಗಿ ನಾನು ಇಂಟರ್ನೆಟ್ ಅಲ್ಲಿ ಹುಡುಕ್ತಿರ್ಬೇಕಾದ್ರೆ ಒಂದು ವೆರಿ ಇಂಟ್ರೆಸ್ಟಿಂಗ್ ಸಂಸ್ಥೆಯ ಪರಿಚಯ ಆಯಿತು. ಅದೇ ಸಪ್ತಮ್ ಸಂಸ್ಥೆ. ಸಪ್ತಮ್ ಸಂಸ್ಥೆಯ ಮುಖ್ಯ ಫೌಂಡರ್ ಅಥವಾ ಈ ಸಂಸ್ಥಾಪಕ ಮಿಸ್ಟರ್ ಮನೋಹರ್ ಅಯ್ಯರ್ ಅವರು ಕರೆ ಮಾಡಿ ಹೇಳಿದಾಗ ಈ ರೀತಿ FPOಗಳನ್ನ ನಾವು ಸಪೋರ್ಟ್ ಮಾಡ್ಬೇಕಂತಿದೀವಿ ಅಂತ ಅಂದಾಗ ಪೂರ್ಣ ಮನಸ್ಸಿನಿಂದ ಅವ್ರು ಒಪ್ಪಿ, ನೀವು ಯಾವುದೇ ಸಪೋರ್ಟ್ ಕೇಳಿ, ನಾವು ಇದಕ್ಕೆ ನನ್ನ ಸಂಸ್ಥೆಯ ಮೂಲ ಉದ್ದೇಶನೇ ನಮ್ಮಲ್ಲಿ ಬಿದ್ದೋಗಿರುವಂತಹ ಆಯಿಲ್ ಉತ್ಪನ್ನವನ್ನ ನಾವೇ ಇಂಪ್ರೂವ್ ಮಾಡಬೇಕು, ಮತ್ತೆ ಚೆನ್ನಾಗಿರುವಂತಹ ಹೆಲ್ದಿ ಆಗಿರುವಂತಹ ಆಯಿಲ್ ನಮ್ಮ ಕನ್ಸ್ಯೂಮರ್ಸಿಗೆ ಸಿಗಂಗ್ ಆಗ್ಬೇಕು ಅಂತ ಉದ್ದೇಶದಿಂದನೇ ಸಂಸ್ಥೆ ಮಾಡಿರುವಂಥದ್ದು. ಅದರಿಂದಾಗಿ ಇವರಾಗ್ಲೇ ಅವರೇ ಡಿಸೈನ್ ಮಾಡಿರುವಂತಹ ಮಿಷಿನ್ಸ್ ನ ಉಪಯೋಗಿಸಿ ಆಯಿಲ್ ಪ್ರೊಡಕ್ಷನ್ ಆಗಲಿ ಮಾಡ್ತಿದ್ದಾರೆ. ಬೆಂಗಳೂರಲ್ಲಿ ಸಾಕಷ್ಟು ಸಂಸ್ಥೆಗಳನ್ನ ಹುಟ್ಟಾಕಿದ್ದಾರೆ. ವಿವಿಧ ರೀತಿಯ ಭಾಗಗಳಲ್ಲಿ ಮಾರಾಟ ಮಾಡ್ತಿದ್ದಾರೆ. ಮನೋಹರ್ ಅಯ್ಯರ್ ಅವರು ಒಬ್ರು ಪ್ರೊಫೆಷನಲ್ ಸಾಫ್ಟ್ವೇರ್ ಇಂಜಿನಿಯರ್. ಆಸ್ಟ್ರೇಲಿಯಾ ಮತ್ತೆ ನ್ಯೂಜಿಲ್ಯಾಂಡ್ ಮಿಕ್ಕಿದ ಭಾಗಗಳಲ್ಲಿ ವರ್ಕ್ ಮಾಡಿ ತದನಂತರ ಇಂಡಿಯಾಗೆ ಬಂದು, ಇಂಡಿಯಾದಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ಅಲ್ಲಿ ಆಯಿಲ್ ಬಗ್ಗೆ ತಿಳ್ಕೊಂಡು ಆಯಿಲ್ ಆಗ್ತಿರುವಂತಹ ಅಡಲ್ಟ್ರೇಷನ್ ಆಗ್ಲಿ, ನಮ್ಮ ಸ್ವಂತ ಆಯಿಲ್ಗಳು ಕಾಣಗಳು ಮಾಯವಾಗ್ತಿರೋದನ್ನ ಕಂಡು ಅವರು ಇನ್ಸ್ಪೈರ್ಡ್ ಆಗಿ ಈ ಇನ್ಸ್ಟಿಟ್ಯೂಟ್ ನ ಅಥವಾ ಅವರ ಸಂಸ್ಥೆ ಸಪ್ತಮ್ ಸಂಸ್ಥೆನ ಶುರು ಮಾಡಿದ್ದಾರೆ. ಸರ್, ತುಂಬಾ ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಅಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೈಭವ್, ಈ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಇವತ್ತಿನ ಕಾರ್ಯಕ್ರಮದಲ್ಲಿ ಸುಮಾರು ಇಂಪಾರ್ಟೆಂಟ್ ಪೀಪಲ್ ಜಾಯ್ನ್ ಆಗಿದ್ದಾರೆ ಸರ್. ಎಲ್ಲ ನಮ್ಮ ಮುಖ್ಯವಾದಂತಹ ಜಿಲ್ಲೆಗಳ ಡಿಸ್ಟ್ರಿಕ್ಟ್ ಮ್ಯಾನೇಜರ್ಸ್ ನಬಾರ್ಡ್ ಸಂಸ್ಥೆಯ. ನಬಾರ್ಡ್ ಅಂತ ಹೇಳಿದ್ರೆ ನ್ಯಾಷನಲ್ ಅಗ್ರಿಕಲ್ಚರ್ ಬ್ಯಾಂಕ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕ್. ಅದು ಒಂಥರ ಅಗ್ರಿಕಲ್ಚರ್ ಸೆಕ್ಟರ್ಗೆ RBI ಇದ್ದಾಗ. ಅಂದ್ರೆ ಇಟ್ ಇಸ್ ಅ ಕೀ ಲೆಂಡರ್ ಟು ದ ಬ್ಯಾಂಕ್ಸ್ ಫಾರ್ giving loans to the agri sector as such. It's a very prime institute. ಅದರ ಜೊತೆಗೆ ನಮ್ಮ ಕಾಫಿ ಬೋರ್ಡ್ ಇನ್ನ ಸಮ್ ಅಫಿಷಿಯಲ್ಸ್ ಕೂಡ ಜಾಯ್ನ್ ಆಗಿದ್ದಾರೆ. ಡಾಕ್ಟರ್ ಅಶ್ವಿನಿ ಅವರು ಜಾಯ್ನ್ ಆಗಿದ್ದಾರೆ. ಎಲ್ಲ DDMsಗೂ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ತದನಂತರ ಮುಖ್ಯವಾಗಿ ಈ FPO ನ CEOಗಳು ಮತ್ತೆ ಅವ್ರನ್ನ ಸಪೋರ್ಟ್ ಮಾಡ್ತಿರೋ NGO ಸಂಸ್ಥೆಗಳು ಮತ್ತೆ ಅದರ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಕೂಡ ಜಾಯ್ನ್ ಆಗಿದ್ದಾರೆ. ನಿಮ್ಮೆಲ್ಲರಿಗೂ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ನಿಮ್ಮೆಲ್ಲರಿಗೂ ಓಕೆ ಆಗಿದ್ರೆ ವಿ ವಿಲ್ ಸ್ಟಾರ್ಟ್ ದ ಪ್ರೋಗ್ರಾಮ್ ರೈಟ್ ಅವೇ. ಮನೋಹರ್ ಅವರಿಗೆ ಸ್ವಾಗತ ಕೋರಿ ಅವರಿಗೆ ಬಿಡ್ತಾ ಇದ್ದೀನಿ. ತಾವು ಮುಂದುವರಿಸಬಹುದು ಸರ್. ಪ್ಲೀಸ್ ಎನ್ಲೈಟನ್ ಅಸ್ ವಿತ್ ದ ನಾಲೆಡ್ಜ್ ಆಫ್ cold pressed oil and the oil industry as such, so that they can take it forward. ಸೊ ಎಲ್ರಿಗೂ ಧನ್ಯವಾದಗಳು. ಎಲ್ಲ ಸಂಸ್ಥೆ ನಿಮ್ಮಗಳೆಲ್ಲ ಏನು ಆರ್ಗನೈಸೇಷನ್ ಮುಖ್ಯಸ್ಥರು ಏನಿದ್ದೀರಾ, ಈ ಒಂದು ಅವಕಾಶ ಕಲ್ಪಿಸ್ಕೊಡೋದಕ್ಕೆ ಥ್ಯಾಂಕ್ ಯು. ನಾನು 22 ವರ್ಷದಿಂದ, ಆಸ್ ವೈಭವ್ ಸೆಡ್, ನಾನು ಒಂದು 22 ವರ್ಷದಿಂದ IT ಇಂಡಸ್ಟ್ರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ದೀನಿ. 2018ಕ್ಕೆ ಇಂಡಿಯಾಗೆ ಬಂದು ಸೆಪ್ಟೆಂಬರ್ ಅಲ್ಲಿ, ಅಂದ್ರೆ ಈ ಒಂದು ಆಯಿಲ್ ಇಂಡಸ್ಟ್ರಿನ 2014ರಿಂದ ಲಿಟ್ರಲಿ ರಿಸರ್ಚ್ ಮಾಡಿ ಸಾಕಷ್ಟು ದೇಶಗಳಲ್ಲಿ ಓಡಾಡಿ ಸುಮಾರು ಮಿಲ್ಗಳಲ್ಲಿ ನಾನು ಹೋಗಿ ಯಾವ ತರ ಎಕ್ಸ್ಟ್ರಾಕ್ಷನ್ಸ್ ಮಾಡ್ತಾ ಇದಾರೆ, ಮುಂಚೆ ಹೆಂಗ್ ಮಾಡ್ತಾ ಇದ್ರು, ಕನ್ಸಂಪ್ಷನ್ ಹೆಂಗಿದೆ, ಪ್ರೈಸಸ್ ಎಲ್ಲ ಏನಕ್ಕೆ, ಯಾವ ರೀತಿಯಾಗಿ ವಾಟ್ ಎವರ್ ಯಾವ್ದಾವ ದೇಶದಲ್ಲಿ ಯಾವ್ಯಾವ ತರ ಪ್ರೈಸಿಂಗ್ ಇದೆ, ರಾ ಮೆಟೀರಿಯಲ್ ಪ್ರೈಸಿಂಗ್ ಏನಿದೆ, ಪ್ರೊಡಕ್ಷನ್ ಕಾಸ್ಟ್ ಏನಾಗುತ್ತೆ, ಹೀಗೆ ಹಲವಾರು ರೀತಿ ನಾನು ರಿಸರ್ಚ್ ಮಾಡಿ 2018ಕ್ಕೆ ನಾನು ನನ್ನ ಸಾಫ್ಟ್ವೇರ್ ಏನಿದೆ ಕೆಲ್ಸಕ್ಕೆ ನಾನು ವಿದಾಯ ಹೇಳಿ ವಾಪಸ್ಸು ಭಾರತಕ್ಕೆ ಬಂದು 2019ರಲ್ಲಿ ಸಪ್ತಮ್ ಅನ್ನೋ ಒಂದು ಸಂಸ್ಥೆನ ಶುರು ಮಾಡಿದ್ವಿ. ಗಾಣದ ಎಣ್ಣೆ ಫ್ಯಾಕ್ಟ್ರಿನ ಮಾಡ್ಬೇಕು ಅಂತ ಹೇಳಿ, ನಮ್ಮ ಗಾಣಗಳು ಏನು ಕ್ಷೀಣಿಸಿ ಹೋಗ್ತಾ ಇದೆ ಆ ಗಾಣಗಳನ್ನ ನಾವು ಮಾಡ್ಬೇಕು ಅಂತ ಹೇಳಿ, ಗಾಣಗಳನ್ನ ನಾವು ತಿರ್ಗಾ ರಿವೈವ್ ಮಾಡ್ಬೇಕು, ಮರಳಿ ನಾವು ಏನು ವಾಪಸ್ಸು ಗಾಣಗಳ ಇದಕ್ಕೆ ಆರೋಗ್ಯಕರವಾದ ಎಣ್ಣೆಯನ್ನ ನಾವು ಸೇವಿಸ್ಬೇಕು. ಇವಾಗ್ಲೂ ಗಾಣಗಳಿದೆ, ಸಾಕಷ್ಟು ಗಾಣಗಳಿದೆ.
ಬಟ್ ಕಾರಣಾಂತರಗಳಿಂದ ಎಷ್ಟೋ ಗಾಣಿಗರ ಹತ್ರ ಮಾತಾಡಿದ್ದೀನಿ ನಾನು. ಅವ್ರ ಮಕ್ಕಳು ಅವರ ಡಾಕ್ಟರ್ ಆಗೋಗಿದ್ದಾರೆ, ಸಾಫ್ಟ್ವೇರ್ ಇಂಜಿನಿಯರ್ ಆಗೋಗಿದ್ದಾರೆ. ಸರ್ ನಮ್ಮ ಮಗನ್ಗೆ ಇಂಟ್ರೆಸ್ಟ್ ಇಲ್ಲ, ನಮ್ ಕುಲವೃತ್ತಿ ಇದು. ಇವಾಗ ಗಾಣಗಳು ಪೂಜೆ ಮಾಡ್ತಾ ಇದಾರೆ ಮನೆಯಲ್ಲಿ ಇಟ್ಕೊಂಡು. ಯಾಕಂದ್ರೆ ಅವರು ವಂಶ ಪಾರಂಪರಿಕವಾಗಿ ಬಂದಿರೋಂತ ಒಂದು ಕುಲವೃತ್ತಿ ಆಗಿತ್ತು ಅಂತ ಹೇಳಿ ಗಾಣಗಳನ್ನ ಎಷ್ಟೋ ಮನೆಗಳಲ್ಲಿ ಪೂಜೆ ಮಾಡ್ಬಿಟ್ಟು ಅವ್ರ ಮನೆ ಅಡಿಗೆ ಮನೆಯಲ್ಲಿ ರಿಫೈನ್ಡ್ ಆಯಿಲ್ ಪ್ಯಾಕೆಟ್ ಇರುತ್ತೆ ಅಂತ ಒಂದು ದುಸ್ಥಿತಿ ಬಂದ್ಬಿಟ್ಟಿದೆ ಇವಾಗ. ಸೊ ಈ ನಿಟ್ಟಿನಲ್ಲಿ ನಾನು ಯೋಚನೆ ಮಾಡ್ತಾ ಇದ್ದಾಗ, ಸಾಕಷ್ಟು ಸಂಶೋಧನೆ ಮಾಡಿದಾಗ ಗಾಣಗಳನ್ನ ನಾವು ವಾಪಸ್ ತರಬೇಕು ಅಂತ ಹೇಳಿ ಈ ಒಂದು ಸಂಸ್ಥೆನ ಶುರು ಮಾಡಿ ಬೆಂಗಳೂರಲ್ಲಿ ಈಗಾಗಲೇ 2 ಫ್ಯಾಕ್ಟರಿ ಸೆಟಪ್ ಮಾಡಿದೀವಿ. ಅದೇ ರೀತಿ ಗಾಣಗಳ ಮೆಷಿನ್ ಒಂದ್ ಸ್ವಲ್ಪ ರೀಇಂಜಿನಿಯರ್ ಮಾಡಿ ನಮಗೆ ಬೇಕಾದ ತರ ಡಿಸೈನಿಂಗ್ ಮಾಡಿ ಸಾಕಷ್ಟು ಮ್ಯಾನುಫ್ಯಾಕ್ಚರ್ ಜೊತೆ ಕೊಲಾಬ್ರೇಟ್ ಮಾಡ್ಕೊಂಡು ಮೆಷಿನ್ಗಳನ್ನ ನಮ್ಗೆ ಯಾವ ರೀತಿ ಬೇಕೋ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡು ನಾವು ಇದನ್ನ ಶುರು ಮಾಡಿದ್ವಿ. ಹಾಗೆ ಶುರು ಮಾಡ್ತಾ ಸಾಕಷ್ಟು ಜನ ಆಂಟ್ರಪ್ರಿನರ್ಸು ಇದನ್ನ ನಮಗೂ ಮಾಡ್ಕೊಡಿ ಅಂತ ಹೇಳಿ ಮುಂದೆ ಬಂದ್ರು. ಅದೇ ಕಾರಣಕ್ಕೆ ನಾನು ಶುರು ಮಾಡಿದ್ದೆ. ಯಾಕಂದ್ರೆ ಒಂದು ಜಿಲ್ಲೆ ಅಲ್ಲ, ಒಂದು ಫ್ಯಾಕ್ಟ್ರಿ ನಡ್ಸೋದಕ್ಕೇನೆ ಬಹಳ ಕಷ್ಟ ಆಗುತ್ತೆ. ಅಂತದ್ರಲ್ಲಿ 30 ಜಿಲ್ಲೆಗಳಲ್ಲಿ ಭಾರತದಾದ್ಯಂತ ಮಾಡುವಂತ ಉದ್ದೇಶನೂ ನಮ್ಗಿದೆ. ಅಂದ್ರೆ ಹೆಲ್ಪ್ ಮಾಡಿ ಇದನ್ನ ನೀವೇ ಒಂದು ಸಣ್ಣ ಕೈಗಾರಿಕೋದ್ಯಮ ರೀತಿನಲ್ಲಿ ಒಂದು ಸೆಟಪ್ ಮಾಡ್ಕೊಂಡು ಶುರು ಮಾಡುವಂತ ಒಂದು ಬಿಸ್ನೆಸ್ ಇದು. ಸಾಕಷ್ಟು ಅಡೆತಡೆಗಳಿದೆ, ಇದಕ್ಕೆ ಚಾಲೆಂಜಸ್ ಇದೆ. ಈಗ ನಬಾರ್ಡ್ ಅನ್ನೋ ಸಂಸ್ಥೆ ಏನಿದೆ, ಸಾಕಷ್ಟು ಗೌರ್ಮೆಂಟ್ ಹೆಲ್ಪ್ಗಳು ಇದೆಲ್ಲ ನಿಮ್ಗೆ. ಅದನ್ನ ನೀವು ಹೆಲ್ಪ್ ತಗೊಂಡು ಮಾಡ್ತು ಅಂತಂದ್ರೆ ಖಂಡಿತ ಇದೊಂದು ಒಳ್ಳೆ ಸಕ್ಸಸ್ಫುಲ್ ಬಿಸ್ನೆಸ್ ಮಾಡೆಲ್ ಆಗೋದ್ರಲ್ಲಿ ಸಂಶಯ ಇಲ್ಲ. ಸ್ವಲ್ಪ ಪೇಷನ್ಸ್ ಬೇಕು, ಪರ್ಸಿವಿಯರೆನ್ಸ್ ಬೇಕು, ಎಕ್ಸ್ಪೀರಿಯನ್ಸ್ ಇರುವಂತ. ಇವಾಗ ನಾನು ಹೆಮ್ಮೆಯಾಗಿ ಹೇಳ್ಕೊಳ್ತೀನಿ, ಫ್ಯಾಕ್ಟ್ರಿ ಸೆಟಪ್ ಮಾಡೋದ್ರಿಂದ ಹಿಡಿದು ನಿಮ್ಗೆ ಮೆಷಿನರಿ ರಿಕ್ವೈರ್ಮೆಂಟ್ ಇಂದ ಹಿಡಿದು ಯಾವುದೇ ರೀತಿಯಾಗಿ ಸಹಾಯ ಮಾಡಕ್ಕೆ ನಾನು ಮುಂದೆ ಬಂದಿದ್ದೀನಿ. ವೈಭವ್ ಜೊತೆ ಸಾಕಷ್ಟು ಡಿಸ್ಕಸ್ ಮಾಡಿದೀವಿ ಇದ್ರ ಬಗ್ಗೆ. ಸಾಕಷ್ಟು ಜಿಲ್ಲೆಯಲ್ಲಿ ಸುಮಾರು ಆಂಟರ್ಪ್ರಿನರ್ಸ್ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಸರಿಸುಮಾರು ಒಂದು 1500 ಜನ ಲಾಕ್ಡೌನ್ ಮುಗಿಯೋದಕ್ಕೆ ಅಂತಾನೆ ಕಾಯ್ತಾ ಇದ್ದಾರೆ ಫ್ಯಾಕ್ಟ್ರಿಗಳು ಸೆಟಪ್ ಮಾಡೋಣ ಅಂತ ಹೇಳಿ. ಬೇಸಿಕ್ ರಿಕ್ವೈರ್ಮೆಂಟ್ ಒಂದು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತ ಏನು ಅಂತಂದ್ರೆ, ಯಾವುದೇ ಎಣ್ಣೆನ ನೀವು ರೂಮ್ ಟೆಂಪರೇಚರ್ ಅಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ಅದನ್ನ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತ ಹೇಳ್ತಾರೆ. ಇದ್ಯಾವುದೋ ಒಂದು ಹೊಸ ಟರ್ಮೋ, ಒಂದು ಸೈಂಟಿಫಿಕ್ ಟರ್ಮೋ ಏನು ಅಲ್ಲ, ಇದೊಂದು ಇಂಡಸ್ಟ್ರಿ ಪಾರ್ಲೆನ್ಸ್ ಅಷ್ಟೇ. ಈ ಒಂದು ಆಯಿಲ್ ಇಂಡಸ್ಟ್ರಿನಲ್ಲಿ ಯೂಸ್ ಮಾಡುವಂತ ಒಂದು ಟರ್ಮ್. ಸೊ ಆ ಟರ್ಮ್ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂದ್ರೆ ನೀವೇನೋ ಯಾವ್ದೋ ಒಂದು ಮೆಷಿನ್ ಎಲ್ಲಿಂದಾನೋ ಬರಬೇಕು ಆತರ ಎಲ್ಲ ಏನು ಯೋಚನೆ ಮಾಡ್ಬೇಡಿ. ನಮ್ಮ ಗಾಣದ ಎಣ್ಣೆನೆ ಒರಿಜಿನಲ್ ಕೋಲ್ಡ್ ಪ್ರೆಸ್ಡ್ ಆಯಿಲ್. ಅಂದ್ರೆ ಗಾಣದ ಎಣ್ಣೆ ನೀವು ಟೆಂಪರೇಚರ್ ಚೆಕ್ ಮಾಡ್ತು ಅಂತಂದ್ರೆ ನಿಮಗೆ ಗಾಣದಲ್ಲಿ 35 ರಿಂದ 40 ಡಿಗ್ರಿ ಟೆಂಪರೇಚರ್ ಹೋಗಲ್ಲ. ಎಕ್ಸ್ಟ್ರಾಕ್ಷನ್ಸ್ ಅಲ್ಲಿ 3 ತರ ಇದೆ. ಒಂದು ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಮಾಡ್ತಾರೆ, ಇನ್ನೊಂದು ಎಕ್ಸ್ಪೆಲ್ಲರ್ ಎಕ್ಸ್ಟ್ರಾಕ್ಷನ್ ಇದೆ, ಮೂರನೇದು ಗಾಣದ ಎಣ್ಣೆ. ಸೊ ಇನ್ನೊಂದು ಸ್ವಲ್ಪ ಏನು ಮೆಸೇಜ್ ಬರ್ತಾ ಇದೆ, ನೆಟ್ವರ್ಕ್ ಎರರ್ ಅಂತ. ಒಂದು ನಿಮಿಷ. ವೈಭವ್ ಕೇಳ್ತಾ ಇದೆಯಾ ಮಾತಾಡ್ತಾ ಇರೋದು? ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ. ಓಕೆ, ನನಗೆ ಯಾವ್ದೋ ಒಂದು ಮೆಸೇಜ್ ಬಂತು, ಬ್ಯಾಂಡ್ ವಿಡ್ತ್ ಲೋ ಅಂತ ಹೇಳಿ. ಅದಕ್ಕೋಸ್ಕರ ಐ ಜಸ್ಟ್ ಇಫ್ ಯು ವಿಶ್ ಯು ಕ್ಯಾನ್ ಕಟ್ ಆಫ್ ಯುವರ್ ವಿಡಿಯೋ ಸರ್. ಅವಾಗ ಬ್ಯಾಂಡ್ ವಿಡ್ತ್ ಪರವಾಗಿಲ್ಲ, ಇಟ್ ವಿಲ್ ಗಿವ್ ಮೋರ್ ಕನೆಕ್ಟ್ ಟು ದಿ ಆಡಿಯನ್ಸ್. ಸೊ ಐ ಬಿಕಾಸ್ ವೈಫೈ ನಾಟ್ ಅ ಪ್ರಾಬ್ಲಮ್, ಸೊ ಇಟ್ ಶುಡ್ ಬಿ ಫೈನ್. ವಿಡಿಯೋ ಎಲ್ಲ ಕೇಳಿಸ್ತಾ ಇದೆ ಅಲ್ಲ, ಆಡಿಯೋ ಎಲ್ಲ ಕೇಳಿಸ್ತಾ ಇದೆ? ಆಡಿಯೋ, ದೇರ್ ಇಸ್ ನೋ ಲ್ಯಾಗ್, ದೇರ್ ಇಸ್ ನೋ ಲ್ಯಾಗ್. ಓಕೆ, ಫೈನ್. ಸೊ ಆಯಿಲ್ ಎಕ್ಸ್ಟ್ರಾಕ್ಷನ್ ನಾವು ಒಂದು ತಿಳ್ಕೊಳ್ಬೇಕು. ಆಯಿಲ್ ಎಕ್ಸ್ಟ್ರಾಕ್ಷನ್ 3 ತರ ಇದೆ ಪ್ರೈಮರಿಲಿ. ಒಂದು ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಮೆಥಡ್. ಇವಾಗ ನಿಮ್ಗೆ ಯಾವ್ದು ರಿಫೈನ್ಡ್ ಆಯಿಲ್ಸ್, ಪ್ಯಾಕ್ಡ್ ಆಯಿಲ್ಸ್ ಎಲ್ಲ ಏನ್ ಕೇಳಕ್ಕೆ ಸಿಗ್ತಾ ಇದೆ ಅದೆಲ್ಲ ಸಾಲ್ವೆಂಟ್ಸ್ ಅಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿ ತೆಗೆಯುವಂತದ್ದು ಬಹಳನೇ ಆರೋಗ್ಯಕ್ಕೆ ಹಾನಿಕರ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಒಂದು ಪದಾರ್ಥನ ನೀವು ಎಕ್ಸ್ಟ್ರಾಕ್ಟ್ ಮಾಡಕ್ಕೆ ಇನ್ನೊಂದು ಯಾವ್ದೋ ಪದಾರ್ಥ, ಅದು ಒಳ್ಳೇದೋ ಕೆಟ್ಟದೋ ನನಗೆ ಬೇಡ, ಇನ್ನೊಂದು ಪದಾರ್ಥನ ಯೂಸ್ ಮಾಡಿ ಏನಕ್ಕೆ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಬೇಕು? ಇವಾಗ ನಾನು ಕಡ್ಲೆಕಾಯಿ ಎಣ್ಣೆ ತೆಗಿಬೇಕು ಅಂತಂದ್ರೆ ಕಡ್ಲೆಕಾಯಿ ಬೀಜ ಗಾಣದಲ್ಲಿ ಹಾಕ್ತೀನಿ, ಕಡ್ಲೆಕಾಯಿ ಬೀಜ ರುಬ್ತೀವಿ, ಎಣ್ಣೆ ಬರುತ್ತೆ. ಒಂದ್ ನಿಮಿಷ ರೀ. ಸಾರಿ. ಸೊ ಇವಾಗ ಗಾಣದ ಎಣ್ಣೆ ನಾನು ಹೆಂಗೆ ತಯಾರಿಸ್ತೀನಿ? ಗಾಣದಲ್ಲಿ ಕಡ್ಲೆ ಬೀಜ ಹಾಕ್ತೀನಿ, ಕಡ್ಲೆಕಾಯಿ ರುಬ್ತೀವಿ, ಎಣ್ಣೆ ಬರುತ್ತೆ. ಆ ಕಡ್ಲೆಕಾಯಿ ಎಣ್ಣೆ ತೆಗಿಯಕ್ಕೆ ನಾನು ಆ ಕಡ್ಲೆ ಬೀಜನ ಇನ್ಯಾವ್ದ್ರಲ್ಲೋ ಮಿಕ್ಸ್ ಮಾಡಿ ಸಾಲ್ವೆಂಟ್ಸ್ ಅಲ್ಲಿ, ಕೆಮಿಕಲ್ಸ್ ಅಲ್ಲಿ ನಾನು ಕಡ್ಲೆಕಾಯಿ ಎಣ್ಣೆನ ಎಕ್ಸ್ಟ್ರಾಕ್ಟ್ ಮಾಡುವಂತ ನನಗೆ ಪರಿಸ್ಥಿತಿ ಏನಿಲ್ಲ. ಯಾಕಂದ್ರೆ ಗಾಣದಲ್ಲಿ 3 kg ಕಡ್ಲೆ ಬೀಜಗೆ 1 ಲೀಟರ್ ಎಣ್ಣೆ ಬರುತ್ತೆ. ಸಾಲ್ವೆಂಟ್ಸ್ ಅಲ್ಲಿ 2.25 kgಗೆ 1 ಲೀಟರ್ ಎಣ್ಣೆ ತೆಗಿತಾರೆ. ಅದಕ್ಕೋಸ್ಕರ ಸಾಲ್ವೆಂಟ್ ಹಾಕ್ತಾರೆ, ಎಕ್ಸ್ಟ್ರಾ ಪ್ರೊಡಕ್ಷನ್ ಬರ್ಲಿ ಅಂತ ಹೇಳಿ.
ಆಮೇಲೆ ಏನಾನ ಫಂಗಲ್ ಸೀಡ್ಸ್ ಅಫ್ಲೋಟಾಕ್ಸಿನ್ಸ್ ಎಲ್ಲ ಇತ್ತು ಅಂತಂದ್ರೆ ಅದೆಲ್ಲ ಹೋಗ್ಲಿ ಅಂತ ಮಾಡ್ತಾರೆ. ಸೊ ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಅದು. ಎರಡನೇದು ಎಕ್ಸ್ಪೆಲ್ಲರ್ ಎಕ್ಸ್ಟ್ರಾಕ್ಷನ್. ಎಕ್ಸ್ಪೆಲ್ಲರ್ ಎಕ್ಸ್ಟ್ರಾಕ್ಷನ್ ಅಲ್ಲಿ ನಿಮಗೆ 200, 300, 400 ಡಿಗ್ರಿವರೆಗೂ ಸ್ಟೀಮು ಹೀಟ್ ಕೊಡ್ತಾರೆ. ಕೆಲವೊಂದು ಎಕ್ಸ್ಪೆಲ್ಲರ್ ಇದುಗಳಲ್ಲಿ ನನ್ನನ್ನ ಮನೋಹರ್ ಅಯ್ಯರ್ ಸಪ್ತಮ್ ಅಂತಂದ್ರೆ ನಮ್ಮ ಅಷ್ಟು ಬ್ಯಾಡ್ ರೆಪ್ಯುಟೇಷನ್ ಇದೆ ನಮಗೆ ಮಾರ್ಕೆಟ್ ಅಲ್ಲಿ. ಯಾಕೆ ಬ್ಯಾಡ್ ರೆಪ್ಯುಟೇಷನ್ ಅಂತ ಅಂದ್ರೆ ನನ್ನನ್ನ ಯಾರು ಬಿಡಲ್ಲ ಒಳಗಡೆ. ಇವಾಗೇನೋ ಮಾಸ್ಕ್ ಎಲ್ಲಾರ್ಗು ಬಂದಿದೆ. ಸೊ ಮಾಸ್ಕ್ ಹಾಕೊಂಡು ಏನೋ ಹೆಸರು ಹೇಳ್ಬಿಟ್ಟು ನಾನು ಯಾವ್ದೋ ಒಂದು ಡೀಲರು ಅಥವಾ ನಿಮ್ಮ ಹತ್ರ ಬರ್ತಾರೋ ಹಿಂಡಿ ತಗೊಳ್ಬೇಕು ಅಂತ ಏನೋ ಒಂದು ಸುಳ್ಳು ಹೇಳಿ ಸಾಕಷ್ಟು ಎಕ್ಸ್ಪೆಲ್ಲರ್ಗಳನ್ನ ಮೀಟ್ ಮಾಡಿದೀನಿ. ಈ ಕೊರೋನಾ ಇದ್ರಲ್ಲಿ ನನಗೆ ಅದೊಂದು ಒಳ್ಳೆ ಅವಕಾಶ ಸಿಕ್ತು ಅಂತ ಹೇಳ್ಬೋದು. ಬಹಳ ಮನ್ಸಿಗೆ ಖೇದವಾಗುತ್ತೆ. ಬಟ್ ಮಾಸ್ಕ್ ಹಾಕೊಂಡಿರೋದ್ರಿಂದ ಯಾಕಂದ್ರೆ ಸುಮಾರು ಜನ ಗುರುತಿಸ್ತಾರೆ ನನ್ನನ್ನ. ಎಕ್ಸ್ಪೆಲ್ಲರ್ ಇಂಡಸ್ಟ್ರಿಗಳಲ್ಲಿ ಬಿಡಲ್ಲ, ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಇಂಡಸ್ಟ್ರಿ ಒಳಗೆ ಬಿಡಲ್ಲ. ಅವ್ರೇನ್ ಬಿಡ್ಬೇಕಾಗಿಲ್ಲ. ಯಾಕಂದ್ರೆ ನಮಗೆ ಗೊತ್ತು. ಇವಾಗ ನೀವು ಗೂಗಲ್ ಅಲ್ಲೋ ಯೂಟ್ಯೂಬ್ ಅಲ್ಲೋ ಗಾಣದ ಎಣ್ಣೆ ಅಂತ ನೀವು ಸರ್ಚ್ ಮಾಡ್ತು ಅಂತಂದ್ರೆ, ಕೋಲ್ಡ್ ಪ್ರೆಸ್ಡ್ ಆಯಿಲ್ ಸರ್ಚ್ ಮಾಡ್ತು ಅಂತಂದ್ರೆ, ನಂದಲ್ಲ ಲಕ್ಷಾಂತರ ಜನ ಗಾಣದ ಇಟ್ಕೊಂಡಿರೋರು, ಗಾಣದ ಮ್ಯಾನುಫ್ಯಾಕ್ಚರರು, ಎಲ್ಲ ಆಯಿಲ್ ಮಿಲ್ ಅವರು ವಿಡಿಯೋಗಳು ಯೂಟ್ಯೂಬ್ ಅಲ್ಲಿ ಹಾಕಿದ್ದಾರೆ. ಅದೇ ನೀವು ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಅಂತ ಹೇಳಿ ನೀವು ಟೈಪ್ ಮಾಡಿ ಗೂಗಲ್ ಅಲ್ಲಿ ಅಥವಾ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ, ಯಾರಾದ್ರೂ ಒಂದು ಕಂಪನಿ, ನೀವು ಆ ಕಂಪನಿದ ಎಣ್ಣೆ ತಿಂದಿರ್ತೀರಾ, ಆ ಕಂಪ್ನಿಯವ್ರು ಒಂದೇ ಒಂದು ವಿಡಿಯೋ ಹಾಕ್ಲಿ. ಆ ಕಂಪ್ನಿಗಳ ಹೆಸರು ಹೇಳಲ್ಲ ನಾನು. ಕೊಲೆಸ್ಟ್ರಾಲ್ ಫ್ರೀ ಅಂತಾರೆ. ನನ್ನ ಪ್ರಕಾರ ಅದೇನ್ ಅರ್ಥ ಅಂತಂದ್ರೆ, ಕೊಲೆಸ್ಟ್ರಾಲ್ ಫ್ರೀ ಅಂತ ಆ ಎಣ್ಣೆ ತಿನ್ನೋದ್ರಿಂದ ಅಂದ್ರೆ ಫ್ರೀ ಆಗಿ ನಿಮ್ಗೆ ಕೊಲೆಸ್ಟ್ರಾಲ್ ಇನ್ಕ್ರೀಸ್ ಆಗುತ್ತೆ ಅಂತ. ಸೊ ಕೊಲೆಸ್ಟ್ರಾಲ್ ನಿಮ್ಗೆ ಉಚಿತವಾಗಿ ಸಿಗುತ್ತೆ ಆ ಎಣ್ಣೆ ಬಳಸೋದ್ರಿಂದ. ನಾನು ಖಂಡಿತವಾಗ್ಲೂ ಪ್ಯಾಕ್ಡ್ ಆಯಿಲ್ ಇಂಡಸ್ಟ್ರಿಗೆ ನಾನು ಟೋಟಲಿ ಅಗೇನ್ಸ್ಟ್. ಐ ಕ್ಯಾನ್ ಗೋ ಆನ್ ರೆಕಾರ್ಡ್. ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಹೇಳಿದೀವಿ, ಇದು ಬಹಳನೇ ಹಾನಿಕರ. ನಮ್ಮ ಗಾಣದ ಎಣ್ಣೆಯಷ್ಟು ಶುದ್ಧವಾದ, ಗಾಣದ ಎಣ್ಣೆಯಷ್ಟು ಆರೋಗ್ಯಕರವಾದ ಎಣ್ಣೆ ಯಾವುದೂ ಇಲ್ಲ. ಅದನ್ನ ತಿಳ್ಕೊಳ್ಳಿ. ನೀವು ಗಾಣದ ಎಣ್ಣೆನ ಎಸ್ಟಾಬ್ಲಿಷ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಈ ಮಾತು ಹೇಳ್ತಾ ಇದೀನಿ. ನೀವು ಅದ್ರ ಬಗ್ಗೆ ನೀವು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು. ಮೂರನೇ ಎಕ್ಸ್ಟ್ರಾಕ್ಷನ್ ಬಂದು ಗಾಣದ ಎಣ್ಣೆ. ಸೊ ಒಂದು ಹೇಳಿದೆ ಸಾಲ್ವೆಂಟು, ಎರಡು ಹೇಳಿದೆ ಎಕ್ಸ್ಪೆಲ್ಲರ್ ಎಕ್ಸ್ಟ್ರಾಕ್ಷನ್, ಸ್ಕ್ರೂ ಪ್ರೆಸ್ ಅಂತ ಹೇಳ, ಅದರಲ್ಲಿ ಸಾಕಷ್ಟು ಸ್ಟೀಮ್ ಎಲ್ಲ ಇದ್ ಮಾಡಿ ಸ್ಕ್ರೂ ಪ್ರೆಸ್ ಅಲ್ಲಿ ತೆಗಿತಾರೆ. ಮೂರನೇದು ಬಂದು ಗಾಣ. ಈ ಮೂರು ಗ್ಯಾಪ್ ಅಲ್ಲಿ ಇನ್ನೊಂದು ಶುರು ಆಗಿದೆ ಹೊಸದಾಗಿ. ನಿಮ್ ಮನೆಗಳಲ್ಲಿ 20,000 ರೂಪಾಯಿ ಕೊಟ್ಟು ತಗೊಳ್ಳಿ ಅಂದ್ಬಿಟ್ಟು, 22,000 ರೂಪಾಯಿ. ಈ ಮಿಷಿನ್ಗಳು ನಾವು ಚೈನಾನಲ್ಲಿ ಸುಮಾರು ವರ್ಷಗಳಿಂದ ನಾನು ಚೈನಾನಲ್ಲಿ ಕೆಲಸ ಮಾಡ್ತಾ ಇರುವಾಗ ನೋಡಿದ್ದೆ. ಈ ಮೆಷಿನ್ ಅಲ್ಲಿ ನಿಮಗೆ ಆ ಕಾಯಿಲ್ ನ 200-220 ಡಿಗ್ರಿ ಹೀಟ್ ಮಾಡ್ಬೇಕು. ಒಂದು ಎಣ್ಣೆ ನೀವು ತೆಗಿಬೇಕು ಅಂತಂದ್ರೆ ಬೀಜ 200-220 ಡಿಗ್ರಿ ಕಾದಿರುವಂತ ಒಂದು ಕಾಯಿಲ್ ಮೂಲಕ ಅದು ಹೋಗುತ್ತೆ. ಏನೋ ಹಾದು ಹೋಗುತ್ತೆ. ಯಾವ ಕಡಲೆ ಬೀಜ ಇರ್ಬೋದು, ಎಳ್ಳು ಇರ್ಬೋದು, ಹುಚ್ಚೆಳ್ಳು ಇರ್ಬೋದು, ಕೊಬ್ಬರಿ ಇರ್ಬೋದು, ಕುಸುಬೆ ಇರ್ಬೋದು, ಯಾವ್ದಾದ್ರು ಇರ್ಬೋದು. ಇದನ್ನ ಕೋಲ್ಡ್ ಪ್ರೆಸ್ ಅಂತ ಕ್ವಾಲಿಫೈ ಆಗೋದೇ ಇಲ್ಲ. ಎರಡನೇದು, ಈ ಕಾದ ಎಣ್ಣೆನ ತಣ್ಣಗೆ ಮಾಡಿ ಅದನ್ನ ಸೋದಿಸಿ ತಿನ್ನುವಂತ ಒಂದು ವಿಧಾನ ಇದೆ. ಸೊ ಖಂಡಿತ ನಾನು ಇದಕ್ಕೆ ಅಗೇನ್ಸ್ಟ್. ನಾನೇನೋ ಗಾಣದ ಫ್ಯಾಕ್ಟ್ರಿ, ಗಾಣದ ಇದು ಮ್ಯಾನುಫ್ಯಾಕ್ಚರರು ಅಥವಾ ಆಯಿಲ್ ಮ್ಯಾನುಫ್ಯಾಕ್ಚರರ್ ಅಂತ ಹೇಳಿ ನಾನು ಈ ಮಾತು ಹೇಳ್ತಲ್ಲ. ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದ ಸಾಕಷ್ಟು ಇದ್ರ ಬಗ್ಗೆ ರಿಸರ್ಚ್ ಮಾಡಿ, ಆ ಆಯಿಲ್ ಅಲ್ಲಿ ನ್ಯೂಟ್ರಿಷನ್ ಕಾಂಟೆಂಟ್ ಏನಿದೆ, ಬೇರೆ ಆಯಿಲ್ಗಳಲ್ಲಿ ಏನಿದೆ, ನಮ್ಮ ಗಾಣದೆಣ್ಣೆ ಹೆಂಗಿದೆ, ನಮ್ಮ ಗಾಣದೆಣ್ಣೆ ತಿಂದಾಗ ನಮಗೆ 30 ವರ್ಷದಿಂದ ಯಾವ ತರ ಆರೋಗ್ಯ ಇತ್ತು, ಇವಾಗ 30 ವರ್ಷದಿಂದ ನಮ್ಮ ಆರೋಗ್ಯ ಯಾವ ರೀತಿ ಹದಗೆಟ್ಟಿದೆ ಅಂತ ಎಲ್ಲಾರು ನೋಡ್ತಾ ಇದೀವಿ. ಎಲ್ಲಾರ್ಗು BP, ಕೊಲೆಸ್ಟ್ರಾಲ್, ಶುಗರು, ಹಾರ್ಟು, ಕಿಡ್ನಿ ಡಿಸೀಸಸ್ ಎಲ್ಲಾ ಮನೆಗಳಲ್ಲೂ. ಸೊ ಇದ್ರ ಬಗ್ಗೆ ನೀವು ಬಹಳ ಹೆಮ್ಮೆಯಿಂದ ಇರ್ರಿ, ನೀವು ಈ ಬಿಸ್ನೆಸ್ ಶುರು ಮಾಡ್ತೀನಿ ಅಂತಂದ್ರೆ. ಸೊ ಗಾಣಗಳಲ್ಲಿ 3 ತರ ಇದೆ. ಒಂದು ರೋಟರಿ, ಎರಡನೇದು ಕಲ್ಲಿನ ಗಾಣ, ಮೂರನೇದು ಮರದ ಗಾಣ. ರೋಟರಿ ಅಂದ್ರೆ ಏನು ಅಂತಂದ್ರೆ ಕಬ್ಬಿಣದ ಹಾಪರ್ ಇರುತ್ತೆ. ಅಂದ್ರೆ ನೀವು ಒರಳು ಒನಕೆ ಯಾವ ರೀತಿ ನೀವು ಮನೆಯಲ್ಲಿ ದೋಸೆ ರುಬ್ತಾ ಇದ್ರಿ ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ಆ ದೋಸೆ ರುಬ್ಬುವ ವಿಧಾನದಲ್ಲಿ ಒರಳು ಒನಕೆ ಎರಡೂನು ಕಬ್ಬಿಣ, ಅದನ್ನ ರೋಟರಿ ಅಂತಾರೆ. ಎರಡನೇದು ಕಲ್ಲುಗಾಣ, ಕಲ್ಲಿನ ಒರಳು ಹಾಗೆ ಮರದ ಒನಕೆ, ಅದು ಬಂದು ಕಲ್ಲಿನ ಗಾಣ ಅಂತ. ಸಾಕಷ್ಟು ಎತ್ತಿನ ಗಾಣಗಳು ಹಳ್ಳಿಗಳಲ್ಲಿ ಕಲ್ಲಿನ ಗಾಣದಾಗಿರುತ್ತೆ. ದೊಡ್ಡ ಕಲ್ಲಿರುತ್ತೆ, ಸುಮಾರು ಒಂದು 6 ಅಡಿ ಇಂದ 8 ಅಡಿ ಅಗಲ ಇರುತ್ತೆ, ಒಂದು 4-5 ಅಡಿ ಹೈಟ್ ಇರುತ್ತೆ. ಕೆಲವು ಗಾಣಗಳಂತೂ ಸುಮಾರು 8 ಅಡಿ ಉದ್ದಾನೆ ಇರುತ್ತೆ ಅದು. ಸೊ ಬಹಳ ದೊಡ್ಡ ದೊಡ್ಡ ಕಲ್ಲುಗಳು, ಹಳೆ ಕಾಲದ ಗಾಣಗಳೆಲ್ಲ ನೋಡಿದ್ದೀನಿ ನಾನು. ಈಗಲೂ ಸಾಕಷ್ಟು ಊರುಗಳಲ್ಲಿ, ಸಾಕಷ್ಟು ಹಳ್ಳಿಗಳಲ್ಲಿ ಕಲ್ಲುಗಾಣ ಇದೆ. ವಿಪರ್ಯಾಸ ಏನು ಅಂತಂದ್ರೆ ಸುಮಾರು ಊರುಗಳಲ್ಲಿ ಕಲ್ಲುಗಾಣಗಳನ್ನ ಇವಾಗ ಪೂಜೆ ಮಾಡ್ತಾರೆ, ಅಥವಾ ಅದ್ರ ಮೇಲೆ ಎಲ್ಲ ಕೂತ್ಕೊಂಡು ಗಲೀಜ್ ಮಾಡಿ ಅದನ್ನು ಒಡೆದಾಕಿ ಮರ ಎಲ್ಲ ಕಿತ್ತಾಕಿ ಸಾಕಷ್ಟು ಹಾಳು ಮಾಡ್ಬಿಟ್ಟಿದ್ದಾರೆ. ಸೊ ಇದನ್ನೆಲ್ಲ ನೋಡಿದಾಗ ಬಹಳ ಮನ್ಸಿಗೆ ಒಂಥರ ವೇದನೆ ಆಗುತ್ತೆ. ಯಾಕಂದ್ರೆ ನಾವು ನಮ್ ಕೈಯಾರ ನಮ್ಮ ಆರೋಗ್ಯನ ನಾವು ಹಾಳು ಮಾಡ್ಕೊಂಡ್ಬಿಟ್ವಿ ಅಂತ ಹೇಳಿ. ಸೊ ಗಾಣಕ್ಕೆ ಬರೋಣ ಮತ್ತೆ. ಇವಾಗ 3 ತರ ಗಾಣ. ಒಂದು ರೋಟರಿ, ಎರಡನೇದು ಕಲ್ಲು,
ಮೂರನೇದು ಇದು ಏನು ಮರದ ಗಾಣ. ಮರದ ಗಾಣದಲ್ಲಿ ಏನು ಅಂತಂದ್ರೆ ಮರದ ಒರಳು, ಮರದ ಒನಕೆ, ಮೂರು ತರದ ಗಾಣ. ಈಗ ರೋಟರಿ ಬಂದು ಹಾರ್ಡ್ ಸೀಡ್ಸ್ ಕ್ರಶ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ರೆ ಕಬ್ಬಣದ ಗಾಣ ಮೆಜಾರಿಟಿ ಈ ಕುಸುಬೆ ಅಂತ ಏನ್ ಬರುತ್ತೆ ಉತ್ತರ ಕರ್ನಾಟಕದ ಕುಸುಬೆ ಅಥವಾ ಕರಡಿ ಆಯಿಲ್ ಅಂತ ಏನ್ ಹೇಳ್ತಾರೆ, ಆ ಕುಸುಬೆ ಬೀಜ ಬಹಳ ಹಾರ್ಡ್ ಇರುತ್ತೆ. ಅದನ್ನ ನೀವು ಒಡಿದೆ ಅಂದ್ರೆ ಬೇಳೆ ಮಾಡ್ತಾರೆ ಅಂತಾರೆ, ಉತ್ತರ ಕರ್ನಾಟಕ ಮಂದಿಗೆ ಗೊತ್ತಿರುತ್ತೆ. ಅದನ್ನ ಒಡೆದು ಬೇಳೆ ಮಾಡೋದು ಅಂತಾರೆ. ಅದ್ರ ಒಳಗಡೆ ಇರೋ ಸೀಡ್ ತಗೊಳ್ಳೋದು, ಮೇಲ್ಗಡೆ ಹೊಟ್ಟು ತೆಗೆದ್ಬಿಟ್ಟು ಹೊಟ್ಟು ಸಮೇತನ ನೀವು ಹಾಕ್ಬೇಕು ಅಂತಂದ್ರೆ ಮರದ ಗಾಣಗ್ ಹಾಕಿದ್ರೆ ನಿಮ್ಗೆ ಒನಕೆ ಮುರಿದೇ ಹೋಗುತ್ತೆ. ಸೊ ಪ್ರತಿಯೊಂದು ಸೀಡ್ಗೂ ಅದರದೇ ಆದ ರೀತಿನಲ್ಲಿ ಎಕ್ಸ್ಟ್ರಾಕ್ಷನ್ ಮಾಡೋ ಒಂದು ವಿಧಾನ ಇದೆ. ಸೊ ಪ್ರೈಮರಿಲಿ ನೀವು ಕುಸುಬೆ ಗಾಣ ಮಾಡ್ತೀವಿ ಅಂತಂದ್ರೆ ಒಂದು ರೋಟ್ರಿ, ಒಂದು ಮರದ ಗಾಣ ಹಾಕೋಬೇಕಾಗುತ್ತೆ. ಯಾಕಂದ್ರೆ ನಿಮಗೆ ಬೇಳೆ ಮಾಡೋ ವಿಧಾನ ಇಲ್ಲದೆ ಇದ್ರೆ ರೋಟ್ರಿನಲ್ಲಿ ಮಾಡ್ಬೋದು, ಅಥವಾ ಬೇಳೆ ಮಾಡೋ ವಿಧಾನ ಇತ್ತು ಅಂದ್ರೆ ಮರದ ಗಾಣದಲ್ಲಿ ಮಾಡ್ಬೋದು. ಬಟ್ ಮೂರೂ ಗಾಣದಲ್ಲಿ ಮಾಡೋ ಆಯಿಲು ಯಾವುದೇ ರೀತಿಯಾಗಿ ನಿಮಗೆ ಆರೋಗ್ಯಕ್ಕೆ ಹಾನಿ ಆಗಲ್ಲ. ರೋಟ್ರಿನಲ್ಲಿ ಮಾಡೋದಾಗ್ಲಿ, ಕಲ್ಲು ಮಾಡೋದಾಗ್ಲಿ, ಮರ ಆಗ್ಲಿ. ಬಟ್ ದ ಬೆಸ್ಟ್ ಆಯಿಲ್ ಇಸ್ ವುಡ್ ಪ್ರೆಸ್ಡ್, ಅಂದ್ರೆ ಮರದ ಗಾಣದ ಎಣ್ಣೆ ಅಂತ. ಹಾರ್ಡ್ ಸೀಡ್ ಮಾಡೋದು. ಸರ್, ಯುವರ್ ವಾಯ್ಸ್ ಬ್ರೋಕ್ ಆಫ್. ಸರ್ ಮನೋಹರ್ ಸರ್. Audio is not audible, sir. Sir, Manohar sir. ದತ್ತ ಅದು. ಸೊ ರಾಹುಲ್ ಕೇಳ್ತಾ ಇದೆಲ್ಲ ಏನಾದ್ರು? ಇಲ್ಲ ಸರ್, ಅಡಚಣೆ ಆಗ್ತಾ ಇದೆ? we lost you for about 1 minute now. ಸಾರಿ, 1 minute we lost you. ನೀವು ಮಾತಾಡ್ತಿರೋದು ಕೇಳಿಸ್ತಿರ್ಲಿಲ್ಲ. ಹೌದಾ? ಹಾ, ಸಾರಿ, ಎಲ್ಲಿವರೆಗೂ ಕೇಳಿಸ್ತು? ಇದ್ರದ್ದು ಕುಸುಬೆ ಇದನ್ನ ಎಕ್ಸ್ಟ್ರಾಕ್ಷನ್ ಪ್ರೊಸೆಸ್ ಹೇಳ್ತಾ ಇದ್ರಿ, ಅಲ್ಲಿಗೆ ನಿಂತೋಯ್ತು ನಮ್ಗೆ voice. ಓಕೆ. ಕುಸುಬೆ ಎಲ್ಲ ಹಾರ್ಡ್ ಸೀಡ್ಸ್ ಗಳೆಲ್ಲ ರೋಟ್ರಿನಲ್ಲಿ ಯೂಸ್ ಮಾಡ್ಬೋದು. ಆಮೇಲೆ ಗಾಣಗಳಲ್ಲಿ ಯಾವುದೇ ರೀತಿಯಾದ ಗಾಣಗಳಲ್ಲಿ ನೀವು ಯೂಸ್ ಮಾಡಿ ತೆಗೆದ್ರೆ ಎಣ್ಣೆ ಯಾವ್ದು ಏನಿಲ್ಲ, ಎಲ್ಲಾ ಒಳ್ಳೆ ಎಣ್ಣೆಗಳೇನೆ. ಕಬ್ಬಣ ಯೂಸ್ ಮಾಡ್ಬೋದು, ಕಲ್ಲು ಯೂಸ್ ಮಾಡ್ಬೋದು, ಹಾಗೆ ನೀವು ಮರದ ಗಾಣನ ಯೂಸ್ ಮಾಡ್ಬೋದು. ಕೆಲವರು ವಾದಿಸ್ತಾರೆ, ಕಬ್ಬಣದ ಗಾಣದಲ್ಲಿ ಮಾಡಿದ್ರೆ ಕಬ್ಬಣದ ಅಂಶ ಬರಲ್ವಾ ಅಂತ ಹೇಳಿ. ಎಷ್ಟೋ ವರ್ಷಗಳು ನೀವು ಯೂಸ್ ಮಾಡ್ತು ಅಂತ ಅಂದ್ರೆ ಕಬ್ಬಣದ ಗಾಣದಲ್ಲಿ ಎಷ್ಟೋ ಫ್ಯೂ ಮಿಲಿಗ್ರಾಮ್ಸ್ ಅಷ್ಟು ಆಯಿಲ್ಗೆ, ಸಾವಿರಾರು ಲೀಟರ್ಗೆ ಅದು ಮಿಕ್ಸ್ ಆಗಿರ್ಬೋದು ಅಂತ ಹೇಳಿ ಒಂದು ರಿಸರ್ಚ್ ಇದೆ. ಸೊ ಇಟ್ ಇಸ್ ವೆರಿ ನೆಗ್ಲಿಜಿಬಲ್ ಕಂಪೇರ್ಡ್ ಟು ದಿ ಹಾರ್ಡ್ ವಾಟರ್ ದಟ್ ವಿ ಡ್ರಿಂಕ್ ಆರ್ ದಿ ಅದರ್ ಫುಡ್ ವಿ ಟೇಕ್. ಬಟ್ ಈ ಮೂರೂ ಗಾಣಗಳಲ್ಲಿ ಶ್ರೇಷ್ಠವಾದ ಗಾಣ ಅಂತಂದ್ರೆ ಮರದ ಗಾಣ. ಇವಾಗ ನೀವು ಬಿಸಿಲಲ್ಲಿ 3 ಚೇರ್ ಹಾಕೋಣ, ಒಂದು ಕಬ್ಬಣದ ಚೇರು, ಇನ್ನೊಂದು ಕಲ್ಲಿನ ಕುರ್ಚಿ, ಇನ್ನೊಂದು ಮರದ ಕುರ್ಚಿ. ನೀವು ಫಸ್ಟ್ ಯಾವ ಕುರ್ಚಿಲಿ ಕುತ್ಕೊಳ್ತೀರಾ? ಫಸ್ಟ್ ಮರದ ಕುರ್ಚಿಲಿ ಕುತ್ಕೊಳ್ತೀರಾ, ಯಾಕಂದ್ರೆ ಅದು ಕಡಿಮೆ ಬಿಸಿ ಆಗಿರುತ್ತೆ ಅಂತ. ಎರಡನೇದು ಅವಕಾಶ ಇದ್ರೆ ಕಲ್ಲು ಮೇಲೆ ಕೂತ್ಕೊಳ್ತೀರಾ. ಮೂರನೇದು ಕಬ್ಬಣ. ಅದೇ ರೀತಿ ಕ್ವಾಲಿಟಿನೂ ಅಷ್ಟೇನೆ. ನಿಮಗೆ ಮರದ ಗಾಣದ್ದು ಫಸ್ಟ್ ಕ್ವಾಲಿಟಿ ಅಂತ ಹೇಳ್ಬೋದು, ಅದು ಬೆಸ್ಟ್ ಕ್ವಾಲಿಟಿ. ಕಬ್ಬಣದ್ದು ಕಲ್ಲುದು ಎಲ್ಲ ಅನ್ನುವಂಥದ್ದು ಇಟ್ ಇಸ್ ಅ ಗುಡ್ ಕ್ವಾಲಿಟಿ, ಇಟ್ ಇಸ್ ನಾಟ್ ಬ್ಯಾಡ್ ಕ್ವಾಲಿಟಿ. ಸೊ ಯಾವುದೇ ರೀತಿ ನಿಮಗೆ ಯಾವ ರೀತಿಯಾಗಿ ಅವಕಾಶ ಆಗುತ್ತೆ ನಿಮ್ಮ ಬಜೆಟ್ ಅನುಗುಣವಾಗಿ ನೀವು ಗಾಣಗಳು ಹಾಕೋಬಹುದು. ಬಟ್ ಯಾವುದೇ ಗಾಣದ ಎಣ್ಣೆ ಆಗ್ಲಿ ಒಳ್ಳೆ ಗಾಣನೇ, ಒಳ್ಳೆ ಎಣ್ಣೆನೆ. ಸೊ ಯಾವುದೇ ರೀತಿ ನಿಮಗೆ ಅದ್ರ ಬಗ್ಗೆ ಸಂಶಯ ಬೇಡ. ಬಜೆಟ್ಸ್ ಬಗ್ಗೆ ಎಲ್ಲ ಏನಾದ್ರು ಮಾತಾಡ್ಬೇಕಾಗುತ್ತಾ ವೈಭವ್? ವಾಟ್ ಇಸ್ ಏನೇನು ಕವರ್ ಮಾಡಬೇಕಾಗುತ್ತೆ ನಮಗೆ? ಸರ್, ಬಜೆಟ್ ಬಗ್ಗೆ ಮಾತಾಡ್ಬೇಕಾಗತ್ತೆ. ಒಂದು ಏನಂತ ಹೇಳಿದ್ರೆ, ದೇ ಹ್ಯಾವ್ ಅ ಬಜೆಟ್ ಆಫ್ 8 lakh rupees. ಇದು ಗವರ್ಮೆಂಟ್ ಆಫ್ ಇಂಡಿಯಾ ಇಂದ ಬರ್ತಿರುವಂತ ಫಂಡಿಂಗ್. ಸೊ 8 ಲಕ್ಷದಲ್ಲಿ ಇಫ್ ದೇ ವರ್ ಸಪೋಸ್ ಟು ಪುಟ್ ಅಪ್ ಅ ಮಿಷನರಿ, ಯಾವ ರೀತಿ ಮಿಷಿನರಿ ಹಾಕಿದ್ರೆ ಬೆಟರ್, ಎಷ್ಟು kg ಗಾಣ ಹಾಕಿದ್ರೆ, ಎಷ್ಟು ಮಿಷಿನ್ಸ್ ಹಾಕಿದ್ರೆ ಬೆಟರ್, ದಟ್ ಇಫ್ ಯು ಟೆಲ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಸರ್. ಸೊ ಇವಾಗ ವೈಭವ್ ನಾನು ಮೊನ್ನೆ ಡಿಸ್ಕಸ್ ಮಾಡ್ತಾ ಇದ್ವಿ, ಕೆಲವರು ಯಾರೋ ಕ್ಯಾಸ್ಟರ್ ಆಯಿಲ್, ನೀಮ್ ಆಯಿಲ್ ಎಲ್ಲ ಒಂದೇ ಗಾಣದಲ್ಲಿ ಮಾಡೋಣ ಅಂತೇಳಿ. ದಯವಿಟ್ಟು ಆ ಕೆಲಸ ಮಾಡೋದಕ್ಕೆ ಹೋಗ್ಬೇಡಿ. ನೀವು ಕ್ಯಾಸ್ಟರ್ ಆಯಿಲ್, ನೀಮ್ ಆಯಿಲ್ ಅಂದ್ರೆ ನಾನ್ ಎಡಿಬಲ್, ನಿಮಗೆ ಅಡಿಗೆ ಅಲ್ಲದ ಎಣ್ಣೆಗಳನ್ನ ನೀವು ಎಕ್ಸ್ಟ್ರಾಕ್ಟ್ ಮಾಡ್ಬೇಕಾದ್ರೆ ದಯವಿಟ್ಟು ಅದಕ್ಕೆ ಆದ ಬೇರೆ ಗಾಣ ಇಟ್ಕೊಳ್ಳಿ. ಅಕ್ಕಪಕ್ಕ ಬೇರೆ ಯಾರಾದ್ರೂ ಮಾಡ್ತಾ ಇದ್ರೆ ಅವ್ರ ಹತ್ರ ಹೋಗಿ ನೀವು ಕ್ಲೀನ್ ಮಾಡಿಸಿ ಗಾಣ ಅದನ್ನ ಹಾಕ್ಸ್ಕೊಂಡ್ ಬನ್ನಿ. ಅರಳು ಬೀಜ, ಆಮೇಲೆ ಬೇವು, ಹೊಂಗೆ, ಹಿಪ್ಪೆ, ಈ 4 ಆಯಿಲ್ ಇಂಡಸ್ಟ್ರಿನಲ್ಲಿ ರಿಕ್ವೈರ್ಮೆಂಟ್ ಬಹಳನೇ ಇದೆ. ಸೊ ದಯವಿಟ್ಟು ನೀವು ಅದನ್ನ ಮಾಡ್ಬೇಕು ಅಂತಂದ್ರೆ ನೀವು ಅದನ್ನ ಬೇರೆ ಗಾಣದಲ್ಲಿ ನಾನ್ ಎಡಿಬಲ್ ಆಯಿಲ್ಸ್, ನಿಮ್ಗೆ ಯಾವ್ದು ಊಟಕ್ಕೆ
ಯೋಗ್ಯವಲ್ಲದ ಎಣ್ಣೆಗಳು ಏನಿದೆ ಅದು ಬೇರೆ ಎಸೆನ್ಷಿಯಲ್ ಆಯಿಲ್, ತಲೆ ಕೂದಲಿಗೆ ಹರಳೆಣ್ಣೆ ಬೇಕಿರ್ಬೋದು, ಬೇವಿನ ಎಣ್ಣೆ ಬೇಕಿರ್ಬೋದು, ಅಥವಾ ಹಿಪ್ಪೆ ಅಥವಾ ಹೊಂಗೆ ದೀಪದ ಎಣ್ಣೆ ಬೇಕಿರ್ಬೋದು. ಇದು ಮಾಡೋದಕ್ಕೆ ಹಾಗೆ ಒಂದು ಸಪರೇಟ್ ಗಾಣ ಇಟ್ಕೊಳ್ಬೇಕಾಗತ್ತೆ. ಬಟ್ ಇದು ನಿಮಗೆ ಕನ್ಸಂಪ್ಷನ್ ಜಾಸ್ತಿ ಇರಲ್ಲ, ಅಂದ್ರೆ ನಿಮಗೆ ಡಿಮಾಂಡ್ ಜಾಸ್ತಿ ಇರಲ್ಲ. ಬಹಳನೇ ಇಂಪಾರ್ಟೆಂಟ್ ಅದು ವಿಷಯ. ನಿಮಗೆ ತುಂಬಾ ಡಿಮಾಂಡ್ ಇರುವಂತದ್ದು ಏನು ಅಂತಂದ್ರೆ ಇಂಡಿಯಾನಲ್ಲಿ ಮೇಜರ್, ಅದು ನಮ್ಮ ದಕ್ಷಿಣ ಭಾಗದಲ್ಲಿ ನಿಮಗೆ ಸಾಕಷ್ಟು ಸೇಲ್ ಆಗುವಂತ, ವ್ಯಾಪಾರ ಆಗುವಂತ ಎಣ್ಣೆ ಅಥವಾ ಉಪಯೋಗ ಪಡುವಂತ ಎಣ್ಣೆ, ಅಡಿಗೆ ಎಣ್ಣೆ ಅಂತಂದ್ರೆ ಕಡಲೆಕಾಯಿ, ಆಮೇಲೆ ಕೊಬ್ಬರಿ, ಆಮೇಲೆ ಕುಸುಬೆ, ಎಳ್ಳು, ಹುಚ್ಚೆಳ್ಳು, ಸಾಸಿವೆ. ಈ 6 ಎಣ್ಣೆಗಳು ಮೇಜರ್ ಆಯಿಲ್ ಸೀಡ್ಸ್ ಇಂಡಿಯಾನಲ್ಲಿ ಅಂಡ್ ಮೇಜರ್ ಆಯಿಲ್ಸ್. ಇದೇ ಆರ್ಡರ್ ಅಲ್ಲಿ ನಿಮಗೆ ಅತಿ ಹೆಚ್ಚು ನಿಮಗೆ ವ್ಯಾಪಾರ ಆಗುವಂತದ್ದು ಕಡಲೆಕಾಯಿ ಎಣ್ಣೆ, ಎರಡನೇದು ಬಂದು ಕೊಬ್ಬರಿ, ಕುಸುಬೆ, ಆಮೇಲೆ ಎಳ್ಳು, ಆಮೇಲೆ ಹುಚ್ಚೆಳ್ಳು, ಸಾಸಿವೆ. ಈ 6 ಎಣ್ಣೆಗಳು ಬಹಳನೇ ಉಪಯೋಗ ಆಗುತ್ತೆ. ಇನ್ನ ನೀವು ಯಾವ್ಯಾವ ತರ ಎಣ್ಣೆ ಮಾಡ್ಬೋದು? ಬಾದಾಮಿ ಎಣ್ಣೆ ಮಾಡ್ಬೋದು, ಆಕ್ರೋಟ್ ಎಣ್ಣೆ ಮಾಡ್ಬೋದು, ಅಂದ್ರೆ ವಾಲ್ನಟ್ ಅಂತಾರೆ. ಬಾದಾಮಿ ಅಂದ್ರೆ ಆಲ್ಮಂಡ್ ಆಯಿಲ್ ಮಾಡ್ಬೋದು, ವಾಲ್ನಟ್ ಆಯಿಲ್ ಮಾಡ್ಬೋದು, ಕ್ಯಾಸ್ಟರ್ ಆಯಿಲ್ ಹರಳೆಣ್ಣೆ ಮಾಡ್ಬೋದು, ಕೈ ಎಣ್ಣೆ ಅಂತಾರೆ. ಆಮೇಲೆ ಹಿಪ್ಪೆ ಎಣ್ಣೆ ಮಾಡ್ಬೋದು, ಆಮೇಲೆ ಹೊಂಗೆ ಎಣ್ಣೆ ಮಾಡ್ಬೋದು, ಸೊ ಬೇವಿನ ಎಣ್ಣೆ ಮಾಡ್ಬೋದು. ಈ ತರದೆಲ್ಲಾ ಎಕ್ಸ್ಟ್ರಾಕ್ಷನ್ಸ್ ನೀವು ಗಾಣದಲ್ಲಿ ಮಾಡ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಆದ್ರೆ ಎಡಿಬಲ್ ಆಯಿಲ್ ಅಂದ್ರೆ ಊಟಕ್ಕೆ ಬೇಕಾಗಿರುವಂತ ಎಣ್ಣೆನೆ ಒಂದು ಗಾಣದಲ್ಲಿ ಮಾಡ್ಬೇಕು ದಯವಿಟ್ಟು, ಬಹಳನೇ ಇಂಪಾರ್ಟೆಂಟು. ಊಟಕ್ಕೆ ಕಲ್ದೇ ಇರುವಂತ ಇದ್ರೆ ದಿನಬಳಕೆಯ ಎಣ್ಣೆಗಳು ಏನಿದೆ ಅದನ್ನ ಮಾಡೋದಕ್ಕೆ ಇನ್ನೊಂದು ಗಾಣದಲ್ಲಿ ಮಾಡ್ಬೇಕು, ಅಥವಾ ಒಂದ್ 2-3 ಸೇರ್ಕೊಂಡು ಅದನ್ನ ಮಾಡ್ಕೊಳ್ಳಿ. ಅಥವಾ ಅದೇ ಎಣ್ಣೆ ಮಾಡುವ ಮ್ಯಾನುಫ್ಯಾಕ್ಚರರ್ ಹತ್ರನು ನೀವು ಅದನ್ನ ನೀವೇ ಬೀಜ ಕೊಟ್ಟು ಮಾಡಿಸಿ ತರಬಹುದು. ಅದು ಬಹಳ ಇಂಪಾರ್ಟೆಂಟ್, ಯಾಕಂದ್ರೆ ಇದರಲ್ಲಿ ಸಾಕಷ್ಟು ಕಲಬೆರಕೆ ಆಗುತ್ತೆ. ದಯವಿಟ್ಟು ಯಾವುದೇ ರೀತಿಯಾಗಿ ಕಲಬೆರಕೆ ಮಾಡದೆ ಅತ್ಯುತ್ತಮವಾದ, ಅತ್ಯಂತ ಗುಣಮಟ್ಟದ ಎಣ್ಣೆನ ನೀವು ಮಾರಕ್ ಶುರು ಮಾಡಿದ್ರಿ ಅಂತ ಅಂದ್ರೆ ಜನ ನಿಮ್ಮ ಮೇಲೆ ಖಂಡಿತ ನಿಮ್ಮ ಮೇಲೆ ನಂಬಿಕೆ ಇಟ್ಟು, ನಿಮ್ಮ ಮೇಲೆ ವಿಶ್ವಾಸದಿಂದ ನಿಮ್ಮ ಅಂಗಡಿಗೆ ಬಂದು ನಿಮ್ಮನ್ನು ಸಕ್ಸಸ್ಫುಲ್ ಆಗಿ ಮಾಡ್ತಾರೆ. ಯಾವಾಗ ನೀವು ಜನರಿಗೆ ಯಾವುದೇ ರೀತಿ ಮೋಸವಿಲ್ಲದೆ, ಯಾವುದೇ ರೀತಿ ಕಲಬೆರಕೆ ಇಲ್ಲದೆ ಮಾಡ್ಕೊಡ್ತೀನಿ ಅಂತಂದ್ರೆ, ನಿಷ್ಕಲ್ಮಶವಾದ ಮನಸ್ಸಿನಿಂದ ನಿಷ್ಕಲ್ಮಶವಾದ ಎಣ್ಣೆನ ನೀವು ದಯವಿಟ್ಟು ಮಾರಿ. ನಿಮಗೆ ಯಾವಾಗೂ ಒಳ್ಳೇದಾಗುತ್ತೆ. ಯಾಕಂದ್ರೆ ಇದು ಜನರ ಆರೋಗ್ಯದ ವಿಷಯ. ನಾನು ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಹೇಳ್ತೀನಿ, ನೀವ್ ಯಾವ್ದೋ ಒಂದು ಕಾರ್ ಕ್ವಾಲಿಟಿನೋ, ಇಲ್ಲ ನಾವು ಕುತ್ಕೊಳ್ಳೋ ಚೇರೋ, ಇಲ್ಲ ಟೇಬಲೋ, ಫೋನೋ, ಯಾವ್ದ್ರದೋ ಒಂದು ಕ್ವಾಲಿಟಿ ಏನೋ ಮೋಸ ಮಾಡಿ ಏನೋ ಮಾಡ್ಬಿಡಿ, ಪರವಾಗಿಲ್ಲ. ಈ ಆರೋಗ್ಯದ ವಿಚಾರದಲ್ಲಿ ನೀವು ಯಾವುದೇ ರೀತಿಯಾಗಿ ದಯವಿಟ್ಟು ಕಲಬೆರಕೆ ಮಾಡಬೇಡಿ ಅಂತೇಳಿ ಎಲ್ಲ ಆಂಟರ್ಪ್ರಿನರ್ಸ್ ಅಲ್ಲಿ ನಾನು ಕೇಳ್ಕೊಳ್ತೀನಿ. ವ್ಯಾಪಾರ ಆಗ್ತಾ ಇಲ್ವಾ, ಲಾಭ ಇಲ್ವಾ, ಆ ಬಿಸ್ನೆಸ್ ಮುಚ್ಬಿಟ್ಟು ಹೋಗೋಣ. ಜನರಿಗೆ ಮೋಸ ಮಾಡಿ ಜನರ ಆರೋಗ್ಯದ ಜೊತೆ ನಾವು ಆಟ ಆಡಿ. ಯಾಕಂದ್ರೆ ಇದು ಯಾವ್ದೋ ನಮಗೆ ಚಿಕ್ಕ ಮಗುಗೆ ವೇದನೆ ಆದ್ರೆ ನಮಗ್ ಬಹಳ ನೋವಾಗುತ್ತೆ, ದೊಡ್ಡವ್ರಿಗಾದ್ರೆ ಆಗಲ್ಲ. ಆದ್ರೆ ನೀವು ಯೋಚನೆ ಮಾಡಿ, ನೀವು ಮಾಡುವಂತ ಎಣ್ಣೆ, ನೀವು ತಯಾರಿಸುವಂತ ಎಣ್ಣೆ ಹುಟ್ಟಿದ ಮಗುವಿಂದ ಹಿಡಿದು 90-100 ವರ್ಷದವ್ರು ತಿಂತಾ ಇರ್ತಾರೆ. ಸೊ ದಯವಿಟ್ಟು ಇದು ಆರೋಗ್ಯದ ವಿಚಾರ. ಇದ್ರೆಲ್ರಿಗೂ ನಾವು ಎಲ್ಲರಿಗೂ ನಾವು ಇರಬೇಕು. ಆರೋಗ್ಯ ವಿಚಾರದಲ್ಲಿ ಎಲ್ಲಾ ವಿಚಾರದಲ್ಲೂ ಅಷ್ಟೇ ನಾವು ಕಲಬೆರಕೆ ಮಾಡಬಾರ್ದು. ಬಟ್ ಈ ಊಟದಲ್ಲಿ ಗಮನ ಕೊಡಬೇಡಿ. ಯಾರಾದ್ರೂ ಮಾಡ್ತಾ ಇದ್ರೆ ಧೈರ್ಯವಾಗಿ ನೀವು ಎದುರಿಸಿ ಅವ್ರಿಗೆ ಬೇಕು. ನೀವು ಅಷ್ಟೇ ಈ ಯಶಸ್ಸು ಸಿಗುತ್ತೆ. ಆಮೇಲೆ ಸೀಡ್ಸ್ ಬಗ್ಗೆ ಮಾತಾಡ್ತಾ ಇದ್ರು ನಾನು, ವೈಭವ್. ಯಾವ್ಯಾವ ತರ ಸೀಡ್ಸ್ ಅಲ್ಲಿ ಎಕ್ಸ್ಟ್ರಾಕ್ಷನ್ ಮಾಡ್ಬೋದು? ನೀವು ಒಂದು ಗಾಣ ಹಾಕೊಂಡ್ರೆ ಮೆಜಾರಿಟಿ ಆಫ್ ಎಲ್ಲಾ ಸೀಡ್ಗಳಲ್ಲೂ ಆಯಿಲ್ ತೆಗಿಬಹುದು. ಆದ್ರೆ ಕುಸುಬೆ ಮಾತ್ರ, ಸಾಫ್ಲವರ್ ಮಾತ್ರ ಬಹಳ ಟ್ರಿಕಿ ಬೀಜ. ಯಾಕಂದ್ರೆ ಬಹಳ ಗಟ್ಟಿ ಅದು. ಮರದ ಗಾಣದಲ್ಲಿ ನೀವೇನ ಬೀಜ ಬೇಳೆ ಮಾಡದೆ ಹಾಕ್ಬಿಟ್ರೆ ಮರದ ಗಾಣ ಒಡೆದೋಗುತ್ತೆ. ಕಬ್ಬಣದ ಗಾಣದಲ್ಲಿ ಹಾಕಿದ್ರೆ ನಿಮಗೆ ಬೇಳೆ ಮಾಡಿದ್ರು ಅಷ್ಟೇ, ಬೀಜ ಮಾಡಿದ್ರು ಎಣ್ಣೆ ಮಾಡ್ಬೋದು. ಕುಸುಬೆ ಎಣ್ಣೆ ಮಾಡೋರು ಮಾತ್ರ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಕೊಬ್ಬರಿ ಎಣ್ಣೆ ನೀವು ಮರದ ಗಾಣದಲ್ಲಿ ಹಾಕಿದ್ರೆ 50-55% ಬರ್ಬೋದು. ಕಬ್ಬಣದ ಗಾಣದಲ್ಲಿ ಹಾಕಿದ್ರೆ ನಿಮ್ಗೊಂದು 60-65-70% ಬರ್ಬೋದು. ಯಾಕಂದ್ರೆ ಅದ್ರಲ್ಲಿ ಒಂದ್ ಸ್ವಲ್ಪ ಹೀಟ್ ಜಾಸ್ತಿ ಆಗುತ್ತೆ. ಕಬ್ಬಣದ ಗಾಣದಲ್ಲಿ ಪ್ರೆಷರ್ ಜಾಸ್ತಿ ಇರುತ್ತೆ. ಆ ಪೌಂಡಿಂಗ್ ಪ್ರೆಷರ್ ಏನಿದೆ, ಆ ಫೋರ್ಸ್ ಜಾಸ್ತಿ ಇರುತ್ತೆ. ಸೊ ಅದು ಜಾಸ್ತಿನೇ ಹಿಂಡಿ ರುಬ್ಬುತ್ತೆ ಕೊಬ್ಬರಿನ. ಸೊ ಎಣ್ಣೆ ಕ್ವಾಲಿಟಿ ಮರದ ಗಾಣದ್ದು ಸುಪೀರಿಯರ್ ಅಂತ ಹೇಳ್ಬೋದು. ಕಬ್ಬಣದ ಗಾಣದ್ದು ರೋಟ್ರಿದು ಬೆಸ್ಟ್ ಆರ್ ಗುಡ್ ಕ್ವಾಲಿಟಿ ಅಂತ ಹೇಳ್ಬೋದು. ಯಾವುದೇ ರೀತಿ ಒಂದ್ ಸ್ವಲ್ಪ ನಿಮ್ಗೆ ಜಾಸ್ತಿ ಪ್ರೊಡಕ್ಷನ್ ಬರುತ್ತೆ. ನೀವು ಅದನ್ನ ಒಂದ್ ಸ್ವಲ್ಪ ಕಡಿಮೆ ರೇಟಿಗೆ ಮಾರ್ಬೋದು. ಇವಾಗ ನಾವು ಮರದ ಗಾಣದ ಎಣ್ಣೆನೆ ನಾವು ಮಾರೋದು. ನಮ್ದು ಒಂದ್ ಸ್ವಲ್ಪ ರೇಟ್ ಜಾಸ್ತಿ, ಯಾಕಂತಂದ್ರೆ ಪ್ರೊಡಕ್ಷನ್ ಕಡಿಮೆ ಬರುತ್ತೆ ಅಂತ ಹೇಳಿ. ಯಾಕಂದ್ರೆ ಮರದ ಗಾಣದಲ್ಲಿ ನಿಮ್ಗೆ ಒಂದು 10-15% ಕಡಿಮೆನೆ ಪ್ರೊಡಕ್ಷನ್ ಬರುತ್ತೆ. ಕಡಲೆ ಬೀಜ 3 kg ಸರಾಸರಿ ಯಾರೋ 2.5-2.25 ಅಂತಾರೆ. ದಯವಿಟ್ಟು ಯಾರನ್ನು ನಂಬಕ್ ಹೋಗ್ಬೇಡಿ.
ನಾನು 3 ವರ್ಷದ ಸರಾಸರಿ ನಿಮಗೆ ಅಂಕಿಅಂಶಗಳನ್ನ ನಾನು ಕೊಡ್ತಿದ್ದೀನಿ. ನಿಮಗೆ 3 kg, ಯಾಕಂದ್ರೆ ನಿಮ್ದು ವೇಸ್ಟೇಜ್ ಇರುತ್ತೆ, ಗಸೀಲ್ ಹೋಗುತ್ತೆ, ಚೆಲ್ಬಿಡ್ತಾರೆ, ಬಾಟಲ್ ಡ್ಯಾಮೇಜಸ್ ಬರುತ್ತೆ, ತಗೊಂಡೋಗೋರೆಲ್ಲೋ ಚೆಲ್ಬಿಟ್ಟಿರ್ತಾರೆ. ಇದೆಲ್ಲ ನೀವು ಸರಾಸರಿ ಲೆಕ್ಕ ಹಾಕಿದ್ರೆ 3 kg ಕಡಲೆ ಬೀಜ ಬೇಕು ನಿಮಗೆ 1 ಲೀಟರ್ ಎಣ್ಣೆ ಬರೋದಕ್ಕೆ. ಕಡಲೆ ಬೀಜ ಎಣ್ಣೆ ಮಾಡೋರು ಬಹಳ ಪ್ರಮುಖವಾದ ಅಂಶನ ನೀವು ಏನು ನೋಡ್ಬೇಕು ಅಂತಂದ್ರೆ, ಕಡಲೆ ಬೀಜದಲ್ಲಿ ಅಫ್ಲೋಟಾಕ್ಸಿನ್ ಅಂತ ಇರುತ್ತೆ. ಅದು ಬಹಳನೇ ಹಾನಿಕಾರಕ. ಅದನ್ನ ಒಂದನ್ನ ಇಟ್ಕೊಂಡೆ ಈ ರಿಫೈನ್ಡ್ ಆಯಿಲ್ ಇಂಡಸ್ಟ್ರಿ ಅವರು ಬೇಕಾದ್ರೆ ಅದನ್ನ ಆಟ ಆಡ್ಬಿಡ್ತಾರೆ. ಅಫ್ಲೋಟಾಕ್ಸಿನ್ ಅಂತ ಅಂದ್ರೆ ಈ ಫಂಗಲ್ ಸೀಡ್ಸ್, ಈ ಕೆಟ್ಟೋಗಿರೋ ಬೀಜಗಳು, ಕಹಿ ಬೀಜಗಳು ಏನ್ ಮಾಡುತ್ತೆ, ಅಫ್ಲೋಟಾಕ್ಸಿನ್ ಅನ್ನೋ ಒಂದು ವಿಷ ಏನಿದೆ ಅದ್ಯಾವ್ದಾದ್ರು ಎಣ್ಣೆಗಳಲ್ಲಿ ಹೋಯ್ತು ಅಂತಂದ್ರೆ ಬಹಳನೇ ಹಾನಿಕಾರಕ. ಅದನ್ನ ಗಮನದಲ್ಲಿ ಇಟ್ಕೋಬೇಕು. ಹಾಗೆ ಕಡಲೆಕಾಯಿ ಅಲರ್ಜಿ ಸಾಕಷ್ಟು ಜನರಿಗೆ ನಟ್ ಅಲರ್ಜಿ ಅಂತ ಇರುತ್ತೆ. ಅಂದ್ರೆ ಕಡಲೆ ಬೀಜ ಇರ್ಬೋದು, ಅಥವಾ ವಾಲ್ನಟ್ ಇರ್ಬೋದು, ಆಲ್ಮಂಡ್ ಇರ್ಬೋದು, ಈ ತರ ಬೀಜಗಳಿಗೆ ಅಲರ್ಜಿ ಇರುತ್ತೆ ಅವ್ರಿಗೆ. ಅದು ತಿಂದ್ರೆ ಕೈ ಮೇಲೆಲ್ಲ ಗುಳ್ಳೆ ಬರುತ್ತೆ. ಸೊ ಇದು ಏನಕ್ಕೆ ಹೇಳ್ತಾ ಇದೀನಿ ಅಂತ ಅಂದ್ರೆ, ನೀವು ಪ್ಯಾಕಿಂಗ್ ಮಾಡೋವಾಗ ನಮ್ಮ ಇಂಡಿಯನ್ ರೆಗ್ಯುಲೇಷನ್ಸ್ ಏನಿದೆ, ಪ್ಯಾಕಿಂಗ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಅದನ್ನ ಹೇಳ್ಬೇಕು. ಅಲರ್ಜಿಗಳು ಯಾರಿಗೂ ಇತ್ತು ಅಂತಂದ್ರೆ ದಯವಿಟ್ಟು ಇದನ್ನ ಸೇವಿಸಬೇಡಿ ಅಂತ ಹೇಳಿ ನಾವು ಪ್ರಿಂಟ್ ಮಾಡ್ಬೇಕಾಗತ್ತೆ. ಇದು ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ಇವಾಗ ಪ್ರಿಂಟಿಂಗ್ ವಿಚಾರಕ್ಕೆ ಹೋಗ್ತೀನಿ. ಮೊದಲನೇದಾಗಿ ನೀವು ಯಾವ ಬೀಜ ಮಾಡ್ತೀರಾ ಎಣ್ಣೆ ಅಂತೇಳಿ ಒಂದು ಲಿಸ್ಟ್ ಮಾಡ್ಕೋಬೇಕು. ಅದಕ್ಕೆ ಅನುಗುಣವಾಗಿ ನೀವು ಅದನ್ನ ಗಾಣ ತಗೊಳ್ಬೇಕು. ನಿಮಗೆ 8 ಲಕ್ಷ ರೂಪಾಯಿ ಬಜೆಟ್ ಇತ್ತು ಅಂತಂದ್ರೆ ಐ ವುಡ್ ರೆಕಮೆಂಡ್ ಯು ಟು ಗೋ ಫಾರ್ 2 ಗಾಣ. ಯಾಕೆಂತಂದ್ರೆ ನಿಮಗೆ 1.5, 1.25, 2.5, 3 ಲಕ್ಷದವರೆಗೂ ನಿಮ್ಗೆ ಗಾಣದ ಖರ್ಚಾಗುತ್ತೆ. ಇನ್ನು ಮಿಕ್ಕಿದ್ದು ಪಾತ್ರೆ ಇದುಗಳೆಲ್ಲಾನು ನೀವು ತಗೊಳ್ಬೇಕು ಅಂತಂದ್ರೆ, ಒಂದು ಸ್ಮಾಲ್ ಸ್ಕೇಲ್ ಶುರು ಮಾಡ್ಕೊಂಡು ಹೋಗ್ತೀನಿ ಅಂತಂದ್ರೆ ನೀವು 2 ಗಾಣ ಹಾಕೊಂಡು ನೀವು ಶುರು ಮಾಡ್ಕೊಂಡು ಹೋಗ್ಬೋದು. ಬಟ್ ತುಂಬಾನೇ ನೀವು ಇದು ಟೈಟ್ ಸಿಚುವೇಶನ್ ಇರುತ್ತೆ. ಯಾಕೆ ಅಂತಂದ್ರೆ ನಿಮಗೆ ರಾ ಮೆಟೀರಿಯಲ್ ಯಾವಾಗ್ಲೂ ಅಷ್ಟೇ ಒಂದು 6 monthsಗೆ ನೀವು ಪ್ಲಾನ್ ಮಾಡಬೇಕು. ಒಂದು ಗಾಣ 10 kg ಬೀಜ ನಿಮಗೆ ಸರಿಸುಮಾರು 30 ರಿಂದ 45 ನಿಮಿಷ ಆಗುತ್ತೆ ಅಂತಂದ್ರೆ, ದಿನಕ್ಕೆ ನೀವು 6 ರಿಂದ 7 ಗಂಟೆ ಮಾಡ್ತೀವಿ ಅಂದ್ರೆ ಒಂದು 70 kg ಕಡಲೆ ಬೀಜ ಲೆಕ್ಕ ಇಟ್ಕೊಳ್ಳಿ. 70 kg ಅಂದ್ರೆ ತಿಂಗಳಲ್ಲಿ ನೀವು 30 ದಿನ ನಡೆಸ್ತೀರಿ ಅಂತಂದ್ರೆ ನಿಮಗೆ ದಿನಕ್ಕೆ 70 kg ಅಂತಂದ್ರೆ ಸರಾಸರಿ ನಿಮಗೆ 2 ಟನ್ ಅಷ್ಟು ನಿಮಗೆ ಕಡಲೆ ಬೀಜ ಬೇಕು. 2 ಟನ್ ಇವತ್ತು ಸರಾಸರಿ ಆವರೇಜ್ ಒಳ್ಳೆ ಕಡಲೆ ಬೀಜದ ಬೆಲೆ 2 ಟನ್ ಅಂತಂದ್ರೆ 2 ಲಕ್ಷ ರೂಪಾಯಿ ಆಗುತ್ತೆ. ನಿಮಗೆ 6 ತಿಂಗಳಿಗೆ 12 ಲಕ್ಷ ರೂಪಾಯಿ ಬೇಕಾಗುತ್ತೆ ಸರಾಸರಿ ರಾ ಮೆಟೀರಿಯಲ್. ಸೊ ಫಸ್ಟ್ ಮಂತ್ ರಾ ಮೆಟೀರಿಯಲ್ಗೆ ಅಂತ ಹೇಳಿ ನೀವು ಒಂದ್ 2 ಲಕ್ಷ ಇಟ್ಕೊಂಡ್ರೆ, ಅದರಿಂದ ಆಗೋ ವ್ಯಾಪಾರ ಏನು ಆಯಿಲ್ ಬಂದ ಅಂತ ಎಣ್ಣೆನ ವ್ಯಾಪಾರ ಮಾಡಿ ನಿಮಗೆ ಒಂದು 2 ಲಕ್ಷ ರೂಪಾಯಿ ನೀವು ಬಂಡವಾಳ ಹಾಕಿದ್ರೆ ರಾ ಮೆಟೀರಿಯಲ್ಗೆ ಅಥವಾ ಕಚ್ಚಾ ಸಾಮಗ್ರಿಗೆ ನಿಮಗೆ ಒಂದು 2 ಟನ್ಗೆ ಏನಿಲ್ಲ ಅಂದ್ರೆ ಒಂದು 600-700 ಲೀಟರ್ ಎಣ್ಣೆ ಬರುತ್ತೆ. 700 ಲೀಟರ್ ನೀವು 300-350 ರೂಪಾಯಿ ಸರಾಸರಿ ಮಾಡ್ತೀನಿ ಅಂತಂದ್ರೂ ನಿಮಗೆ ಒಂದು 2.25-4 ಲಕ್ಷ ರೂಪಾಯಿ ಅಷ್ಟು, 2.25-3 ಲಕ್ಷ ರೂಪಾಯಿ ಅಷ್ಟು ನಿಮಗೆ ಆದಾಯ ಬರುತ್ತೆ. 3 ಲಕ್ಷ ರೂಪಾಯಿ ಅಷ್ಟು ಆದಾಯ ಪ್ಲಸ್ ನಿಮಗೆ 1.25 ಟನ್ ಅಷ್ಟು ಹಿಂಡಿ ಇರುತ್ತೆ. ಹಿಂಡಿ ಇವತ್ತು 40 ರೂಪಾಯಿ ರೇಟ್ ಇದೆ. ಅಂದ್ರೆ ಅದು ಸುಮಾರು ಒಂದು 50,000 ಬರುತ್ತೆ. ಸರಾಸರಿ ನಿಮ್ಗೆ ಏನಿಲ್ಲ ಅಂದ್ರೆ 30-35% ನಿಮ್ಗೆ ಲಾಭ ಬರುತ್ತೆ. ಅದು ನಿವ್ವಳ ಲಾಭ ಅಲ್ಲ, ನೆಟ್ ಲಾಭ ಅಲ್ಲ. ಅದರಲ್ಲಿ ನಿಮ್ದು ಎಲ್ಲಾ ಖರ್ಚುಗಳು ತೆಗಿಬೇಕು. ಟ್ಯಾಕ್ಸು, ಸೇಲ್ಸ್ ಟ್ಯಾಕ್ಸು, ಇನ್ಕಮ್ ಟ್ಯಾಕ್ಸ್ಗಳು ಅದೆಲ್ಲ ನೀವು ಖರ್ಚು ಕಳೆದು ನಿಮ್ಗೆ ಸರಾಸರಿ 20-22% ಅಂತೂ ಖಂಡಿತ ಬಂದೇ ಬರುತ್ತೆ. ಸೊ ಅದು ಬಹಳ ಪ್ರಮುಖವಾದ ಅಂಶ. ನೀವು ಇನ್ಯಾರೋ ಕಡ್ಲೆಕಾಯಿ ಎಣ್ಣೆನ 200 ರೂಪಾಯಿಗೆ ಮಾರ್ತಾ ಇದ್ದಾನೆ ಅನ್ನೋ ಹೇಳಿ ಅದ್ರ ನೀವು ಜಾಡು ಹುಡ್ಕೊಂಡು ಹೋಯ್ತು ಅಂತಂದ್ರೆ ನಿಮ್ಗೆ ಅವಾಗ ಗೊತ್ತಾಗುತ್ತೆ, ಇಲ್ಲ ಕಲಬೆರಕೆ ಬೀಜ ಯೂಸ್ ಮಾಡ್ಬೇಕು, ಇಲ್ಲ ಕಲಬೆರಕೆ ಎಣ್ಣೆ ಮಾರ್ಬೇಕು. ಇದೆರಡೇ ವಿಧಾನನೇ. 150-200 ರೂಪಾಯಿಗೆಲ್ಲ ಕಡ್ಲೆಕಾಯಿ ಎಣ್ಣೆ ಕೊಡೋದಕ್ಕೆ ಚಾನ್ಸೇ ಇಲ್ಲ, ಅನ್ಲೆಸ್ ಅಂಡ್ ಅಂಟಿಲ್ ಅವರು ಕಳಪೆ ಬೀಜ ಅಥವಾ ಲೋವರ್ ಗ್ರೇಡ್ ಸೀಡು 70 ರೂಪಾಯಿ 60 ರೂಪಾಯಿಗೋ ಕಡಲೆ ಬೀಜ ತಂದು ಮಾರ್ತೀನಿ, ಇಲ್ಲ ನಾನೇ ಕಡಲೆ ಬೀಜ ಬೆಳೆದಿರೋದು ನನಗ್ ಬೇಕಾದಷ್ಟಿದೆ, ನಾನೇನ್ ಅಂಗಡಿ ಬಾಡಿಗೆ ಕೊಡ್ಬೇಕಾಗಿಲ್ಲ, ನಾನು ಯಾರಿಗೂ ಸಂಬಳ ಕೊಡ್ಬೇಕಾಗಿಲ್ಲ, ನಾನೇ ಮಾಡ್ತಾ ಇದೀನಿ ಅಂತವ್ರು ಒಂದು 250 ರೂಪಾಯಿಗೆ ಮಾರ್ಬೋದು, 225-250 ಮಾರ್ಬೋದು. ತಮಿಳ್ನಾಡಲ್ಲಿ ಕೋಆಪರೇಟಿವ್ ಸೊಸೈಟಿ ಮಾಡಲ್ ಮಾಡೋರ್ವರೆಗೂ ನಾನು ಎಸ್ಟಾಬ್ಲಿಷ್ ಮಾಡ್ಕೊಟ್ಟಿದ್ದೀನಿ. ಅಲ್ಲೂ ಹೇಳ್ತಾ ಇರ್ತೀನಿ ನಾನು. ಅಲ್ಲೆಲ್ಲ ಜನ ಸಿಪ್ಪೆ ಸಮೇತಾನೆ ಹಾಕ್ಬಿಡ್ತಾರೆ, ಕಡಲೆ ಬೀಜ ಸಿಪ್ಪೆ, ಅಫ್ಲೋಟಾಕ್ಸಿನ್ ಅದೆಲ್ಲ ಏನು ಕೇರೆ ಮಾಡಲ್ಲ. ಬಹಳ ಒರಟ ರೀತಿನಲ್ಲಿ ಶುರು ಮಾಡ್ತಾರೆ, ಒರಟ ರೀತಿನಲ್ಲೇ ಮಾಡ್ಬಿಡ್ತಾರೆ. ಸಾಕಷ್ಟು ಕೋಆಪರೇಟಿವ್ ಮಿಲ್ಗಳಲ್ಲೂ ಆಂಧ್ರಲ್ಲೂ ನೋಡಿದೀನಿ. ಅದನ್ನ ಮಾಡಬಾರದು. ಇದರಲ್ಲಿ ಹೈಜೀನ್, ಕ್ಲೆನ್ಲಿನೆಸ್ ಬಹಳ ಇಂಪಾರ್ಟೆಂಟ್. ನೀವು ಎಷ್ಟು ನಾಜೂಕಾಗಿ ಎಷ್ಟು ಕ್ಲೀನ್ ಆಗಿ ಇಟ್ಟಿರ್ತೀರಾ ಅಂದ್ರೆ ನಿಮ್ದು ಒಂದು ಶೋರೂಮ್ ತರ. ಕ್ಲೆನ್ಲಿನೆಸ್ ಡಸ್ ನಾಟ್ ಕಾಸ್ಟ್ ಮನಿ ಅಂತ ಎಲ್ಲಾರ್ಗು ಹೇಳ್ತಾ ಇರ್ತೀನಿ. ಅಂದ್ರೆ ನೀವು ಕ್ಲೀನ್ ಆಗಿ ಶುಚಿಯಾಗಿ ಇಡೋದಕ್ಕೆ, ನೀವು ಎಣ್ಣೆ ತೆಗೆಯುವಂತ ಒಂದು ಜಾಗನ ಶುಚಿಯಾಗಿ ಇಡೋದಕ್ಕೆ ಅದಕ್ಕೆ ನಿಮ್ಗೆ ಹೆಚ್ಚು ಕಾಸು ಬೇಕಿಲ್ಲ. ಅದಿದ್ರೆ ನಿಮ್ಗೆ ಹೆಚ್ಚು ಕಸ್ಟಮರ್ ಬರ್ತಾರೆ. ಶುಚಿಯಾಗಿದ್ರೆ ಇನ್ನೂ ನಿಮಗೆ ವ್ಯಾಪಾರ ಜಾಸ್ತಿ ಆಗುತ್ತೆ. ಅದನ್ನ ನೋಡಿ.
ವೈಭವ್ ಏನೋ ಅವಕಾಶ ಮಾಡ್ಕೊಡ್ತು ಅಂತಂದ್ರೆ ನನ್ನ ಫ್ಯಾಕ್ಟ್ರಿ ಮಿಲ್ ನ ತೋರಿಸ್ಬೋದು ಎಲ್ರಿಗೂ ನೋಡ್ಬೇಕು ಅಂತ ಇರ್ತಾರೆ. ಗೊತ್ತಿಲ್ಲ ಈ ಮೀಟಿಂಗ್ ಅಲ್ಲಿ ಅದು ನಿಮಗೆ ಇದ್ ಮಾಡ್ಬೇಕು, ಯಾಕಂದ್ರೆ ನಾನು ಫ್ಯಾಕ್ಟ್ರಿನಲ್ಲೇ ಕೂತಿದ್ದೀನಿ, ನಾನು ಅದನ್ನ ತೋರಿಸ್ಬೋದು ಎಲ್ರಿಗೂ ಜನರಿಗೆ ಯಾವ ರೀತಿ ನಾವು ಎಕ್ಸ್ಟ್ರಾಕ್ಷನ್ ಮಾಡ್ತೇವೆ, ಯಾವ ರೀತಿ ಕಾರಣಗಳಿದೆ ಅಂತ ಹೇಳಿ. ವೈಭವ್, ಇಟ್ ಇಸ್ ಅಪ್ ಟು ಯು ಇಫ್ ಯು ವಾಂಟ್ ಮೀ ಟು ಶೋ. Sir, it would be very welcome thing, sir, if you show the machinery which you're already using ಅಂತ. ಇದಾದ್ಮೇಲೆ ನಿಮ್ಮ ಮಾತಾದ್ಮೇಲೆ ತೋರಿಸಿ ಸರ್, ಚಿಂತೆ ಇಲ್ಲ. ನಿಮ್ಮ ಮಾತು ಮುಗಿಸ್ಬಿಟ್ಟು ಲಾಸ್ಟಿಗೆ ಇಫ್ ಯು ಕ್ಯಾನ್ ಶೋ, ಇಟ್ ವಿಲ್ ಬಿ ವಂಡರ್ಫುಲ್ ಸರ್. ಸರ್ ವಾಯ್ಸ್ ಹೊರಟೋಯ್ತು. Sir, your voice is not audible, sir. ಆಯ್ತಾ? ಅದು ಕರ್ಮ ಕಾಣಿಸ್ತಾ ಇದೆಯಾ? ಹಂಗೆ ಅದು ಆಗತ್ತದು ಹಲ್ಕ ಹಾಕ್ಯಂತ ಸರ್ ನಿಮ್ ವಾಯ್ಸ್ ಕೇಳಿಸ್ತಾ ಇಲ್ಲ ಸರ್. ಒಂದ್ ನಿಮಿಷ, ಮೆಷಿನ್ ಸೌಂಡ್ ಇತ್ತು. ಮೆಷಿನ್ ಸೌಂಡ್ ಇತ್ತು, ಇವಾಗ ಕೇಳಿಸ್ತಾ ಇದೆಯಾ? ಇವಾಗ ಕೇಳಿಸ್ತಾ ಇದೆ. ಓಕೆ. ಸೊ ಇದು ನಾವು ಎಕ್ಸ್ಟ್ರಾಕ್ಟ್ ಮಾಡಿದ ಮೇಲೆ ಬರುವಂತ ಹಿಂಡಿ. ಇದು ನಿಮಗೆ ಮಾರ್ಕೆಟ್ ಅಲ್ಲಿ 40 ರೂಪಾಯಿ ಕೆಜಿ ಸರಾಸರಿ ಇದೆ. ನೀವು 1 ಲೀಟರ್ ಎಣ್ಣೆ ಎಕ್ಸ್ಟ್ರಾಕ್ಟ್ ಮಾಡಿದ್ಮೇಲೆ ನಿಮ್ಗೊಂದು 2 ಕೆಜಿ 2.25 ಕೆಜಿ ಅಷ್ಟು ಹಿಂಡಿ ಸಿಗುತ್ತೆ. ಸೊ ಹಿಂಡಿ ಮಾರ್ಬಿಟ್ಟು ಆ ಲಾಭದಲ್ಲಿ ನಾನು ಅದನ್ನ ಇಟ್ಕೊಂಡು ಸೇಲ್ ಪ್ರೈಸ್ ಮೈನಸ್ ಮಾಡ್ತೀನಿ ಅನ್ನೋ ಒಂದು ಲಾಜಿಕ್ ಬರಬೇಡಿ. ಎಷ್ಟೋ ಸಲ ನಿಮ್ಗೆ ಹಿಂಡಿ ಮಾರುವಂತ ಅವಕಾಶ ಆಗಲ್ಲ. ಲಾಕ್ಡೌನ್ಗಳಲ್ಲಂತೂ ಹಿಂಡಿ ಮಾರೋದು ತುಂಬಾನೇ ಕಷ್ಟ ಆಗೋಗುತ್ತೆ. ಸೊ ಇದನ್ನೆಲ್ಲ ನೀವು ಬರೋ ಬೈ ಪ್ರಾಡಕ್ಟ್ ಲಾಭ ಏನಿದ್ರು ನಿಮ್ದು ಎಕ್ಸ್ಟ್ರಾ ಖರ್ಚುಗಳೇನಿದೆ ಅದನ್ನ ನೀವು ಜ್ಞಾಪಕ ಇಟ್ಕೊಳ್ಳಿ, ಅದಕ್ಕೆ ಅಂತ ಇಟ್ಕೊಳ್ಳಿ. ನೋಡಿ, ಇದು ಬಂದು ಮರದ ಗಾಣ. ಸರ್ ನಿಮ್ ವಾಯ್ಸ್ ಕೇಳಿಸ್ತಾ ಇಲ್ಲ ಸರ್, ವಾಯ್ಸ್ ಕೇಳಿಸ್ತಾ ಇಲ್ಲ. ಮನೋಹರ್ ಸರ್ ವಾಯ್ಸ್ ಕೇಳಿಸ್ತಾ ಇಲ್ಲ. ತಿರ್ಗಾ ಕೇಳಿಸ್ತಾ ಇರ್ಲಿಲ್ವಾ? ಕೇಳಿಸ್ತಾ ಇರ್ಲಿಲ್ಲ ಸರ್. ಓಕೆ, ಇದು ಕಬ್ಬಿಣದ ಗಾಣ, ಒರಳು ಒನಕೆ 2 ಕಬ್ಬಿಣ. ಇದು ಬಂದ್ರೆ ಮರದ ಗಾಣ, ಒರಳು ಒನಕೆ 2 ಮರ. ನೋಡಿ, ಹಾಪರ್ ಅಂತ ಇರುತ್ತೆ. ಈ ಹಾಪರ್ ಅಲ್ಲಿ ನಿಮ್ಗೆ ಹಾಕ್ಬಿಟ್ಟು ಇಲ್ಲಿ ಬೀಜ ತಿರುಗ್ತಾ ಇರುತ್ತೆ. ಅದೇನೆ ಸ್ವಲ್ಪ ಇಲ್ಲಿ ಮಾನಿಟರ್ ಮಾಡಕ್ ಇರ್ಬೇಕು. ಇಲ್ಲೆಲ್ಲ ಎಕ್ಸಸ್ ಬಂತು ಅಂದ್ರೆ ತಳ್ಳೋದಕ್ಕೆ ಒಂದ್ ಸ್ವಲ್ಪ ಇದ್ ಮಾಡಿ. ಇದು ಎಷ್ಟು ಕೆಜಿ ಇನ್ಸ್ಟ್ರೂಮೆಂಟ್ ಸರ್? ವಾಟ್ ಇಸ್ ದ ಕೆಪಾಸಿಟಿ ಆಫ್ ದಿಸ್ ಇನ್ಸ್ಟ್ರೂಮೆಂಟ್ ಪರ್ ಅವರ್? ಇದು 10 ರಿಂದ 12 ಕೆಜಿ. ಇವಾಗ ನೋಡಿ, ಇದು ಕಡಲೆ ಬೀಜ ಹಾಕಿದೀವಿ. ಇದು ಕಡಲೆಕಾಯಿ ಹಿಂಡಿ. ಕಡಲೆ ಬೀಜ ಹಾಕಿ ರುಬ್ತೀವಿ. ಇಲ್ಲಿ ಎಣ್ಣೆ ಬರ್ತಾ ಇದೆ. ಇದು ಕಾಸ್ಟ್ ಆಫ್ ಕಡಲೆಕಾಯಿ. ಇದು ಎಷ್ಟು ಮಿಷನರಿ ಕಾಸ್ಟ್ ಎಷ್ಟಾಯ್ತು ಸರ್? ಇದು ನಿಮ್ಗೊಂದು 2 lakhs ಆಗುತ್ತೆ ಮೆಷಿನ್. ಇದು ನಾನು ಡಿಸೈನ್ ಮಾಡಿದಂತ ಮೆಷಿನ್. ಇದು ಮ್ಯಾನ್ಯುಯಲ್ ಆಗಿ. ಇಲ್ಲೂ ಅಷ್ಟೇ, ಇಲ್ಲೊಬ್ಬರು ನಿಂತ್ಕೊಂಡು ಇಲ್ಲಿ ಕಡಲೆ ಬೀಜ ಓಡ್ತಾ ಇರುವಾಗ ಇಲ್ಲಿ ತಳ್ತಾ ಇರ್ಬೇಕಾಗುತ್ತೆ. ನನ್ನ ವಿಡಿಯೋಗಳಲ್ಲಿ, ಸಾಕಷ್ಟು ವಿಡಿಯೋಗಳಲ್ಲಿ ಇದನ್ನ ತೋರಿಸಿದೀನಿ. ಅದೇ ರೀತಿ ನಿಮಗೆ ಹೋಗ್ತಾ ನಿಮಗೆ ಖರ್ಚುಗಳು ಯಾವ್ದ್ಯಾವ್ದು ಬರುತ್ತೆ ಅಂತ ಹೇಳಿ ಇದೊಂದು ಎಕ್ಸಾಂಪಲ್ ನೋಡಿ. ಈ ತರ ಎಲ್ಲ ಒನಕೆ ಒಡೆದೋಗುತ್ತೆ. ಸೊ ಇದನ್ನ ತೆಗ್ದಿದೀವಿ, ಅಲ್ಲಿ ಇಡೋದನ್ನ ಅದಕ್ಕಿಡ. ಆ ಮೆಷಿನ್ ಗಿಡ ಇಲ್ಲಿ ಖಾಲಿ ಇರೋ ಮೆಷಿನ್ ಗಿಡಬ ನೋಡಿ. ಇದು ಸರಾಸರಿ 2,000 ಕೆಜಿ ಆದ್ಮೇಲೆ ಈ ತರ ಒನಕೆ ಒಡೆದೋಗುತ್ತೆ ಸ್ಟ್ರೈಟ್ ಆಗಿ. ಕಾಣಿಸ್ತಾ ಇದೆಯಾ ವೈಭವ್? Yes sir, we are able to see. This is a good example. ಏನಾಗೋಗುತ್ತೆ, ಹಾಕಿದ ದಿನಾನೇ ಒಡೆದೋಗೋ ಚಾನ್ಸಸ್ ಇರುತ್ತೆ. ಇದು ಒನಕೆ ಒಳಗಡೆ ಇರೋದು ಒರಳು ಒಳಗಡೆ ಈ ಒನಕೆ ಇರುತ್ತೆ. ಇದೇನಿದೆ ಇದನ್ನ ರುಬ್ತಾ ಇರ್ತೀವಿ. ನೀವೇನ್ ದೋಸೆ ರುಬ್ತೀರಾ ಆ ಮಾಟ್ಲಲ್ಲಿ ರುಬ್ಬುತ್ತೆ. ಅದು ಆನ್ ಮಾಡು ವೈಭವ್. ನಾನ್ ಮಾತಾಡೋದಕ್ಕಾಗಲ್ಲ ಇವಾಗ. ಮೆಷಿನ್ ಆನ್ ಮಾಡ್ತೀನಿ, ಕೇಳಿಸಲ್ಲ ನಿಮ್ಗೆ. ಓಕೆ. ಈ ತರ ಇಲ್ಲಿ ಸುಮ್ನೆ ಹಿಂಗ್ ಮಾಡ್ತಾ ಇರ್ಬೇಕಷ್ಟೇ.
ಜಾಸ್ತಿ ನಿಮಗೆ ಸ್ಟ್ರೈನ್ ಆಗಲ್ಲ. ಹ್ಮ್ ಸೊ ಈ ತರ ಬಂದ ಎಕ್ಸ್ಟ್ರಾಕ್ಟ್ ಆದ ಎಣ್ಣೆನ, ಕಡ್ಲೆಕಾಯಿ ಎಣ್ಣೆನ ಗಸಿ ಸೆಟ್ಲ್ ಆಗಕ್ ಬಿಡ್ಬೇಕು. ಗಸಿ ಅಂತಂದ್ರೆ ಕೆಳಗಡೆ ಈ ತರ ಸೆಟ್ಲ್ ಆಗಬೇಕು. ಈ ತರ ಆ ಗಸಿನ ನಾವು ಸೆಟ್ಲ್ ಆಗೋದಕ್ಕೆ ಬಿಡ್ಬೇಕು. ನೋಡಿ, ಈ ತರ ನಾವು ಸ್ಟಿಕ್ಕರ್ಗಳು ಹಾಕೊಳ್ತೀವಿ, ಯಾವ್ದೇ ರೀತಿ ಮಿಸ್ ಆಗ್ಬಿಡ್ಬಾರ್ದು. ಇಲ್ಲಿ ಹಾಕಿದೀವಿ ನೋಡಿ, ಸಪ್ತಮ್ ತೈಲ. ಇದು ನಮ್ಮ ಬ್ರ್ಯಾಂಡು, 100% ನ್ಯಾಚುರಲ್ ವುಡ್ ಪ್ರೆಸ್ಡ್ ಆಯಿಲ್, ಮರದ ಗಾಣದ ಎಣ್ಣೆ. ಹ್ಮ್ ಯಾವುದೇ ರೀತಿ ಕಲಬೆರಕೆ ಇಲ್ಲದ ಶುದ್ಧ ಕಡ್ಲೆಕಾಯಿ ಎಣ್ಣೆ ಇದು. ಇದು 3-4 ದಿನ ಹಿಟ್ ಮೇಲೆ, ಇದು ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತಾ ಇದೆ ಸರ್. ಇದು 3-4 ದಿನ ಹಿಟ್ ಆದ್ಮೇಲೆ ಇದು ನಿಮ್ಗೆ ಈ ತರ ಕಲರ್ ಬರುತ್ತೆ. ಇವಾಗ ಓಪನ್ ಮಾಡಿರೋದು ತೋರಿಸಿ. ಈ ಕಲರ್ ನೋಡ್ಕೊಳ್ಳಿ, ಗೋಲ್ಡನ್ ಬ್ರೌನ್ ಏನಿದೆ ಇದು ಇವಾಗ ಎಕ್ಸ್ಟ್ರಾಕ್ಟ್ ಮಾಡಿರೋದು. ಇದು ಕಲರ್ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅಲ್ವಾ? ಇದನ್ನ ಇವಾಗೇ ನಾವು ಸೇಲ್ ಮಾಡಲ್ಲ. ಆ ಗಸಿ ಎಲ್ಲ ಕೆಳಗ್ ಕುತ್ಕೊಂಡ ಮೇಲೆ ಈ ತರ ಕಲರ್ ಬರುತ್ತೆ. ತಿರ್ಗಾ ಈ ಕೆಳಗಡೆ ಗಸಿ ಕೂತಿರೋದನ್ನ ಆ ಗಾಣದಲ್ಲಿ ಹಾಕ್ಬಿಟ್ಟು ರುಬ್ಬಿ ತಿರ್ಗಾ ಅದ್ರಲ್ಲಿ ಎಣ್ಣೆ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಆ ಗಸಿನ ವಾಪಸ್ ಹಾಕೊಳ್ತಾ ಇರ್ತೀವಿ. ಸೊ ಇದು ನೋಡ್ತು ಅಂತಂದ್ರೆ ನಮ್ದು ಇದು ಒಂದು ಫ್ಯಾಕ್ಟ್ರಿ ಇದು. ಸೊ ಇಲ್ಲೆಲ್ಲ ನಾವು ಆಯಿಲ್ ಸ್ಟೋರ್ ಮಾಡಿದೀವಿ, ಎಲ್ಲಾ ಟ್ಯಾಂಕ್ಸ್ ಅಲ್ಲೂ ಒಂದೊಂದು 150-200 ಲೀಟರ್ ಕೆಪಾಸಿಟಿ. ಯಾವ್ಯಾವ ಆಯಿಲ್ ಏನೇನು ಅಂತ ಹೇಳಿ ನಾವು ಅದನ್ನ ಸ್ಟಿಕ್ಕರ್ ಹಾಕಿ ಇಟ್ಕೊಂಡಿದೀವಿ. ಸೊ ಇಲ್ಲಿ ಆಯಿಲ್ ಏನಿದೆ ಪ್ಯಾಕಿಂಗ್ ಮಾಡ್ಬಿಟ್ಟು ಅಲ್ಲೆಲ್ಲ ಲೇಬ್ಲಿಂಗ್ ಆಗುತ್ತೆ. ಲೇಬ್ಲಿಂಗ್ ಎಲ್ಲ ಮಾಡಿದ್ಮೇಲೆ ನಾವು ಇದರಲ್ಲಿ MRP ಪ್ರಿಂಟಿಂಗ್ ಅಲ್ಲಿಂದ ಮೂವ್ ಮಾಡಿದ್ರು ಈ ಕಡೆ. ಕಾಣಿಸ್ತಾ ಇದೆಯಾ ವೈಭವ್? ಹಾ ಸರ್, ಲೇಸರ್ ಪ್ರಿಂಟಿಂಗ್. ಇದು ಬಂದು ಫ್ರಾನ್ಸ್ ಕಂಪನಿ ಇದು. ಇದೆಲ್ಲ ಪ್ರಿಂಟರು. ಇದೆಲ್ಲ ಹಾಕೊಂಡು ಹೋಯ್ತು ಅಂತಂದ್ರೆ ತುಂಬಾನೇ ಕಾಸ್ಟ್ಲಿ ಆಗುತ್ತೆ. ಬೇರೆ ಮಾಡೆಲ್ಸ್, ಬೇರೆ ಮೆಥಡ್ಸ್ ನಿಮ್ಗೆ ಸಜೆಸ್ಟ್ ಮಾಡ್ತೀನಿ ಯಾವ ರೀತಿ ಪ್ರಿಂಟ್ ಮಾಡ್ಬೋದು ಅಂತ. ಅದನ್ನ ಯೂಸ್ ಮಾಡೋಣ, ಯಾಕಂದ್ರೆ ಬಜೆಟ್ ಕಡಿಮೆ ಇರೋದ್ರಿಂದ ಆ ಬಜೆಟ್ ಅಲ್ಲೇ ವರ್ಕ್ ಮಾಡ್ಬೇಕು ನಾವು. ಸೊ ಇದು ಬಂದು ಈ ಮೆಷಿನ್ ನಿಮ್ಗೆ ಒಂದು 3 ಲಕ್ಷ ರೂಪಾಯಿ ಆಗುತ್ತೆ. ನಿಮ್ಗೆ ವರ್ಷಕ್ಕೆ ಏನಿಲ್ಲ ಅಂದ್ರೂ 1 ಲಕ್ಷ ರೂಪಾಯಿ ಅಷ್ಟು ಇಂಕ್ ಬೇಕಾಗುತ್ತೆ. ಈ ಒಂದು ಇದರಲ್ಲಿ ನೀವು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಅಂದ್ರೆ ಖಂಡಿತವಾಗಿ ಈ ತರದ್ದು ಒಂದು ಬೇಕಾಗುತ್ತೆ. ಈ ಕಡೆಯಿಂದ ಒಂದು ಬಾಟಲ್ ರೋಲ್ ಮಾಡ್ಕೊಂಡು ನಾನ್ ಮಾಡಿ ತೋರ್ಸಮ್ಮ. ನೋಡಿ, ಈ ತರ ಮಾಡಿರ್ತೀವಿ. ಇವತ್ತು ಮ್ಯಾನುಫ್ಯಾಕ್ಚರ್ ಇವತ್ತು ಪ್ಯಾಕ್ ಮಾಡಿದೀವಿ, ಮ್ಯಾನುಫ್ಯಾಕ್ಚರ್ ಮಾಡಿ. ಸೊ ಇವಾಗ ಆನ್ ಮಾಡ್ಬಿಟ್ಟು ತೋರಿಸ್ತೀವಿ ಯಾವ ತರ ಇದು ರನ್ ಆಗುತ್ತೆ ಅಂತ. ಆರಾಮಾಗಿ ಕಾಣಿಸ್ತಾ ಇದೆಯಾ? ಹಾ, ಕಾಣಿಸ್ತಾ ಇದೆ ಸರ್. ನೋಡಿ, ಇವಾಗ ಅಲ್ಲಿ ಲೇಸರ್ ಇದ್ರಲ್ಲಿ ಪ್ರಿಂಟ್ ಆಗಿದೆ. ಮ್ಯಾನುಫ್ಯಾಕ್ಚರ್ ಡೇಟ್ ಇವತ್ತು ಬಂದ್ಬಿಡುತ್ತೆ. ಕಾಣಿಸ್ತಾ ಇದೆಯಾ? ಹಾ, ಕಾಣಿಸ್ತಾ ಇದೆ ಸರ್. 2ನೇ ತಾರೀಕು ಜೂನ್ 2021 ಮ್ಯಾನುಫ್ಯಾಕ್ಚರ್ ಡೇಟ್. MRP ಇದುಗಳೆಲ್ಲಾನು ಲೇಬಲ್ ಮೇಲೆ ಇರುತ್ತೆ, ನಮ್ದು ಸ್ಟ್ಯಾಂಡರ್ಡ್ ರೇಟ್. ಇದು ಗ್ಲಾಸ್ ಬಾಟ್ಲ್ ಇದೆ ನಮ್ಮಲ್ಲಿ, ಗ್ಲಾಸ್ ಬಾಟ್ಲ್ ಇದೆ, ಆಮೇಲೆ ಪೆಟ್ ಬಾಟ್ಲ್ ಇದೆ, ಆಮೇಲೆ ಕಸ್ಟಮರ್ಗಳು ಅವರೇ ತಂದು ಕಡಲೆಕಾಯಿ ಎಣ್ಣೆನ ಹಾಕ್ಸ್ಕೊಂಡು ಹೋಗ್ಬೋದು. ಫ್ಯಾಕ್ಟ್ರಿನ ಒಂದು ತೋರಿಸ್ತೀನಿ, ಯಾವ ತರ ಒಂದು ಸ್ಟೋರ್ನ ನೀವು ಸೆಟಪ್ ಮಾಡ್ಬೋದು ಅಂತ ಹೇಳಿ. ಇದು ನಮ್ಮ ಸಪ್ತಮ್ ಬನಶಂಕರಿ 2ನೇ ಹಂತದ ಒಂದು ಸ್ಟೋರ್ ಫ್ಯಾಕ್ಟ್ರಿ ಇದು. ಇದು ಬಂದು ನಮ್ಮ ಸ್ಟೋರ್ ಔಟ್ಲೆಟ್. ಅಲ್ಲಿಂದ ಫಿಲ್ ಆಗ್ಬಿಟ್ಟು ಇಲ್ಲಿ ಕೊಡ್ತೀವಿ. ಇಲ್ಲಿಂದ ನಮ್ಗೆ ಅಮೆಝಾನ್, ಫ್ಲಿಪ್ಕಾರ್ಟ್, Saptam.com ಎಲ್ಲಾದ್ರಲ್ಲೂ ಆರ್ಡರ್ ಹೋಗ್ತಾ ಇರುತ್ತೆ. ಅದಲ್ಲದೆ ನಮ್ಗೆ ಇಲ್ಲಿ ಕಸ್ಟಮರ್ಗಳು ಬಂದು ಇಲ್ಲಿ ಪರ್ಚೇಸ್ ಮಾಡಿ ಹೋಗ್ತಾ ಇರ್ತಾರೆ. ಬಿಲ್ಲಿಂಗ್ ಮೆಷಿನ್, POS ಮೆಷಿನ್, ವೇಯಿಂಗ್ ಸ್ಕೇಲು, ಸ್ಯಾನಿಟೈಸರ್ಸು, ಆಮೇಲೆ QR ಕೋಡ್ಸು ಎಲ್ಲ ನೀವು ಇದುಗಳೆಲ್ಲ ಹಾಕೊಂಡು ಒಂದು ಪ್ರೊಫೆಷನಲ್ ಸೆಟಪ್ ತರ ಇಟ್ಕೋಬೇಕು. 8 ಲಕ್ಷದಲ್ಲಿ ಮಾಡ್ಬೋದೇನಪ್ಪ? ಮಾಡ್ಬೋದು. 8 ಲಕ್ಷದಲ್ಲಿ ಯಾವ ಸ್ಕೇಲಲ್ಲಿ ಮಾಡ್ಬೇಕು ಅದನ್ನ ಪ್ಲಾನ್ ಮಾಡೋಣ, ತೊಂದರೆ ಇಲ್ಲ, ಯೋಚನೆ ಮಾಡಬೇಡಿ. ಇದು ಸಪ್ತಮ್ ಬಗ್ಗೆ, ನಮ್ಮ ಆಯಿಲ್ ಇದ್ರ ಬಗ್ಗೆ ಬಂದಿರುವಂತ ಒಂದು ಸ್ಟೋರಿಗಳು ಪೇಪರ್ ಅಲ್ಲಿ, ಮಾಧ್ಯಮಗಳಲ್ಲಿ, ಅದು ನಮಗೆ ಬಂದಿರುವಂತ ಸರ್ಟಿಫಿಕೇಟ್ಗಳು, ಅವಾರ್ಡ್ಗಳು. ಸೊ ಇದೆಲ್ಲ. ಸೊ ಇದು ನಮ್ಮ ಕಾಸಿಯಾ ಲೈಫ್ ಮೆಂಬರ್ಶಿಪ್. ಬಿಸ್ನೆಸ್ ಅವರ್ಸ್ ನೀವು ಎಷ್ಟು ಗಂಟೆಗಳು ಕೆಲಸ ಮಾಡ್ತೀರಂತ ಡಿಸ್ಪ್ಲೇ ಮಾಡ್ಬೇಕಾಗುತ್ತೆ, ಬೋರ್ಡ್ಗಳು ಹಾಕ್ಬೇಕಾಗುತ್ತೆ, GST ನಂಬರು ಇದೆಲ್ಲಾನು ಕಂಪಲ್ಸರಿ. ಇಲ್ಲಿ ಕಸ್ಟಮರ್ಗಳು ಈ ತರ ಬಂದು ಪರ್ಚೇಸ್ ಮಾಡೋದಕ್ಕೆ ಬರ್ತಾರೆ. ಸೊ ನೀವು ಎಲ್ಲಿ ಸೆಟಪ್ ಮಾಡ್ಬೇಕು ಅಂತ ಹೇಳಿ ಅದನ್ನ ಡಿಸ್ಕಸ್ ಮಾಡಿ
decide. Yes, Sunil ji, I am here now. Sorry. ಸರ್ ನಮಸ್ತೆ ಸರ್. ಮಿಸ್ಟರ್ ಸರ್ ಮನೋಹರ್ ಸರ್, ಇವರು ಅನಿಲ್ ರಾವತ್ ಅಂತ, AGM of NABARD. He has just joined the meeting. Namaste sir. Thank you, namaste. Yes, please carry on. So ಇದೆಲ್ಲ ನಿಮಗೆ racks, storage ಗಳೆಲ್ಲ ಬೇಕಾಗುತ್ತೆ. ರಾ ಮೆಟೀರಿಯಲ್ ಗಳೆಲ್ಲಾನು ನಿಮಗೆ ಸ್ಟೋರ್ ಮಾಡೋದಕ್ಕೆ ಇದೆಲ್ಲ ಜಾಗಗಳು. ಸೊ ಟಾಯ್ಲೆಟ್ಸ್, ಹ್ಯಾಂಡ್ ವಾಶ್, ಪಾತ್ರೆಗಳು ತೊಳೆಯೋದಕ್ಕೆ, ಆಮೇಲೆ ಗಾಣಕ್ಕೆ ನೀರ್ ಹಾಕ್ಬಿಟ್ಟು ನಾವು ಎಕ್ಸ್ಟ್ರಾಕ್ಟ್ ಮಾಡ್ಬೇಕು ಆಯಿಲ್ ನ. ಗಾಣದ ಎಣ್ಣೆ ಎಕ್ಸ್ಟ್ರಾಕ್ಷನ್ ಬಗ್ಗೆ ಮಾತಾಡಿದಾಗ ಅದ್ರ ಬಗ್ಗೆ ಟ್ರೈನಿಂಗ್ ಗಳಿದ್ದಾಗ ಅದ್ರ ಹೇಳ್ಕೊಡ್ತೀನಿ. ಸೊ ಕುಡಿಯೋ ನೀರು ನಿಮ್ಗೆ ಆರೋ ವಾಟರ್ ಇರಬೇಕು. ಗಾಣದ ಒಳಗಡೆ ನೀವು ಬೀಜಕ್ಕೆ ಹಾಕೊಳ್ಳುವಾಗ ಕುಡಿಯೋ ನೀರು ಆರೋ ವಾಟರ್ ಇರಬೇಕು, ಬಹಳ ಇಂಪಾರ್ಟೆಂಟ್. ಹಾರ್ಡ್ನೆಸ್ ಜಾಸ್ತಿ ಇರಬಾರ್ದು, ಇಲ್ಲಾಂದ್ರೆ ಆಯಿಲ್ ಹಾಳಾಗೋಗುತ್ತೆ. ಸೊ ಇದಿಷ್ಟನ್ನು ನಾವು ಒಂದು ಗ್ಲಾಸ್ ಇದರಲ್ಲಿ ಒಂದು ಕಂಟೈನ್ಡ್ ಎನ್ವೈರನ್ಮೆಂಟ್ ಅಲ್ಲಿ ಹಾಕಿದೀವಿ. ಯಾವುದೇ ರೀತಿ ಇದರಲ್ಲಿ ಬೇರೆ ಔಟ್ಸೈಡರ್ಸ್ ನಾವು ಅಲೋ ಮಾಡಲ್ಲ. ಬಟ್ ಕಸ್ಟಮರ್ಸ್ಗೆ ಟೂರ್ ಕೊಡ್ತೀವಿ. ಕಸ್ಟಮರ್ಗೆ ತೋರ್ಸೋವಾಗ ಈ ಪ್ಯಾಸೇಜ್ ಅಲ್ಲಿ ತೋರಿಸ್ತೀವಿ ನಾವು. ಈ ಪ್ಯಾಸೇಜ್ ಅಲ್ಲೇ ನಡ್ಕೊಂಡು ಹೋಗ್ಬೇಕು ಕಸ್ಟಮರ್ಗಳು. ಬಂದಾಗ ಒಳಗಡೆ ತೋರಿಸ್ತೀವಿ, ಆಚೆ ಶೋ ಕೇಸ್ ಮಾಡೋದಕ್ಕೆ. ಒಳಗಡೆ ತೋರ್ಸಿದ್ರೆ ಅವ್ರಿಗೆ ಇನ್ಫೆಕ್ಷನ್ಸ್ ಇವುಗಳೆಲ್ಲ ಇತ್ತು ಅಂತಂದ್ರೆ ಒಳಗಡೆ ನಮ್ದು ಸ್ಯಾನಿಟೈಸ್ ಮಾಡಕ್ ಬಹಳ ಕಷ್ಟ ಆಗುತ್ತೆ. ಇವಾಗಲ್ಲ, ಮುಂಚೆಯಿಂದಾನು 3 ವರ್ಷದಿಂದ ಸಂಸ್ಥೆಯಲ್ಲಿ ಹಿಂಗೆ ಮಾಡ್ತಾ ಇದೀವಿ. ನಿಮಿಷ. Sorry. Okay. So Vaibhav, that was a quick tour of Saptam factory. Thank you so much sir, you're very kind of you. ನಿಮ್ಮ ಫ್ಯಾಕ್ಟರಿನ ತೋರಿಸಿದ್ದಕ್ಕೆ. ಸರ್ ಈಗ ಇದು ಒಂದು ಫ್ಯಾಕ್ಟರಿ. ಎರಡನೇ ಫ್ಯಾಕ್ಟರಿ ಸಪ್ತಮ್ ಬಂದು ಬನಶಂಕರಿ 6 ಸ್ಟೇಜ್ ಗುಬ್ಳಾಳದಲ್ಲಿದೆ. ಯಾರಾದ್ರೂ ಬಂದು ನೋಡ್ಬೇಕು, ನನ್ನನ್ನು ಕಾಣಬೇಕು ಅಂತ ಅಂದ್ರೆ ಖಂಡಿತ ಲಾಕ್ ಡೌನ್ ಆದ್ಮೇಲೆ ಎಲ್ಲ ಒಂದ್ ಸ್ವಲ್ಪ ಸಿಚುವೇಶನ್ ಈಸ್ ಡೌನ್ ಆದ್ಮೇಲೆ ವೈಭವ್ ಮೂಲಕ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡೋ ಒಂದು ಇದ್ ಮಾಡ್ತು ಅಂತಂದ್ರೆ ವಿ ವಿಲ್ ಪ್ರಾಬ್ಲಿ ಸೆಟ್ ಅಪ್ ಅ ಮೀಟಿಂಗ್ ಅಂಡ್ ಡಿಸ್ಕಸ್. ಇನ್ನೇನಾದ್ರೂ ಕವರ್ ಮಾಡ್ಬೇಕಿತ್ತ ವೈಭವ್? ಏನಿಲ್ಲ ಸರ್, ಇವಾಗ 8 ಲಕ್ಷ ಇವ್ರ ಹತ್ರ ಇರೋ ಬಜೆಟ್. ಇವಾಗ ನಾವು ಅನ್ಕೊಂಡಿರುವಂತದ್ದು 20 kg ಪರ್ ಅವರ್ ಪ್ರೊಡ್ಯೂಸ್ ಮಾಡುವಂತ ಮೆಷಿನ್ ನ ತಗೊಳೋಣ ಅಂತ ನನ್ನ ಒಂದು ಬೇರೆ FPOಗಳದ್ದು ಸ್ವಂತ ಪ್ಲಾನ್ ಇದೆ. ಸೊ ಇವಾಗ ಈ 8 ಲಕ್ಷದಲ್ಲಿ ಯಾವ್ಯಾವ ಐಟಮ್ ಕ್ರಿಟಿಕಲ್ ಆಗಿ ಹಾಕ್ಬೇಕಾಗತ್ತೆ, ಎಷ್ಟು? ಯಾಕಂದ್ರೆ RO ವಾಟರ್ದು ಒಂದು ಎಕ್ಸ್ಟ್ರಾ ಇನ್ಕ್ಲೂಷನ್ ನೀವು ಹೇಳಿದ್ರಿ. ಇದನ್ನ ಬಹುಶಃ ನಮ್ಮ FPOಗಳು ಅವರ ಬಜೆಟ್ ಅಲ್ಲಿ ಕನ್ಸಿಡರ್ ಮಾಡಿರ್ಲಿಲ್ಲ, RO ವಾಟರ್ದು. ಸೊ ಅಂದ್ರೆ RO ವಾಟರ್ ಆಗದೆ ಇದ್ರೆ ಎಣ್ಣೆ ಹಾರ್ಡ್ನೆಸ್ ತುಂಬಾ ಉಪ್ಪು ನೀರಲ್ಲಿ ನಾವು ಎಣ್ಣೆ ಆಡಿಸ್ಬಿಟ್ರೆ ಬಹಳನೇ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಅದ್ರಲ್ಲಿರೋ ಮಿನರಲ್ಸ್, ಸಾಲ್ಟ್ಸ್ ಎಲ್ಲಾನು ಇದಾಗ್ಬಿಡುತ್ತೆ. ಬಟ್ ಏನು RO ವಾಟರ್ಗೂ ನಾನು ಒಂದು ಹಳ್ಳಿನಲ್ಲಿ ಒಂದು ಸಜೆಷನ್ ಕೊಟ್ಟಿದ್ದೀನಿ. ಆ ಹಳ್ಳಿನಲ್ಲಿ 5 ರೂಪಾಯಿ ಕಾಯಿನ್ ಹಾಕಿದ್ರೆ 20 ಲೀಟರ್ ನೀರ್ ಬರುತ್ತೆ. ಇನಿಷಿಯಲಿ ಎಲ್ಲಾ ಲೋಡು ಬೇಕಾಗಿಲ್ಲ. ನಮಗೆ ಅತ್ಯವಶ್ಯಕವಾಗಿರೋದೇನು? ಗಾಣ ಮೊದಲನೇದಾಗಿ. ಎರಡನೇದಾಗಿ ಪೆಟ್ ಬಾಟ್ಲು, ಗ್ಲೋಮೋಲ್ಡ್ ಮೆಷಿನ್ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಇಲ್ಲಿ ಬೇಕಾದಷ್ಟು ಮ್ಯಾನುಫ್ಯಾಕ್ಚರಿಂಗ್ ನಾವು ಮಾಡ್ತೀವಿ. ಇದರದೆಲ್ಲ ಬಾಟಲ್ಸ್ ಎಲ್ಲಾನು, ಬಾಟ್ಲ್ಗಳು ಯಾವಾಗ ಬೇಕಾದ್ರೂ ಕಳಿಸ್ಕೊಡ್ಬೋದು. ಅದಕ್ಕೇನು ಬೇರೆ ಇನ್ವೆಸ್ಟ್ಮೆಂಟ್ ಏನ್ ಬೇಕಾಗಿಲ್ಲ. ಗಾಣ ತಗೊಳ್ಬೇಕು, ಆಯಿಲ್ ಸ್ಟೋರ್ ಮಾಡಕ್ ಪಾತ್ರೆಗಳು ಬೇಕು, ಆಯಿಲ್ ಹಿಡಿಯೋದಕ್ಕೆ ಪಾತ್ರೆಗಳು ಬೇಕು, ಸ್ಟ್ಯಾಂಡ್ಸ್ ಬೇಕು, ಆಮೇಲೆ ಅತಿ ಮುಖ್ಯವಾಗಿ POS ಸಿಸ್ಟಮ್, ಬಿಲ್ಲಿಂಗ್ ಸಿಸ್ಟಮ್ ಬೇಕು. ಅದನ್ನೆಲ್ಲ ಸಿಂಪ್ಲಿಫೈಡ್ ವರ್ಷನ್ ಅಲ್ಲಿ ಮಾಡ್ಬೋದು. ನಿಮ್ಗೆ 8 lakhs ಬಜೆಟ್ಗೆ ಬೇಕಾದಂತ ಒಂದು ಲಿಸ್ಟ್ ನ ನಾನು ರೆಡಿ ಮಾಡಬಲ್ಲೆ, ಅದೇನ್ ತೊಂದರೆ ಇಲ್ಲ. ಸೊ 20 kg ಮೆಷಿನ್ ಪರ್ ಅವರು, 50 kg ಪರ್ ಅವರು, ಆ ತರ ಒಂದು ಕಾನ್ಸೆಪ್ಟ್ ಅಲ್ಲಿ ಹೋಗ್ಬಾರ್ದು. ಇವಾಗ ನಾನ್ ತೋರಿಸಿರೋ ಮೆಷಿನ್ ಎಲ್ಲ 10ರಿಂದ 12 kg ಒಂದು 30-40 ನಿಮಿಷದ ಒಳಗಡೆ ಮಾಡುತ್ತೆ. ಸೊ ಸರಾಸರಿ ಆ ಮೆಷಿನ್ ಗಂಟೆಗೆ 20 kg ಆಗುತ್ತೆ. ದೊಡ್ಡ ಮೆಷಿನ್ ತಗೊಂಡು ಆನೆ ಗಾತ್ರದ್ದು, ಆನೆ ಭಾರದ್ದು ಮೆಷಿನ್ಗಳು ತಗೊಂಡು ಮಾಡೋದಕ್ಕಾಗಲ್ಲ. ಇದೆಲ್ಲ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ. ಡೆಫಿನೆಟ್ಲಿ ನಾನು ಪ್ರಾಬಬ್ಲಿ ನಿಮ್ಗೆ ಯಾವುದೋ ಒಂದು ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇಲ್ಲ. ನಾನು ಒಬ್ಬ ಕಂಪನಿ ಓನರ್ ಆಗಿ, ಒಬ್ಬ ಫ್ಯಾಕ್ಟರಿ ಓನರ್ ಆಗಿ, ಒಬ್ಬ ಮ್ಯಾನುಫ್ಯಾಕ್ಚರರ್ ಆಗಿ ನಿಮ್ಗಳಿಗೆ ನಾನು ಸಹಾಯ ಮಾಡ್ತಾ ಇರೋದು. ಯಾಕೆ ಅಂತಂದ್ರೆ ಗಾಣಗಳನ್ನ ವಾಪಸ್ಸು ತರಬೇಕು ಅನ್ನೋ ಒಂದು ಉದ್ದೇಶ. ನಮ್ಮ 30 ಜಿಲ್ಲೆಗಳಲ್ಲಿ ಗಾಣಗಳು ಬರಬೇಕು. ಪ್ರತಿಯೊಂದು ತಾಲೂಕ್ ಹೆಡ್ ಕ್ವಾರ್ಟರ್ಸ್, ಜಿಲ್ಲೆ ಹೆಡ್ ಕ್ವಾರ್ಟರ್ಸ್ ಗಳಲ್ಲಿ ಇದು ಬರಬೇಕು ಅನ್ನೋ ನಿಟ್ಟಿನಿಂದಾನೇ ನಾವು ಇದನ್ನ ಮಾಡ್ತಾ ಇರೋದು. ನಿಮಗೆ ಏನ್ ಸಹಾಯ ಬೇಕೋ, ಏನ್ ಮಾಹಿತಿ ಬೇಕೋ ಕೇಳಿ ಧೈರ್ಯವಾಗಿ. ಅದ್ರ ಬಗ್ಗೆ ನಾನು ನಿಮ್ಗೆ ಯಾವುದೇ ರೀತಿ ಒಂದು ಇದಿಲ್ಲದೆ ನಿಮ್ಗೆ ಮಾಡ್ಕೊಡೋ ಒಂದು ಪ್ರಯತ್ನ ಮಾಡ್ತೀನಿ. ಸೊ 8 ಲಕ್ಷದಲ್ಲಿ ಮಾಡ್ಬೋದು. ಎಷ್ಟು kg ಮೆಷಿನ್ ಅದನ್ನೆಲ್ಲ ವರಿ ಮಾಡಬೇಡಿ. ಬಿಕಾಸ್ ಅದು ನೀವು 20 kg ಮೆಷಿನ್ ಮಾಡ್ಬೇಕು. ಇವಾಗ ಮ್ಯಾನುಫ್ಯಾಕ್ಚರರ್ ಎಲ್ಲ ನಾವು 25 kg ಮೆಷಿನ್ ಹಾಕ್ತಿವಿ ಅಂತಾರೆ. ಖಂಡಿತ ಮಾಡಕ್ ಹೋಗ್ಬೇಡಿ. ತಮಿಳ್ನಾಡಲ್ಲಿ ಒಂದು ಮಹಿಳೆ, ನಾನೆಲ್ಲ ನಮ್ಮ ಫ್ಯಾಕ್ಟರಿ ಓನರ್ಸ್ಗಳು ಹೇಳ್ತಾ ಇರ್ತೀನಿ, ನಮ್ಮ ಫ್ಯಾಕ್ಟರಿ ಎಂಪ್ಲಾಯೀಸ್ ಹೇಳ್ತಾ ಇರ್ತೀನಿ, ಒಂದು ಮಹಿಳೆ
ಏಕೈಕ ಮಹಿಳೆ ಒಬ್ಬರೇನೆ 4 ಮೆಷಿನ್ ನಡೆಸ್ತಾರೆ, ಒಂದೇ ಮಹಿಳೆ. ಸೊ ಸಾಕಷ್ಟು ಸಿಂಪ್ಲಿಫೈಡ್ ಮೆಷಿನ್ಸ್ ಗಳಿದೆಲ್ಲಾನು. ಯಾವುದೇ ರೀತಿ ಯೋಚನೆ ಮಾಡಬೇಡಿ. ಸಿಂಪಲ್ ಟು ಯೂಸ್, ಎಫಿಷಿಯಂಟು, ಕಾಸ್ಟ್ ಎಫೆಕ್ಟಿವ್, ಇದನ್ನೆಲ್ಲ ನೋಡ್ಬೇಕು. 25 kg ಮೆಷಿನ್ಗಳು ತಂದ್ಬಿಟ್ಟು ಯಾರು ತಗೊಳ್ಳೋದಿಲ್ಲ. ಮ್ಯಾನುಫ್ಯಾಕ್ಚರರ್ ಹತ್ರ ನಿಮ್ಗೆ ಆ ತರದ್ದು ಮರ ಹೊಡೆದೋಯ್ತು ಅಂತಂದ್ರೆ ಒನಕೆ ಮಾಡಕ್ಕೆ ಅವ್ನು 1 ತಿಂಗಳು ತಗೊಳ್ಳೋದ್ರೆ ನೀವು ಒಂದ್ ತಿಂಗಳು ಅಂಗಡಿ ಮುಚ್ಕೊಂಡಿರೋದಕ್ಕಾಗಲ್ಲ. ಸೊ ಅದನ್ನೆಲ್ಲ ಪ್ಲಾನ್ ಮಾಡೋಣ. ಸೊ ಯಾವ ರೀತಿಯಾಗಿ ನಾವು ಇದ್ ಮಾಡ್ಬೋದು ಅಂತ ಹೇಳಿ. ಸೊ ನೀವು ಒಂದ್ ಗಾಣ ಶುರು ಮಾಡ್ತು ಅಂತಂದ್ರೆ ಬ್ಯಾಕಪ್ ಒಂದ್ ಗಾಣ ಬೇಕಾಗುತ್ತೆ. ಅದ್ರ ಬಗ್ಗೆನೂ ಸಾಕಷ್ಟು ಒಂದ್ ಸ್ವಲ್ಪ ಚಿಂತೆ ಚರ್ಚೆ ಮಾಡ್ಬೇಕಾಗುತ್ತೆ. ನೋಡೋಣ, ಡಿಸ್ಕಸ್ ಮಾಡ್ಬಿಟ್ಟು ಹೇಳ್ತೀನಿ. ಇನ್ನೇನಾದ್ರೂ ಮಾಹಿತಿ ಯಾರಿಗಾದ್ರೂ Sir, can you open the session for question and answers? Can you open the session for question and answers? ಮನೋಹರ್ ಅವರು ಕೇಳಿಸ್ತಾ ಇದೆಯಾ? ವೈಭವ್ ನೀವು ಮಾತಾಡಿದ್ ಕೇಳಿಸ್ತು ನನಗೆ. ಸರ್ ಪ್ರಶ್ನೆ ಕೇಳ್ತಾ. We'll open the session Sorry, for question. there were people who were in the call who wanted me to speak in Kannada, but I felt that majority of them were in from Karnataka. ಸಾಕಷ್ಟು ಜನ ಕನ್ನಡಿಗರು ಅಂತ ಹೇಳಿ ನಾನು ಕನ್ನಡದಲ್ಲಿ ಮಾತಾಡಿದೆ. ಯಾರಾದ್ರೂ ಇಂಗ್ಲಿಷ್ ಅಲ್ಲಿ ಏನಾದ್ರು ಇನ್ಫಾರ್ಮೇಶನ್ ಬೇಕಿತ್ತು, ನಿಮ್ಗೆ ನಮ್ಮ ಕನ್ನಡ ಭಾಷೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ದಯವಿಟ್ಟು ವೈಭವ್ ಹತ್ರ ನನ್ನ ನಂಬರ್ ತಗೊಂಡು ನನಗೆ ಕರೆ ಮಾಡ್ಬೋದು. ಐ ಕ್ಯಾನ್ ಸ್ಪೀಕ್ ಇನ್ ಇಂಗ್ಲಿಷ್, ಐ ಕ್ಯಾನ್ ಸ್ಪೀಕ್ ಇನ್ ಹಿಂದಿ, ಐ ಕ್ಯಾನ್ ಸ್ಪೀಕ್ ಇನ್ ತಮಿಳ್, Telugu, Kannada, no problem. So feel free to reach out to me through Vaibhav. Sir, we'll open the session for questions. Sir. No problem. It's okay. Yeah. ಪ್ರಶ್ನೆ ಇದ್ರೆ ಕೇಳಿ. Please ask questions. ಹಲೋ ಸರ್, ನಾನು ಯುವರಾಜ್ ಅಂತ ಮಾತಾಡ್ತಿರೋದು. ನಮಸ್ತೆ ಸರ್. ಈ ಆಯಿಲಿಗೆ ಮಾರ್ಕೆಟಿಂಗ್ ಹೆಂಗೆ ಸರ್? ಇವಾಗ ಡಿಮ್ಯಾಂಡ್ ಹೆಂಗಿದೆ ಮಾರ್ಕೆಟ್ ಅಲ್ಲಿ? ಕರೆಕ್ಟ್, ಅದು ಬಹಳ ಪ್ರಮುಖ ಅಂಶ. ಅದನ್ನೇ ಬಿಟ್ಬಿಟ್ಟಿದ್ದೆ, ಕ್ಷಮಿಸಿ. ಅದನ್ನ ಬೇಕು ಅಂತ ಮಾಡಿದ್ದು ನಾನು ಅದು. ಯಾಕಂದ್ರೆ ನೀವು ಮೆಷಿನ್ ತರ್ಬೋದು, ಎಕ್ಸ್ಟ್ರಾಕ್ಷನ್ ಮಾಡ್ಬೋದು, ಪ್ಯಾಕ್ ಮಾಡ್ಬೋದು, ಬೆಸ್ಟ್ ಆಫ್ ದಿ ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಬೋದು, ತುಂಬಾ ಕ್ಲೀನ್ ಆಗಿ ಮಾಡಿ, ಏನಾನ ಮಾಡಿ, ಕೊನೆಗೆ ಅದನ್ನ ಸೇಲ್ ಮಾಡದೇ ಇದ್ರೆ ಯಾವ್ದು ಪ್ರಯೋಜನ ಬರಲ್ಲ ಅಲ್ವಾ? ಮಾರ್ಕೆಟ್ ಡಿಮಾಂಡ್ ನೀವು ಏನ್ ಸಿನಿಮಾ ಹೀರೋ ಇದಾನು? ಸಾರಿ, ಯಾರೋ ಅನ್ಮ್ಯೂಟ್ ಮಾಡಿದ್ರೆ ಅಷ್ಟೇ. ಓಕೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಇಂಡಿಯಾನಲ್ಲೇ ಸಪ್ತಮ್ ಅಂದ್ರೆ ಕಾಸ್ಟ್ಲಿಯೆಸ್ಟ್ ಆಯಿಲ್ ಅಂತ ಒಂದು ಬ್ರ್ಯಾಂಡ್ ಆಗ್ಬಿಟ್ಟಿದೀವಿ ನಾವು. ಅದ್ರ ಜೊತೆಗೆ ಗೊತ್ತು ನಾವು ವಿ ಡೂ ಇಟ್ ವೆರಿ ಹೈಜಿನಿಕಲಿ, ನಾವೇ ಕ್ಲೀನ್ ಅಂಡ್ ಪ್ಯೂರ್ ಅಂತ ಹೇಳಿ ಎಲ್ರಿಗೂ ಗೊತ್ತಿದೆ. ನಾನು ನನ್ನ ಹತ್ರ ಕಸ್ಟಮರ್ ತಗೊಂಡೋದವರು, ನನ್ನ ಹತ್ರ ಎಣ್ಣೆ ತಗೊಳ್ತಾ ಇದ್ದವರು, ಕಾಸ್ಟ್ಲಿ ಅಂತ ಹೇಳ್ತಾ ಇದ್ದವರು, ಇವತ್ತಿನ ದಿನ ಅವರು ಗಾಣಗಳು ಸೆಟಪ್ ಮಾಡಿ ನಮ್ಗಿಂತ ಹೆಚ್ಚಿನ ಬೆಲೆನಲ್ಲಿ ಮಾರ್ಬೇಕಾಗಂತ ಒಂದು ಪರಿಸ್ಥಿತಿ ಬಂದಿದೆ. ಆದ್ರೂ ಮಾರೋದಕ್ಕೆ ಆಗ್ತಾ ಇಲ್ಲ ಅವ್ರಿಗೆ. ಸೊ ಬಹಳ ಪ್ರಮುಖ ಅಂಶ. ಒಳ್ಳೆ ಪ್ರಶ್ನೆ ಕೇಳಿದೀರಾ. ಇದು ಮಾರ್ಕೆಟಿಂಗ್ ಗಿಂತ ಮಾರ್ಕೆಟ್ ಎಷ್ಟಿದೆ ಅನ್ನೋದನ್ನ ನಾವು ನೋಡ್ಬೇಕು. ಪ್ರತಿಯೊಬ್ಬ ಮನುಷ್ಯನಿಗೂ 850 ರಿಂದ 900 ಗ್ರಾಮ್ ಸರಾಸರಿ 900 ಗ್ರಾಮ್ ಅಂದ್ರೆ 1 ಲೀಟರ್ ಎಣ್ಣೆ ಬೇಕಾಗುತ್ತೆ ಆನ್ ಅನ್ ಆವರೇಜ್. ಸೊ ಒಂದು ಮನೆಯಲ್ಲಿ 4 ವಯಸ್ಕರಿದ್ದಾರೆ, 4 ಹಿರಿಯರಿದ್ದಾರೆ ಅಂತ ಅಂದ್ರೆ, ಅಥವಾ ಗಂಡ ಹೆಂಡತಿ ಇಬ್ರು ಬೆಳೆದಿರೋ ಮಕ್ಕಳಿದ್ದಾರೆ ಅಂತಂದ್ರೆ ಸರಾಸರಿ ಆ ಮನೆಗೆ ಒಂದು 3-3.5 ಲೀಟರ್ ಎಣ್ಣೆ ಬೇಕಾಗುತ್ತೆ, ಅಡಿಗೆ ಎಣ್ಣೆ. ನಮ್ಮ ಬೆಂಗಳೂರು ಪಾಪ್ಯುಲೇಷನ್ ಫಾರ್ ಎಕ್ಸಾಂಪಲ್ ಒಂದು ಕೋಟಿ ದಾಟೋಗಿದೆ. ಅಫಿಷಿಯಲ್ ಪಾಪ್ಯುಲೇಷನ್ 60-70 ಲಕ್ಷ ಹೇಳ್ತಾರೆ. 1 ಕೋಟಿನಲ್ಲಿ ನಿಮ್ಗೆ 1 ಕೋಟಿ ಜನರಿಗೆ ಅಫೋರ್ಡ್ ಮಾಡಕ್ಕೆ, ನಾನು ಈಗ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತಲ್ಲ, ಗಾಣದ ಎಣ್ಣೆ ಅಂತಲ್ಲ, ಪ್ಯಾಕೆಟ್ ಆಯಿಲ್ ತಗೊಳ್ಳೋರು ಒಂದು 70-80% ಆಯಿಲ್ ತಗೊಳ್ತಾರೆ, ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾರೆ ಅಂತ ಅಂದ್ರೆ, ಬೆಂಗಳೂರು ಅಂತ ಒಂದು ನಗರದಲ್ಲೇ ನಿಮಗೆ 70 ಲಕ್ಷ ಲೀಟರ್ ಪ್ರತಿ ತಿಂಗಳು ನಿಮಗೆ ಅಷ್ಟು ಡಿಮಾಂಡ್ ಇದೆ. ಸೊ ನೀವ್ ಯಾವ್ಯಾವ ಜಿಲ್ಲೆಯಲ್ಲಿ ಹಾಕ್ತೀರಾ, ಯಾವ್ಯಾವ ತಾಲೂಕಲ್ಲಿ ಹಾಕ್ತೀರಾ, ಆ ತಾಲೂಕದು ಒಂದು ಪಾಪ್ಯುಲೇಷನ್ ನೋಡಿ. ಆ ಪಾಪ್ಯುಲೇಷನ್ 70% 30% ತೆಗೆದಾಕ್ಬಿಡಿ, ಅಥವಾ 40% ತೆಗೀರಿ ಬೆಸ್ಟ್ ಕೇಸ್ಗೆ. ಅದು ವರ್ಸ್ಟ್ ಕೇಸ್ ಪ್ಲಾನಿಂಗ್ ಮಾಡೋದಕ್ಕೆ 60%. ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರ್ ಹ್ಯಾಸ್ 1 ಕೋಟಿ ಪಾಪ್ಯುಲೇಷನ್, 1 ಕೋಟಿ ಜನ ಇದ್ದಾರೆ. ಅದರಲ್ಲಿ 60 ಲಕ್ಷ ಜನ ಅಡಿಗೆ ಎಣ್ಣೆ ಉಪಯೋಗಿಸ್ತಾರೆ. ಅದರಲ್ಲಿ ಇನ್ನೂ 50% ತೆಗೀರಿ, ಅದರಲ್ಲಿ 30 ಲಕ್ಷ ಜನ ಒಳ್ಳೆ ಕ್ವಾಲಿಟಿ ಎಣ್ಣೆ ಅಂತ ತಗೊಳ್ಬೇಕು ಅಂತ ಮಾಡ್ತಾರೆ. ಅವ್ರು ಯಾರು ಗಾಣದ ಎಣ್ಣೆ ತಗೊಳ್ಬೇಕು ಅಂತಲ್ಲ, ಕ್ವಾಲಿಟಿ ಎಣ್ಣೆ, ಪ್ಯಾಕೆಟ್ ಒಳ್ಳೆ ಬ್ರ್ಯಾಂಡು, ಯಾರೋ ಒಬ್ಬ ದೊಡ್ಡ ಕ್ರಿಕೆಟರೋ, ಯಾರೋ ಒಬ್ಬ ದೊಡ್ಡ ನಟ ಅಡ್ವರ್ಟೈಸ್ ಮಾಡಿರೋದು, ಯಾವ್ದೋ ಒಂದು ಎಣ್ಣೆ ತಗೊಳ್ತಾರೆ.
ಯಾಕಂದ್ರೆ ಆ ನಟ ಹೇಳಿದ್ದಾರೆ ಅಥವಾ ಕ್ರಿಕೆಟರ್ ಹೇಳಿದ್ದಾರೆ ಅಂತ ಹೇಳಿ, ಆಟಗಾರ ಹೇಳಿದ್ದಾರೆ ಅಂತ ಹೇಳಿ, ಸೊ ಅದನ್ನ ತಗೊಳ್ತಾರೆ. ಈ 30 ಲಕ್ಷ 30% ತಗೊಳ್ಳೋದ್ರಲ್ಲಿ ಒಂದು 10% ಅಂದ್ರೆ 3 ಲಕ್ಷ ಜನ, 30 ಲಕ್ಷಕ್ಕೆ 10% ಹೇಳ್ತಾರೆ. 3 ಲಕ್ಷ ಜನ ಒಳ್ಳೆ ಗಾಣದ ಎಣ್ಣೆ ಉಪಯೋಗಿಸ್ಬೇಕು, ಕೋಲ್ಡ್ ಪ್ರೆಸ್ಡ್ ಆಯಿಲ್ ಉಪಯೋಗಿಸ್ಬೇಕು ಅಂತ ಇರ್ತಾರೆ. ಆ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅನ್ನ ಅದ್ರಲ್ಲಿ ಒಂದು 10%, ಒಂದು 30,000 ಜನ ಒಳ್ಳೆ ಬ್ರ್ಯಾಂಡು ಇವಾಗ ನಮ್ಮ ಸಪ್ತಮ್ ತರ ವಿಸಿಬಿಲಿಟಿ ಇರುವಂತದ್ದು, ನಮ್ಮ ಸಪ್ತಮ್ ತರ ಟ್ರಾನ್ಸ್ಪರೆನ್ಸಿ ಇರುವಂತ ಒಂದು ಕಂಪನಿನ ಹುಡ್ಕೊಂಡು ಹೋಗ್ತಾರೆ. ನಿಮಗೆ ಒಂದು ಗಾಣ ಇಟ್ಕೊಂಡ್ರೆ ಸರಾಸರಿ 1,000 ಕಸ್ಟಮರ್ ಇದ್ರೆ ನಿಮಗೆ ಅಷ್ಟೇ ಮ್ಯಾಕ್ಸಿಮಮ್ ಕೆಪಾಸಿಟಿ ಕೇಟರ್ ಮಾಡಕ್ ಆಗೋದು. ಯಾಕೆ ಅಂದ್ರೆ ನಿಮ್ಗೆ ಅವಾಗ್ಲೇ ಒಂದು ಕ್ಯಾಲ್ಕುಲೇಷನ್ ಹೇಳಿದೆ, ಗಂಟೆಗೆ ನೀವು 20 kg ಬೀಜ ಹಾಕ್ತೀರಾ ಅಂದ್ರೆ ನಿಮಗೆ 7 ಲೀಟರ್ ಎಣ್ಣೆ ಬರುತ್ತೆ. ದಿನ ನೀವು ಎಕ್ಸ್ಟ್ರಾಕ್ಟ್ ಮಾಡ್ತೀನಿ ಅಂದ್ರೆ 50-55 ಲೀಟರ್ ಎಣ್ಣೆ ತೆಗಿತೀರಾ. 50 ಲೀಟರ್ಸ್ ಡೈಲಿ ನೀವು ಎಣ್ಣೆ ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ಒಂದು ತಿಂಗಳಿಗೆ 1,500 ಲೀಟರ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀರಾ. 1,500 ಲೀಟರ್ ಎಕ್ಸ್ಟ್ರಾಕ್ಟ್ ಮಾಡ್ತೀರಾ ಅಂತ ಅಂದ್ರೆ 1,500 ಡಿವೈಡೆಡ್ ಬೈ 3, ಫ್ಯಾಮಿಲಿ ಆವರೇಜ್ 3 ಇಟ್ಕೊಳ್ಳಿ. ಅಂದ್ರೆ ನಿಮ್ಮ ಒಂದು ಮೆಷಿನ್ ಇಟ್ಕೊಂಡ್ರೆ 500 ಫ್ಯಾಮಿಲಿಗೆ ಕೇಟರ್ ಮಾಡ್ಬೋದು ಅಷ್ಟೇ. ನಿಮ್ಮೂರಲ್ಲಿ 500 ಜನ ನಿಮ್ ಬೆಂತಟ್ಟು, ಯುವರಾಜ ನೀನ್ ಮಾಡಪ್ಪ, ನಾನು ಇದೀನಿ ನಿನ್ ಜೊತೆ, ನೀನ್ ಮಾಡಿದ ಎಣ್ಣೆನೆ ನಾನ್ ತಗೊಳ್ತೀನಿ ಕಣ್ಲಾ ಅಂತಂದ್ರೆ 500 ಜನ ನೀನ್ ಬೆಂತಟ್ಟು ಪ್ರೋತ್ಸಾಹಿಸಿದ್ರೆ ನೀನ್ ಮಾಡ್ಬೋದಪ್ಪ, ಏನು ಯೋಚನೆ ಇಲ್ಲ ಒಂದು ಮೆಷಿನ್ಗೆ. ಆಯ್ತು ಸರ್, ಆಯ್ತು. ಓಕೆ. 1000 ಜನ ಬಂದ್ಬಿಟ್ರೆ ಅಂದ್ರೆ ನೀನ್ ಎಣ್ಣೆ ಕೊಡಕ್ ಆಗಲ್ಲ, ಯಾಕಂದ್ರೆ ನಿನ್ನ ಹತ್ರ ಆಯಿಲ್ ಸ್ಟಾಕ್ ಇರಲ್ಲ, ಕೆಪಾಸಿಟಿನೇ ಕಡಿಮೆ ಇರುತ್ತೆ. ಅರ್ಥ ಆಯ್ತಲ್ಲ. ನೀನ್ ದಿನಕ್ಕೆ 1-2-3 ಕರೆಕ್ಟ್ ಆಗಿರೋರ್ ಕಸ್ಟಮರ್ ದಿನ 3-4 ಜನ ಬಂದು ನಿನ್ನ ಹತ್ರ ಒಂದು 10 ಲೀಟರ್, ಒಂದು 15 ಲೀಟರ್ ಎಣ್ಣೆ ತಗೊಂಡ್ ಹೋದ್ರೆ ನೀನ್ ಒಂದ್ 5-6 ಸಾವಿರ ರೂಪಾಯಿ ದಿನ ವ್ಯಾಪಾರ ಆಗಿ ಒಂದ್ 2,000 ರೂಪಾಯಿ ಉಳಿದ್ರೆ ನೀನ್ ಒಂದ್ 50-60 ರೂಪಾಯಿ ತಿಂಗಳ ಮಾಡ್ಬೋದು. ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್ ಇನ್ನೊಂದು ಪ್ರಶ್ನೆ. ಹಲೋ ಹೇಳಿ ಸರ್, ಈಗ ಇದು ಗ್ರೌಂಡ್ ನಟ್ ಬಂದ್ಬಿಟ್ಟು ಸೀಸನಲ್, ನಾವು ವರ್ಷ ಪೂರ್ತಿ ಗಾಣ ನಡೆಸ್ಬೇಕು ಅಂತ ಇರ್ತೀವಿ, ಅದಕ್ಕೆ ಯಾವ ರೀತಿಯಾದಂತ ಕ್ರಮ ತಗೋಬೇಕು? ಪ್ಲಸ್ ಬರೀ ಗ್ರೌಂಡ್ ನಟ್ ಒಂದೇನಾ, ಇದರಲ್ಲಿ ಬೇರೆನೂ ಮಾಡ್ಕೋಬಹುದಾ ಅಂತ? ಇದ್ರಲ್ಲಿ ನಾನು ಹೇಳ್ದಲ್ಲ, ಈ ಗಾಣದಲ್ಲಿ ನಿಮಗೆ ಕಡಲೆ ಬೀಜ, ಕೊಬ್ಬರಿ, ಎಳ್ಳು, ಹುಚ್ಚೆಳ್ಳು, ಸಾಸುವೆ, ಕುಸುಬೆ ಎಲ್ಲಾ ತರದ್ದು ಮಾಡ್ಬೋದು. ಯಾವುದೇ ಬೀಜ ಹಾಕಿ ನಿಮಗೆ ಎಣ್ಣೆ ತೆಗಿಬಹುದು. ಆದ್ರೆ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗ್ಬೇಡಿ. ನಿಮ್ಗೆ ನಾನು ಹೇಳಿದ ಲಿಸ್ಟ್ ಬರ್ಕೊಂಬಿಡಿ. ಕಡಲೆ ಬೀಜ, ಕೊಬ್ಬರಿ, ಎಳ್ಳು, ಹುಚ್ಚೆಳ್ಳು, ಸಾಸುವೆ, ಆಮೇಲೆ ಒಡೆದ ಕುಸುಬೆ ಅಂದ್ರೆ ಕುಸುಬೆ ಬೇಳೆ, ಕುಸುಬೆ ಬೀಜ. ಸರ್ ವಾಯ್ಸ್ ಬ್ರೇಕ್ ಆಯ್ತು ಸರ್, ವಾಯ್ಸ್ ಬ್ರೇಕ್ ಆಯ್ತು. ಕೇಳಿಸ್ತಾ ಇಲ್ಲ ಸರ್, ಕೇಳಿಸ್ತಾ ಇಲ್ಲ ಸರ್, ಕೇಳಿಸ್ತಾ ಇಲ್ಲ. ಸರ್ ವಾಯ್ಸ್ ಕೇಳಿಸ್ತಾ ಇಲ್ಲ ಸರ್ ನಿಮಗೆ. ಸಾರಿ, ಇವಾಗ ಕೇಳಿಸ್ತಾ ಇದ್ಯಾ? ಇವಾಗ ನಿಮ್ಗೆ ಎಳ್ಳು, ಹುಚ್ಚೆಳ್ಳು, ಕಡಲೆ ಬೀಜ, ಒಣಕೊಬ್ಬರಿ, ಸಾಸುವೆ, ಕುಸುಬೆ, ಆಮೇಲೆ ಬಾದಾಮಿ, ವಾಲ್ನಟ್ಟು, ಇದಿಷ್ಟು ಬೀಜಗಳು ಹಾಕ್ಬೋದು. ಅರಳು ಬೀಜ, ಹೊಂಗೆ, ಹಿಪ್ಪೆ, ಆಮೇಲೆ ಬೇವು, ಇದನ್ನ ದಯವಿಟ್ಟು ಹಾಕಕ್ ಹೋಗ್ಬೇಡಿ. ಹರಳೆಣ್ಣೆ ಮಾಡ್ಬೇಕು. ಸರ್ ಮತ್ತೆ ಬ್ರೇಕ್ ಆಗೋಯ್ತು ವಾಯ್ಸ್. ಸನ್ಫ್ಲವರ್ ಸೀಡ್ಸ್ ಹಾಕ್ಬೋದಾ ಸರ್? ಸರ್, ಸೂರ್ಯಕಾಂತಿ ಎಣ್ಣೆ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ಅಲ್ಲಿ ಮಾಡ್ಬೋದು ಗಾಣದ ಎಣ್ಣೆ. ಅದ್ರಲ್ಲಿ ಗಮ್ ಇರುತ್ತೆ, ಗಮ್ ರಿಮೂವ್ ಮಾಡೋದಕ್ಕೆ ಆಗಲ್ಲ. ದಯವಿಟ್ಟು ಸೂರ್ಯಕಾಂತಿನ ಪ್ರಮೋಟ್ ಮಾಡದೇ ಇರೋದು ಒಳ್ಳೇದು. ಇದು ನನ್ನ ವೈಯಕ್ತಿಕ ಒಂದು ನಿಲುವು. ವೆರಿ ಗುಡ್ ಸರ್, ವಿ ಡೋಂಟ್ ನೋ ದಟ್. ಅದಕ್ಕೆ ಒಳ್ಳೇದಾಯ್ತು. ಯಾಕಂದ್ರೆ ಗಮ್ ರಿಮೂವ್ ಮಾಡದೆ ತಿನ್ನಬಾರದು. ಸೊ ಸೂರ್ಯಕಾಂತಿ ಎಣ್ಣೆನ ಗಮ್ ರಿಮೂವಲ್ ಪ್ರಾಸೆಸ್ ಕೋಲ್ಡ್ ಚೇಂಬರ್ಸ್ ಅಲ್ಲಿ ಹಾಕ್ಬಿಟ್ಟು ಗಮ್ ರಿಮೂವ್ ಮಾಡ್ತಾರೆ. ನಾನು ಹೇಳಿದ್ದು ಯಾಕಂದ್ರೆ ಸಾಕಷ್ಟು ಜನ ನನ್ನ ಜೊತೆ ಡಿಬೇಟ್ ಮಾಡ್ತಾರೆ. ನಾನು ಸಾಕಷ್ಟು ಕನ್ಸಲ್ಟೆಂಟ್ಗಳು, ನ್ಯೂಟ್ರಿಷನಿಸ್ಟ್ ಇವ್ರ ಜೊತೆ ಎಲ್ಲ ಸಾಕಷ್ಟು ಮಾಹಿತಿ ಸಂಗ್ರಹಿಸಿ. ನಮ್ಗೆ ಸೀಡು ಸಿಗಲ್ಲ ಸರ್, ಅದು ಎಲ್ಲೂ ಸಿಗಲ್ಲ ನಮಗೆ ಸೀಡು ಸರಿಯಾಗಿ. ನೆಕ್ಸ್ಟ್ ಪ್ರಶ್ನೆ ಕೇಳಿ. ಹಲೋ ಸರ್, ತುಂಬಾ ಉಪಯುಕ್ತವಾದ ಮಾಹಿತಿ ಕೊಟ್ಟಿದ್ರು ನಮ್ಗೆ ಮನೋಹರ್ ಅವರು. ಯಾಕಂದ್ರೆ ನಮ್ಗೆ ಇಷ್ಟು ಇನ್ ಡಿಟೈಲ್ ಆಗಿ, ಇಷ್ಟು ನೀಟಾಗಿ ಈ ಪ್ರೋಸೆಸ್ ಅನ್ನ ಎಕ್ಸ್ಪ್ಲೈನ್ ಮಾಡಿದ್ದು ನಾವು ಎಲ್ಲೂ ನೋಡ್ಲಿಲ್ಲ.
ಇಲ್ಲ ತುಂಬಾ ಯಾರು ಮಾಡಲ್ಲ, ಬೇಜಾರ್ ಮಾಡ್ಕೊಂಬೇಡಿ. ನನಗೆ ಯಾರ ಬಗ್ಗೆನೂ ವೈಯಕ್ತಿಕವಾಗಿ ಯಾರಿಗೂ ಯಾರ ಬಗ್ಗೆನೂ ದ್ವೇಷ ಇಲ್ಲ. ಯಾಕಂದ್ರೆ ಹೌದು ಎಲ್ಲಿ ವೀರ್ ಭಾಸ್ಕರ್ ಉದ್ಧಾರ ಆಗ್ಬಿಡ್ತಾನೋ, ಎಲ್ಲಿ ನಮ್ಮ ಯುವರಾಜ್ ಉದ್ಧಾರ ಆಗ್ಬಿಡ್ತಾರೋ ಅನ್ನೋ ಒಂದು ಯೋಚನೆ. ದೇಶೋ ವಿಶಾಲಂ ಅಂತ ಇದೆ. ಅಂದ್ರೆ ದೇಶ ಎಷ್ಟು ವಿಶಾಲವಾಗಿದೆ ಅಂದ್ರೆ ಪ್ರತಿಯೊಬ್ಬರಿಗೂ ಈ ಭೂಮಿ ತಾಯಿ, ಈ ಒಂದು ಪ್ರಪಂಚದಲ್ಲಿ ಪ್ರತಿಯೊಬ್ಬನಿಗೂ ಅನ್ನ ಇದೆ. ಅನ್ನ, ನೀರು, ಬೆಳಕು, ಗಾಳಿ ಎಲ್ಲ ಇದೆ. ಸೊ ಆ ಒಂದು ಸಿದ್ಧಾಂತದಲ್ಲಿ ನಾನು ಇದನ್ನ ಶುರು ಮಾಡದಂತ ಒಂದು ಸಂಸ್ಥೆ, ಆ ಒಂದು ಸಿದ್ಧಾಂತದಲ್ಲಿ ಬೆಳೆದು ಬಂದವನು. ಸೊ ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಿ, ಸಪ್ತಮ್ ಎದುರುಗಡೆನೆ ನೀವು ಎಸ್ಟಾಬ್ಲಿಷ್ ಮಾಡಿರ್ತೀನಿ ಅಂದ್ರೂ ನಾನು ಮಾಡ್ಕೊಡ್ತೀನಪ್ಪ, ತೊಂದರೆ ಇಲ್ಲ ಅಂತ ಹೇಳಿ. ಯಾಕಂದ್ರೆ ಇವಾಗ ಎಲ್ಲಾ ಕಡೆ ನೋಡಿದ್ರೆ ಮೆಡಿಕಲ್ ಶಾಪ್ ಪಕ್ಕನೆ ಮೆಡಿಕಲ್ ಶಾಪ್, ಮಾಂಸದ ಅಂಗಡಿ ಪಕ್ಕನೆ ಮಾಂಸದ ಅಂಗಡಿ, ತರಕಾರಿ ಅಂಗಡಿ ಪಕ್ಕನೆ ತರಕಾರಿ ಅಂಗಡಿ. ಏನೋ ನಾನ್ ತಿನ್ನೋ ರೊಟ್ಟಿನಲ್ಲಿ ನೀವ್ ಅರ್ಧ ತಿನ್ನಿ, ನಾನ್ ಅರ್ಧ ತಿನ್ನಿ ಅನ್ನೋ ಒಂದು ಕಾನ್ಸೆಪ್ಟ್ ಇರೋದು. ಒಂದೇ ರೊಟ್ಟಿ ಇದ್ರೆ ಏನ್ ಮಾಡೋಣ? ಕರೆಕ್ಟ್. ಥ್ಯಾಂಕ್ ಯು ಸರ್. ಯಾಕಂದ್ರೆ ನಮ್ಗೆ ಇದು ಬಹಳ ಯಾಕಂದ್ರೆ ಎಲ್ಲ 30 kg ಕೆಪಾಸಿಟಿ, 50 kg ಕೆಪಾಸಿಟಿ ಅಂತಿದ್ರು. ಸೊ ನೀವ್ ಹೇಳಿದ ಪ್ರಕಾರ ದಯವಿಟ್ಟು ಮಾಡಕ್ ಹೋಗ್ಬೇಡಿ, ತಗೊಳ್ತಿದ್ದಂಗೆ ಆನೆ ಬರೋದಕ್ಕೆ ಹೋಗ್ಬೇಡಿ. ಅದೇ ಸ್ಮಾಲ್ ಈಸ್ ಬ್ಯೂಟಿಫುಲ್ ಅಂತ ಇಟ್ ಲುಕ್ಸ್ ಬೆಟರ್. ಚಿಕ್ಕದು ಒಂದು ನಾಯಿ ಮರಿ ಸಾಕಕ್ ಶುರು ಮಾಡೋಣ, ಆಮೇಲೆ ಆನೆ ಸಾಕೋಣ. ಓಕೆ ಸರ್, ಥ್ಯಾಂಕ್ ಯು ಸರ್. ಹಲೋ ಸರ್. ಸರ್ ನಮಸ್ಕಾರ. ಹಲೋ ಸರ್. ಹಲೋ ಸರ್. ಹಲೋ ನಮಸ್ಕಾರ ಮಾದೇಶ್, ಹೇಳಿ. ಸರ್ ಬಹಳ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಿ ಸರ್. ಹಲೋ ಸರ್. ಒಂದ್ ನಿಮಿಷ ರವಿ ಅವರೇ, ಒಂದ್ ನಿಮಿಷ ಮಾದೇಶ್ ರವಿ ಅವರೇ, ಮಾತಾಡ್ತಾ ಒಂದ್ ಇರಿ. ನಿಮಿಷ. ಸರ್ ಇದು ರವಿ ಅವರೇ ಒಂದ್ ನಿಮಿಷ ಇರಿ, ಮಾದೇಶ್ ಮಾತಾಡ್ತಾ ಇದ್ದಾರೆ. ಸರ್ ಇದು ಎಷ್ಟು HP ಮಿಷನ್? ನಿಮ್ಗೆ 2.5 HP, 3 HP, 4 HP ಎಲ್ಲ ಬರುತ್ತೆ. ಅಂಡರ್ 5 HP ಇಟ್ಕೊಳ್ಳಿ, ನಿಮ್ಗೆ ಅದು ಬೇಕೇ ಬೇಕು ಒಂದು ಮೆಷಿನ್ ಗೆ. ಓವರ್ ಆಲ್ ಎಲ್ಲಾ ಮೆಷಿನರಿಗೂ ಒಂದು ಗಾರ್ಡ್ ಅಂತಂದ್ರೆ ಎಲ್ಲಾ ಮೆಷಿನ್ಗೂ ಒಂದು 5 HP ಅಷ್ಟು ಇರ್ಬೇಕು ಪವರ್. ಒಳ್ಳೆ ಮಾಹಿತಿ, ಒಳ್ಳೆ ಪ್ರಶ್ನೆ ಕೇಳಿದೀರಾ. ಸರ್ ಈಗ 20 kg ಮಾಡ್ಬೇಕಂದ್ರೆ ನನ್ನ ಹತ್ರ 5 HP ಮೋಟರ್ ಇರ್ಬೇಕಾ? ಅಲ್ಲ, ನಿಮ್ಗೆ ಎಷ್ಟು ಮೋಟರ್ ಇರ್ಬೇಕು ಅಂತಲ್ಲ, ನಿಮ್ಗೆ 20 kg ಮಾಡ್ಬೇಕು ಅಂತಂದ್ರೆ 5 HP 20 kg ಪರ್ ಅವರ್ ಮಾಡ್ಬೋದು ಅಂತ ಹೇಳಿದ್ರಲ್ಲ. ಹೌದೌದು, ನೀವು 5 HP ಅದು ಇನಿಷಿಯಲ್ ಲೋಡ್, ಅದು ಆಮೇಲೆ ನಿಮ್ಗೆ ಕಡಿಮೆ ಆಗುತ್ತೆ. ಬಟ್ 5 HP ತಗೊಂಡ್ರೆ ಸಾಕು ಪರ್ ಮಂತ್. ಸರ್ ಎಷ್ಟು ಮ್ಯಾನ್ ಪವರ್ ಬೇಕಾಗುತ್ತೆ? ಮ್ಯಾನ್ ಪವರ್ ಎಷ್ಟು ಬೇಕಾಗ್ಬೋದು ಸರ್? ಬಹಳ ಒಳ್ಳೆ ಮಾಹಿತಿ ಕೊಟ್ಟಿದ್ರು ಸರ್, ತುಂಬಾ ಉಪಯೋಗ ಆಯ್ತು ಸರ್ ನಮ್ಗೆ. ಈಗ ಸರ್, ಟಿಕೆಟ್ ಕೂಡ ಇದ್ರಲ್ಲಿ ಹಾಕೋಬೇಕಂತ ಹೇಳ್ತಾರೆ ಸರ್, ಸರ್. ಬೇಕಂತ ಸರ್ ರವಿಕುಮಾರ್ ಸರ್, ಒಂದೇ ನಿಮಿಷ. ಒಂದ್ ನಿಮಿಷ ಮಾದೇಶ್ ಅವರೇ, ಮ್ಯಾನ್ ಪವರ್ ಎಷ್ಟ್ ಬೇಕು ಅಂತಂದ್ರೆ, ಮ್ಯಾನ್ ಪವರ್ ಇವಾಗ ನಾನು ತೋರಿಸಿದ ಹಾಪರ್ ತರದ್ ನೀವು ತಗೊಂಡ್ರೆ ನಿಮ್ಗೆ ಒಬ್ರು ಮ್ಯಾನೇಜ್ ಮಾಡ್ಬೋದು, ಒಬ್ರು ಒಂದ್ ಫ್ಯಾಕ್ಟ್ರಿ ನಡ್ಸ್ಕೊಂಡು ಹೋಗ್ಬೋದು ಆರಾಮಾಗಿ. ಬಟ್ ಯಾವಾಗ್ಲೂ ಅಷ್ಟೇ, ಒಂದ್ ಗಾಣ ನಡೆಸ್ತೀನಿ ಅಂತಂದ್ರೆ ಇಬ್ಬರನ್ನ ನಾವು ಇಟ್ಕೊಳ್ಳೋದು ಒಳ್ಳೇದು. ಯಾಕಂದ್ರೆ ವ್ಯಾಪಾರ ನೋಡ್ತೀನಿ, ಎಣ್ಣೆನೂ ಮಾಡ್ತೀನಿ, ಹಿಂಡಿನೂ ತುಂಬ್ತೀನಿ, ಕಸ ಗುಡಿಸ್ತೀನಿ, ಒರೆಸ್ತೀನಿ, ಎಲ್ಲ ನಾನೇ ಮಾಡ್ತೀನಿ ಅಂದ್ರೆ ಆಗಲ್ಲ. ಈ ನೀವು ಒಂದು 8 ಲಕ್ಷದ ಯೂನಿಟ್ ಏನ್ ಪ್ಲಾನ್ ಮಾಡ್ತಾ ಇರ, ಅದಕ್ಕೆ ಒಂದು ಇಬ್ರು ಇರ್ಲೇಬೇಕಾಗತ್ತೆ ಖಂಡಿತ. ಸರ್ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈಗ ನಾವು ಇದನ್ನ ಈಗ ಕಡ್ಲೆ ಬೀಜ ಮಾತ್ರ ಹಾಕ್ಬೋದು ಅಥವಾ ಕಡ್ಲೆ ಕಾಯಿನೂ ಹಾಕಿ ಮಿಷನ್ ಅಲ್ಲಿ ಸೆಟ್ ಮಾಡ್ಬೋದು ಸರ್? ಒಂದು ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಇವಾಗ ಕಡಲೆ ಬೀಜ ಸೀಸನಲ್ ಅಲ್ಲ, ವರ್ಷ ಪೂರ್ತಿ ಹೆಂಗ್ ಸಿಗುತ್ತೆ ಅಂತ. ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ. ಸಾಕಷ್ಟು ಕೋಲ್ಡ್ ಸ್ಟೋರೇಜ್ಗಳಿದೆ ಕರ್ನಾಟಕ ಸ್ಟೇಟ್ ಫುಲ್ಲು. ಆಮೇಲೆ ಹೋಲ್ಸೇಲ್ ಡೀಲರ್ಸು, ನಿಮ್ಗೆ APMC ಯಾರ್ಡ್ಗಳಲ್ಲಿ ಎಲ್ಲಾನು ಸಾಕಷ್ಟು ಜನ ಕೋಲ್ಡ್ ಸ್ಟೋರೇಜ್ ಗಳಲ್ಲಿ ಇಟ್ಬಿಟ್ಟು ಮಾರ್ತಾರೆ. ಹಾಗೆ ನಿಮ್ಗೆ ತೀರಾ ಬೆಲೆ ಹೆಚ್ಚಿಗಾಗುವಂತದ್ದು ಒಂದು 10-15% ಬೆಲೆ ಹೆಚ್ಚಿಗಾಗುವಂತ ಒಂದ್ 2-3 ತಿಂಗಳು ಇರುತ್ತೆ ವರ್ಷದಲ್ಲಿ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಕೋಬೇಡಿ, ವರ್ಷ ಪೂರ್ತಿ ನಿಮ್ ಕಡಲೆ ಬೀಜ ಸಿಗ್ತಾ ಇರುತ್ತೆ. ಅಲ್ಲ, ಆಕ್ಚುಲಿ ಸರ್, ಮೋಸ್ಟ್ ಆಫ್ ದೀಸ್ ಇವ್ರಿಗೆಲ್ಲ 1,000 ರೈತರು ಇವ್ರ ಜೊತೆಗೆ ಇದ್ದಾರೆ, ಅಂದ್ರೆ ಕಡ್ಲೆಕಾಯಿ ಬೆಳೆಯೋ ರೈತರು. ಸೊ ಅವರ ಪ್ರಾಡಕ್ಟ್ಸ್ ನ ಇವ್ರು ಕೋಲ್ಡ್ ಸ್ಟೋರೇಜ್ ಇಟ್ಕೊಂಡ್ರೆ ಅವರ ಸ್ಟಾಕ್ ನ ಮೇಂಟೈನ್ ಮಾಡಬಹುದು. ನೋಡಿ, ನಾನು ವೈಭವ್, ಸಾರಿ, ನಾನು ಒಬ್ಬ ರೈತನ ಮಗ ಅಂತಲ್ಲ, ನಾನೊಬ್ಬ ರೈತನಾಗೂ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾನು ಬೆಳೆ ಬೆಳಿತೀನಿ, ನಾನು ಕಟಾವ್ ಮಾಡಿ, ನಾಟಿ ಮಾಡಿ, ಕಳೆ ಕಿತ್ತು ಎಲ್ಲ ಮಾಡ್ತೀನಿ. ನಾನು ಹಸುಗಳು ಸಾಕ್ದವನು, ಹೊಲ ಉತ್ತವನು ಎಲ್ಲ ಮಾಡಿ ಇವಾಗೂ ಮಾಡ್ತಾ ಇದ್ದೀನಿ. ಯಾರ ರೈತರು ದಯವಿಟ್ಟು ಕ್ಷಮಿಸಿ, ಯಾರಾದ್ರೂ ಮನ್ಸು ನೋವು ಮಾಡಿದ್ರೆ. ನಿಮ್ ಹತ್ರ ರೈತರಿದ್ದಾರೆ, ನಾನು ಅವ್ರನ್ನ ನಂಬಿ ಬೆಳಿತೀನಿ, ಅವ್ರನ್ನ ನಂಬಿ ಗಾಣ ಮಾಡ್ತೀನಿ, ದಯವಿಟ್ಟು ಮಾಡಕ್ ಹೋಗ್ಬೇಡಿ. ನೀವು ಮಾಡ್ರಿ ಗಾಣ, ಯಾರೋ ಒಬ್ರು ತಂದ್ ಹಾಕ್ತಾರೆ. ಒಬ್ಬ ರೈತನಾಗ್ಬೋದು, ಒಬ್ಬ APMC ಯಾರ್ಡ್ ಆಗ್ಬೋದು, ಏನಾದ್ರೂ ಆಗ್ಬೋದು, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ವೆರಿ ಗುಡ್ ಸರ್. ಏನಿದೆ ಅನ್ನೋ ಒಂದು ಧೈರ್ಯದಿಂದ ನೀವ್ ಏನು ಶುರು ಮಾಡಕ್ ಹೋಗ್ಬೇಡಿ. ನಿಮ್ ಹತ್ರ ದುಡ್ಡಿದೆ, ಅಥವಾ 8 ಲಕ್ಷ ಸಾಲ ಆಯ್ತು, 8 ಲಕ್ಷ ಲೋನ್ ಕೊಟ್ರು, ತೀರ್ಸಕ್ ಆಗಿಲ್ಲ, ಅದರಿಂದ ಹಂಗ್ ಮಾಡ್ತೀನಿ ಅಂತ ಮಾಡಕ್ಕೆ ಹೋಗ್ಬೇಡಿ. ನನ್ನ ಹತ್ರ ಏನೂ ಇಲ್ಲ, ಇದೇ ನನ್ ಗತಿ ಅನ್ನೋ ತರ ನೀವು ಮಾಡಕ್ ಶುರು ಮಾಡಿ. ನಿಮ್ಮಿಂದ ವೈಭವ್ ಇದಾರೆ, ನಿಮ್ಮಿಂದ ಮನೋಹರ್ ಇದಾರೆ ಅನ್ನೋ ಒಂದು ಧೈರ್ಯನೂ ಬೇಡ. ನಾನ್ ಸೆಟಪ್ ಮಾಡ್ಕೊಡ್ತೀವಿ, ವೈಭವ್ ನಾವು ಎಲ್ಲ ಹೆಲ್ಪ್ ಮಾಡ್ತೀವಿ. ಎಲ್ಲ FPO ಆರ್ಗನೈಸೇಷನ್, ಇವಾಗ ಬಂದ ನಬಾರ್ಡ್ ಚೀಫ್, ಇವ್ರೆಲ್ಲ ಎಲ್ಲರೂ ಹೆಲ್ಪ್ ಮಾಡ್ತಾರೆ. ನಿಮ್ಗೆ ಸಹಾಯ ಮಾಡಕ್ಕೆ ಬಂದಿರೋದು. ನಾವು ದಾರಿ ತೋರಿಸ್ತೀವಿ ಅಷ್ಟೇ, ನೀವು ಅದ್ರಲ್ಲಿ ನಡ್ಕೊಂಡು ಹೋಗ್ಬೇಕು. ನೀವು ಅವತ್ತಿಂದ ರೈತರಿದ್ದಾರೆ ಅಂತ ಹೇಳಿ ನೀವು ನಂಬೋದಿರಿ, ರೈತರು ಬರ್ಲಿಲ್ಲ, ಹುಷಾರಾಗಿರಿ. ಕರೆಕ್ಟ್ ಸರ್, ವೆರಿ ಗುಡ್. ಯಾರೇ ಆಗ್ಲಿ, ನಿಮ್ಮ ಧೈರ್ಯ, ನಿಮ್ಮ ಬುದ್ಧಿವಂತಿಕೆ ಏನಿದೆ ಅದರಿಂದ ನೀವು ಮುಂದೆ ನುಗ್ಗ್ರಿ. ಅಲ್ಲ ಸರ್, ಮಾಡ್ತಾ ಇರೋದೇ
ಇದ್ ಮಾಡ್ತಾ ಇರೋದೇ FPO ರೈತರಿಗೋಸ್ಕರ ಮಾಡ್ತಾ ಇರತಕ್ಕಂತ ಯೋಜನೆ, ನಮ್ಗೆ ವೈಯಕ್ತಿಕವಾಗಿ ಮಾಡ್ತಕ್ಕಂತ ಯೋಜನೆ ಅಲ್ಲ ಇದು. ಅಲ್ಲಲ್ಲ, ನಾನು ವೈಯಕ್ತಿಕವಾಗಿ ಅಂತಲ್ಲ, ರೈತರು ಮಾಡಿ, ನಾನು ಎಷ್ಟೋ ಕೋಆಪರೇಟಿವ್ ಮಾಡೆಲ್ಗಳಲ್ಲಿ ನೋಡಿದೀನಿ. ಆ ರೈತರೇ ಬೇರೆ ಬೇರೆ ಮಾಡ್ಕೊಂಡ್ಬಿಟ್ಟು ಅವ್ರವ್ರೇ ಕಾಂಪಿಟೇಷನ್ ಗಳಾಗೋಗಿದೆ. ನಾನು ಹೇಳಿದ್ದು, ನೀವ್ ಯಾವುದೇ ಒಂದು ರೀತಿಯಾಗಿ ವೈಯಕ್ತಿಕವಾಗಿ ಯಾರೋ ಬೋರ್ಡ್ ಮಾಡ್ಕೊಳಕ್ ಬರಲ್ಲ ಅಥವಾ CEO ಓನ್ ಆಗಿ ಮಾಡ್ಕೊಳಕ್ ಬರಲ್ಲ. ಇದು ಫಾರ್ಮರ್ಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು ಅದು. ಆ ಕೋಆಪರೇಟಿವ್ ಮಾಡೆಲ್ ಅಲ್ಲಿ ನೀವು ನಿಮ್ಮದೇ ಆದಂತ ಒಂದು ಕೋಆಪರೇಟಿವ್ ಮಾಡೆಲ್ ಅಲ್ಲಿ ಅಂತಂದ್ರೆ ಗಿವ್ ಅಂಡ್ ಟೇಕ್ ಪಾಲಿಸಿನಲ್ಲೇ ಮಾಡ್ಕೋಬೇಕು. ಇದು ಯಾರೇ ವೈಯಕ್ತಿಕ ಮಾಡ್ತಕ್ಕಂಥ ಯೋಜನೆ, ಸಪೋರ್ಟ್ ಗವರ್ಮೆಂಟ್ ಮಾಡ್ತಾ ಇರೋದು ಕೂಡ ಜಸ್ಟ್ ಟು ಕ್ಲಾರಿಫೈ ಮಾಡ್ತಾ ಇರ್ತಕ್ಕಂಥ ಯೋಜನೆ. ಅಲ್ಲ ಮಹೇಶ್, ಜಸ್ಟ್ ಟು ಕ್ಲಾರಿಫೈ, ಅವರು ಹೇಳಿದ ಅರ್ಥ ಏನು ಅಂತ ಹೇಳಿದ್ರೆ, ಎಸ್ ಯು ಕ್ರಿಯೇಟ್ ದ ಚಾನೆಲ್ ವಿತ್ ದ ಫಾರ್ಮರ್ಸ್, ಆದರೆ ಇದನ್ನ ನಡೆಸಬೇಕಾಗಿರುವಂತ ಸ್ಪಿರಿಟ್ ಒಂದು ಆಂಟರ್ಪ್ರಿನರ್ ಸ್ಪಿರಿಟ್. ಅಂದ್ರೆ CEO ಇದು ಒಂದು ಬಿಸ್ನೆಸ್ ಮ್ಯಾನ್ ತರನೇ ನಡೆಸಬೇಕಾಗತ್ತೆ, ಆ ರೀತಿ ಯೋಚನೆ ಮಾಡಿ ಅಂತ ಹೇಳ್ತಿದ್ದಾರೆ ಅಷ್ಟೇ. ನೀವು ನಿಮ್ದು ಕೋಆಪರೇಟಿವ್ ಮಾಡಲು ಯಾರೋ ಕಡಲೆ ಬೀಜ ತಂದಾಕ್ತಾರೆ, ಅವ್ರಿಗೂ ಇದರಿಂದ ಹೆಲ್ಪ್ ಆಗುತ್ತೆ ಅಂತ ಆತರ ಅಲ್ಲ, ಒಂದು ಬಿಸ್ನೆಸ್ ತರ ರನ್ ಮಾಡಿ. ಯಾಕೆ ಅಂದ್ರೆ ನೀವು ಇದನ್ನ ವ್ಯಾಪಾರವಾಗಿ ಒಂದು ಲಾಭ ಬರ್ದೇ ಇರೋಂತ ರೀತಿನಲ್ಲಿ ನೀವು ನಡೆಸಿದ್ರೆ ಇದನ್ನ ಮುಚ್ಚಬೇಕಾಗತ್ತೆ, ಯಾರಿಗೂ ಉಪಯೋಗ ಆಗಲ್ಲ. ಇವಾಗ ಕೋಆಪರೇಟಿವ್ ಮಾಡೆಲ್ ಅಲ್ಲಿ ಯಾವ ಸಕ್ಸಸ್ಫುಲ್ ಆಗಿರೋದು ಅಂತಂದ್ರೆ, ಎಲ್ರೂ ಒಟ್ಟುಗೂಡಿ ಲಾಭದ ದೃಷ್ಟಿಯಿಂದ ಮಾಡಬೇಕು. ಲಾಭ ಅಂತಂದ್ರೆ ಮೋಸ ಮಾಡಿ ಅಂತಲ್ಲ, ಲಾಭದಿಂದ ನೀವು ನಡೆಸಲಿಲ್ಲ ಅಂತಂದ್ರೆ ಬಹಳನೇ ಪ್ರಾಬ್ಲಮ್ ಆಗುತ್ತೆ. ಅದನ್ನ ನಾನು ಹೇಳ್ತಾ ಇರೋದು ಮಾದೇಶ್. ಯಾರು ರೈತರು ಕೊಡ್ತಾರೆ ಬಿಡ್ತಾರೆ, ಇನ್ನೊಬ್ರು ಯಾರು ತರ್ತಾರೆ ಅಂತ ಅದಲ್ಲ. ಯಾರು ಇಲ್ದೇ ಇದ್ರು ಈ ಬಿಸ್ನೆಸ್ ನ ನಾವು ನಡೆಸಿ ಲಾಭದಾಯಕವಾಗಿ ಎಲ್ಲಾರ್ಗು ನೀವು ಒಳ್ಳೆ ರೀತಿಯಾಗಿ ಒಂದು FPO ಗೆ ಒಂದು ಒಳ್ಳೆ ಹೆಸರು ಬಂದು ಒಂದು ಮಾಡೆಲ್ FPO ತರ ಮಾಡ್ಬೇಕು ಅಂತಂದ್ರೆ, ಒಬ್ಬ ಬಿಸ್ನೆಸ್ ಮೆನ್ ತರ, ಒಬ್ಬ ಆಂಟರ್ಪ್ರಿನರ್ ತರ ನೀವು ಯೋಚನೆ ಮಾಡ್ಬೇಕು ಅಂತ ಹೇಳ್ತಾ ಇದೀನಿ. ಇದ್ರ ಯಾರೋ ಒಬ್ರು ಮುಂದಾಳತ್ವ ವಹಿಸ್ತೀರಾ ಅಲ್ವಾ? ಹೌದೌದು. ಆ ಮುಂದಾಳತ್ವ ವಹಿಸೋ ಒಬ್ಬ ಪರ್ಸನ್ ಜವಾಬ್ದಾರಿಯಿಂದ, ನಿಮ್ಮೂರಲ್ಲಿ ಬೆಳೆನೇ ಬೆಳೆದಿಲ್ಲ, ಕಡಲೆ ಬೀಜ ಏನ್ ಮಾಡ್ತೀರಾ? ಬೇರೆ ಎಲ್ಲೋ ತರಬೇಕಾಗತ್ತೆ ಅಲ್ವಾ? ಹೌದೌದು. ಅದೇ ಹೇಳಿದ್ದು. ಇವಾಗ ಚಳ್ಳಕೆರೆನಲ್ಲಿ ಹಾಕ್ತೀರಾ ಕಡಲೆ ಬೀಜದ ಮೇಲೂ, ಬೇಕಾದಷ್ಟು ಕಡಲೆ ಬೆಳಿತಾರೆ. ನೀವು ಹೋಗಿ ಕೋಲಾರದಲ್ಲಿ ಹಾಕಿದ್ರೆ ನಿಮ್ಗೆ ಯಾರು ಬೆಳೆಯೋದೇ ಇಲ್ಲ ಕಡಲೆಕಾಯಲ್ಲಿ. ಹೋಗಿ ಬಾಗೇಪಲ್ಲಿಲಿ ತರಬೇಕು, ಇಲ್ಲ ಮದನಪಲ್ಲಿಲಿ ತರಬೇಕು. ಸೊ ಕರ್ನಾಟಕ, ಕೋಲಾರಲ್ಲಿ FPO ಏನ್ ಮಾಡ್ಬೇಕು ಅವಾಗ? ಈ ವರ್ಷ 100 ಜನ ಬೆಳಿತೀನಿ ಅಂತ ಹೇಳಿದ್ರು ಕಡಲೆ ಬೀಜ, ನಮ್ಗೆ ಬೆಳೆದೇ ಇಲ್ಲ ಅವರು. ಅರ್ಥ ಆಯ್ತಾ ಮಹೇಶ್? ಗೊತ್ತಾಯ್ತು. ಇವಾಗ ಎಳ್ಳು ಬೆಳಿತೀನಿ ಅಂತೀರಾ, ನಾನ್ ನಿಮ್ಗೊಂದು 2 ಲಕ್ಷ ಲೀಟರ್ ಆರ್ಡರ್ ಕೊಡಿಸ್ತೀನಿ ಎಳ್ಳೆಣ್ಣೆ, ನೀವು ಕಮಿಟ್ ಆಗ್ತೀರಾ. ಸೆಪ್ಟೆಂಬರ್ ಟೈಮ್ ಅಲ್ಲಿ ನಾವು ಎಳ್ಳು ಬೆಳೆದ್ಬಿಟ್ಟು ನವೆಂಬರ್ ಡಿಸೆಂಬರ್ ಟೈಮ್ಗೆ ನಿಮ್ಗೆ ಕೊಡ್ತೀರಿ ಸರ್ ಅಂತ ನೀವು ಹೇಳಿರ್ತೀರಾ. ಯಾವ್ದೋ ಒಂದು 2 ಲಕ್ಷ ಲೀಟರ್ ಆರ್ಡರ್ ಇದೆ. ಹೌದೌದು. ಇದು ಒಂದು ಉದಾಹರಣೆ. ಸರ್ ಲೈನ್ ಬ್ರೇಕ್ ಆಯ್ತು ಸರ್. ನಮ್ಮ ಹತ್ರ ಏನ್ ಫಾರ್ಮರ್ಸ್ ಇದಾರೆ, ಲೈನ್ ಬ್ರೇಕ್ ಆಯ್ತು ಸರ್. ಇಯರ್ಸ್ ಅಲ್ಲಿ ಎಷ್ಟು ಬೆಳೆ ಬೆಳೀತಾ ಇದಾರೆ, ಅಲ್ಲ ಒಂದ್ ನಿಮಿಷ ಮಾದೇಶ್, ಐಡೆಂಟಿಫಿಕೇಶನ್ ಮಾಡಿರ್ತೀವಿ. ಅಲ್ಲ ಮಾದೇಶ್, ಒಂದ್ ನಿಮಿಷ, ಅವ್ರದ್ದು ಲೈನ್ ಬ್ರೇಕ್ ಆಗಿದೆ ಸರ್. ಕೇಳಿಸ್ತಾ ಇಲ್ಲ ಸರ್, ಲೈನ್ ಬ್ರೇಕ್ ಆಗಿದೆ. ಇವಾಗ ಕೇಳಿಸ್ತಾ ಇದೆಯಾ? ಇವಾಗ ಕೇಳಿಸ್ತಾ. ಅದೇ 2 ಲಕ್ಷ ಲೀಟರ್ ಎಕ್ಸ್ಪೋರ್ಟ್ ಆರ್ಡರ್ ಒಪ್ಕೊಂಡವ್ರ ಕತೆ ಏನು? ಆ ಮಿಲ್ ಓನರು ಎಳ್ಳಿಲ್ಲ, ರೈತನ್ ನಾವೇನು ದೂಷಿಸಂಗಿಲ್ಲ, ಯಾಕಂದ್ರೆ ಮಳೆನೇ ಇಲ್ಲ, ಬೋರ್ವೆಲ್ಗಳಲ್ಲಿ ನೀರಿಲ್ಲ, ಬೆಳೆ ಹೋಯ್ತು. ಆ FPOಗಳು ಒಂದು 18 FPO ಒಪ್ಕೊಂಡಿತ್ತು, ಕೊಡ್ತೀವಿ ಅನ್ಬಿಟ್ಟು. ಅರ್ಥ ಆಗ್ತಾ ಇದೆ ಮಹೇಶ್? ಗೊತ್ತಾಯ್ತು ಸರ್. ಸ್ವಂತ ಧೈರ್ಯದಿಂದ ನೀವು ಒಂದು ಮುಂದಾಳತ್ವ ವಹಿಸ್ತಾ ಇದ್ದೀರಾ FPOಗೆ ಅಂತಂದ್ರೆ, ನೀವು ಮಾಡ್ತಾ ಇರೋದು ಎಲ್ಲಾ ಬಗ್ಗೆ ಗೊತ್ತು ನನಗೆ, ಎಲ್ಲ ವೈಭವ್ ಹೇಳಿದ್ದಾರೆ. ರೈತರಿಂದ, ರೈತರಿಗೋಸ್ಕರನೇ ನೀವು ಮಾಡ್ತಾ ಇರೋದು, ರೈತರಿಗಾಗಿ. ಅರ್ಥ ಆಯ್ತಲ್ಲ? ಬಟ್ ನಿಮ್ಮೂರ್ ರೈತರು ಬೆಳಿಲಿಲ್ಲ, ಬೆಳೆ ಫೇಲ್ ಆಯ್ತು ಅಂದ್ರೆ ಏನ್ ಮಾಡ್ತೀರಾ? ಆ ವರ್ಷ ಫುಲ್ ಗಾಣ ಮುಚ್ತೀರಾ? ಅಲ್ಲ, ಆತರ ಬೆಳೆ ಹೋಗಿರೋಂತ ಸಿಚುವೇಶನ್ ನಮ್ಮ ಏರಿಯಾಗಳಲ್ಲಿ ಇಲ್ಲ. ಕೊರೋನಾ ಬರುತ್ತೆ ಅಂತ ಯಾರು ನೋಡಿದ್ರು? ಓಕೆ ಮಹೇಶ್, ಐ ಹೋಪ್ ವಿ ಹ್ಯಾವ್ ಅಂಡರ್ಸ್ಟುಡ್. ವಿಲ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ರವಿಕುಮಾರ್ ಅವರೇ, ನಿಮ್ಮ ಪ್ರಶ್ನೆ ಕೇಳಿ. ಸರ್, ಬಹಳ ಒಳ್ಳೆ ಮಾಹಿತಿ ಕೊಟ್ರಿ ಸರ್. ಈಗ ನಮಗೆ ಈ ಮಷಿನ್ಸ್ ಬೇಕಾದ್ರೆ ತಮ್ಮ ಕಡೆಯಿಂದ ನಾವು ಪ್ರೊಕ್ಯೂರ್ ಮಾಡ್ಕೋಬಹುದಲ್ಲ ಸರ್? ಪ್ಲಾಂಟ್ಸ್, ಮಷಿನ್ ಏನೇನ್ ಬೇಕು ನಿಮಗೆ ಕಂಪ್ಲೀಟ್ ಸೆಟಪ್ ಮಾಡ್ಕೊಡೋಣ, ತೊಂದ್ರೆ ಇಲ್ಲ. ವೈಭವ್ ಅವ್ರ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ, ಮಾಡೆಲ್ ಕೊಡ್ತಾರೆ, ಮಾಡೋಣ. ಡಿಕಾಟಿಕೇಟರ್ ಕೂಡ ಒಂದು ಬೇಕಂತ ಹೇಳ್ತಾ ಇದ್ದಾರೆ ಸರ್. ಡಿಕಾಟಿಕೇಟರ್ ಸರ್? ಹೌದು. ನೀವು ಡಿಕಾಟಿಕೇಟರ್ ಏನ್ ಮಾಡ್ತೀರಾ ಅಂತಂದ್ರೆ, ನೀವು ಒಂದು 4-5 ತಾಲೂಕ್ ಅವರು ಒಂದು ಡಿಸ್ಟ್ರಿಕ್ಟ್ ಅಲ್ಲಿ ಮಾಡ್ತೀರಿ ಅಂದ್ರೆ ಎಲ್ಲಾರು ಸೇರ್ಕೊಂಡು ಒಂದು ಹಾಕೊಳ್ಳಿ. ಯಾಕಂದ್ರೆ ಎಲ್ಲಾನು ಹೇಳ್ದಂಗೆ, ನಾನು ಅವಾಗ್ಲೇ ಮಾದೇಶ್ ಅವ್ರಿಗೆ ಹೇಳ್ದಂಗೆ, ತಗೊಳ್ತಿದ್ದಂಗೆ ಆನೆ ಬಾರ ತಗೊಳಕ್ ಹೋಗ್ಬೇಡಿ ದಯವಿಟ್ಟು. ಯಾಕಂದ್ರೆ ನೀವು ಒಂದು 4-5 ಸಂಸ್ಥೆಗಳು, ಇವಾಗ ಗೊತ್ತಿಲ್ಲ ನೀವು ಯಾವ್ಯಾವ ಡಿಸ್ಟ್ರಿಕ್ಟ್ ಇಂದ ಮಾತಾಡ್ತಾ ಇದ್ದೀವಿ. ಒಂದೊಂದು ಡಿಸ್ಟ್ರಿಕ್ಟ್ ಅಲ್ಲಿ 4-5 FPOಗಳಿದೆಯಾ? ವೈಭವ್ ಯಾವ ತರ ಇದೆ ಇದು? ಆತರ ಇಲ್ಲ ಸರ್. ಡಿಸ್ಟ್ರಿಕ್ಟ್ ಬೇರೆ ಬೇರೆ ಇದು ಟ್ರೈಬಲ್ FPOs ಅಕ್ಕಪಕ್ಕದ ಡಿಸ್ಟ್ರಿಕ್ಟ್ಸ್ ಇದಾವೆ.
ಬಟ್ ತುಮಕೂರಲ್ಲಿ ಒಂದರಲ್ಲಿ 6 ಡಿಸ್ಟ್ರಿಕ್ಟ್ ಇದೆ, ಸಾರಿ 6 FPO ಅಂದ್ರೆ ಇದೆ. ಆ ತುಮಕೂರು ತರ ಅವ್ರು ಇದ್ರೆ ಹಾಕೋಬಹುದು. ಏನಾಗುತ್ತೆ, ಆಮೇಲೆ ಇನ್ನೊಂದೇನು ಅಂದ್ರೆ ರವಿಕುಮಾರ್ ಅವರೇ, ಡಿಕಾಟಿಕೇಟರ್ ಎಲ್ಲ ನೀವು ಬೇಕಾದ್ರೆ ಶುರುನಲ್ಲಿ ನೀವು ಬೇರೆ ಡಿಕಾಟಿಕೇಟರ್ ಇಟ್ಕೊಂಡಿರೋರ ಹತ್ರ ರೆಂಟಲ್ ಅಲ್ಲಿ ಓಡಿಸ್ಕೊಂಡು ಮಾಡಿಸ್ಕೊಂಡು ಬರ್ಬೋದು. ಇದನ್ನೆಲ್ಲ ನಾವು ಅದೇ ಪ್ಲಾನ್ ಮಾಡ್ತಾ ಇದ್ದೀವಿ ಸರ್. ಆಲ್ರೆಡಿ ಒಬ್ಬರ ಹತ್ರ ಯಾಕಂದ್ರೆ ಇದೆ, ಹೈರ್ ಸಂಘ ಮಾಡ್ಕೊಂಡು ಸಂಸ್ಥೆಗಳು ಇವಾಗ ಮಾಡ್ಕೊಂಡು ಮಾಡ್ತಾ ಇರೋದ್ರಿಂದ ತುಂಬಾ ನೀವು ಇನಿಷಿಯಲಿ ಲೋಡ್ ತಗೊಳ್ಬೇಡಿ, ಬಹಳ ಲೈಟ್ ಆಗಿ ಶುರು ಮಾಡ್ಬೇಕು ಇದನ್ನ. ಹೌದೌದು, ಮೊದಲು ಪ್ರೊಡಕ್ಷನ್ ಕಡೆ ಹೆಚ್ಚು ಗಮನ ಕೊಟ್ಟು ಆಮೇಲೆ ಇದು ಹೌದೌದು ಹೌದೌದು. ಬಹಳ ಒಳ್ಳೆ ಮಾಹಿತಿ ಕೊಟ್ರಿ ಸರ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಬೇರೆ ಏನಾದ್ರು ಪ್ರಶ್ನೆ ಇದೆಯಾ? ಹಲೋ, ಮನೋಹರ್ ಸರ್. ಹಲೋ, ಮಾತಾಡಿ. ಮನೋಹರ್ ಸರ್, ಇಟ್ಸ್ ಅ ನೈಸ್ ಇನ್ಫಾರ್ಮೇಶನ್ ವಾಟ್ ಯು ಹ್ಯಾಡ್ ಗಿವನ್ ಬೋತ್ ಟೆಕ್ನಿಕಲಿ ಅಂಡ್ ನೀವು ಹೆಂಗ್ ಮಾಡಿದ್ರಿ ಅಂತ. ಸರ್, ಫ್ರಮ್ FPO's ಪಾಯಿಂಟ್ ಆಫ್ ವ್ಯೂ, ವಾಟ್ ಐ ಆಮ್ ಇಂಟ್ರೆಸ್ಟೆಡ್ ಇಸ್ ಇನ್, ಸರ್, ವಾಟ್ ವರ್ ದ ಇನಿಷಿಯಲ್ ಹಿಕಪ್ಸ್ ಯು ಫೇಸ್ಡ್ ವೈಲ್ ಮಾರ್ಕೆಟಿಂಗ್ ದಿ ಪ್ರಾಡಕ್ಟ್ಸ್? ಯಾಕಂದ್ರೆ ಯು ಹ್ಯಾವ್ ಬೀನ್ ಡೂಯಿಂಗ್ ಕೋಲ್ಡ್ ಪ್ರೆಸಿಂಗ್ ವಿತ್ ಹೈಯರ್ ಪ್ರೈಸ್ ಅಂಡ್ ಆಲ್ ದಟ್, ಬಟ್ ಹೌ ಡಿಡ್ ಯು ಗೆಟ್ ಇನ್ ಟು ದಟ್, ಲೈಕ್ ಕಸ್ಟಮರ್ಸ್ ಇದು ಮಾಡೋದು? ಟುಡೇ ಯು ಆರ್ ಡೂಯಿಂಗ್ ರಿಯಲಿ ಗುಡ್. Social marketing adala ನೀವು ತೋರಿಸಿದ್ರೆ it's really nice, like digital marketing and all that. But initially when you started off, how do you find the customers and how to convince them to sell? Because FPOs, that is the most crucial link, or I will also call it as the weakest link in the chain, sir, wherein they can get that marketing awareness. Adu heng madidre? Can you share your experiences of Saptam Oil, how any initial problems faced ಅಂತ? ಪ್ರತಾಪ್, ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಬಟ್ ಇದು ನನಗೆ ಇದು FPO ಮಾಡೆಲ್ ಅಂತ ನನಗೆ ಗೊತ್ತಿರೋದ್ರಿಂದ ಹೇಳ್ತಾ ಇದ್ದೀನಿ. ವೈಭವ್ ಅವ್ರ ಜೊತೆ ಲಾಸ್ಟ್ ತಿಂಗಳು ಮಾತಾಡ್ತಾ ಇರುವಾಗ ಹೇಳ್ತಾ ಇದ್ದೆ, ಇದು ಅಂಡರ್ ಪ್ರಿವಿಲೇಜ್ಡ್ ಟ್ರೈಬಲ್ ಇದು ಆತರ ಒಂದು ಆರ್ಗನೈಸೇಷನ್ ಇದರಲ್ಲಿ ಸೆಟಪ್ ಮಾಡಿ ಯಾವುದೋ ಒಂದು ವರ್ಗಗಳನ್ನ ಅಪ್ಲಿಫ್ಟ್ ಮಾಡುವಂತ ಒಂದು ಉದ್ದೇಶ. ಈ ತರ ಒಂದು ಆರ್ಗನೈಸೇಷನ್ಗೆ ಬೈ ಡಿಫಾಲ್ಟ್ ಒಂದು ಪ್ಲಾಟ್ಫಾರ್ಮ್ ಅನ್ನೋದು ಇರುತ್ತೆ. ನಾವುಗಳು ಫಾರ್ ಎಕ್ಸಾಂಪಲ್ ಒಂದು ಪ್ರೈವೇಟ್ ಎಂಟಿಟಿ ಆಗಿ ನಾವು ಬಹಳ ಒಂದು ಇದು ಬೆಟ್ಟಕ್ಕೆ ಕಲ್ಲೋರೋ ಅಂತ ಒಂದು ಸಾಹಸ ಮಾಡ್ತಾ ಇದೀವಿ. FPOಗಳಿಗೆ ಆಲ್ರೆಡಿ ಒಂದು ಇವಾಗ ಮಾದೇಶ್ ಅವ್ರು ಹೇಳ್ದಂಗೆ ರೈತರು ಸಪೋರ್ಟ್ ಇದೆ, ಆರ್ಗನೈಸೇಷನ್ಗಳು ಸಪೋರ್ಟ್ ಮಾಡುತ್ತೆ. ಯಾರೋ ಒಬ್ಬ ಪ್ರೈವೇಟ್ ಪರ್ಸನ್ಗಳು ನಮ್ಮಂತವ್ರು ಬಂದು ಸೆಟಪ್ ಮಾಡೋ ಒಂದು ಹೆಲ್ಪ್ ಮಾಡೋ ಒಂದು ಇದು ಉದ್ದೇಶದಿಂದ ಬರ್ತೀವಿ. ಸಾಕಷ್ಟು ಸಪೋರ್ಟ್ ಮೀಡಿಯಂ ಏನಿದೆ ಅದನ್ನ ನಾವು ಉಪಯೋಗಿಸ್ಕೊಳ್ಬೇಕು. ಆಮೇಲೆ ಬೇಕಾದಷ್ಟು ಇವಾಗ ಐ ಥಿಂಕ್ ವೈಭವ್ ಖಾದಿ ಇಂಡಸ್ಟ್ರೀಸ್ ಇದ್ರಲ್ಲೂ ಇದು ಲಿಂಕ್ ಆಗಿರುತ್ತಲ್ವಾ? Actually, they will supply their product to Tribal Federation, sir. TriFed ಅಂತ. It's a already organization. ಅವ್ರದ್ದು ವೆಬ್ಸೈಟ್ ಕೂಡ ಇದೆ, ಮತ್ತೆ ಆಲ್ ಇಂಡಿಯಾದಲ್ಲಿ ಅವ್ರದ್ದು ರಿಟೇಲ್ ಚೇನ್ ಇದೆ. ಸೊ ಇವಾಗ ಇನಿಷಿಯಲಿ ಏನ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅದನ್ನಷ್ಟು ಕೂಡ ಟ್ರೈಫೆಡ್ ಪರ್ಚೇಸ್ ಮಾಡುತ್ತೆ. ಇನ್ಫ್ಯಾಕ್ಟ್ ಇವಾಗ ಬಹಳ ಕಾತುರತೆಯಿಂದ ಕಾಯ್ತಾ ಇದ್ದಾರೆ ಆದಷ್ಟು ಬೇಗ ಈ ಪ್ರಾಡಕ್ಟ್ ನ ಲಾಂಚ್ ಆಗ್ಬೇಕು ಅಂತ. ಆಮೇಲೆ ಪ್ರತಾಪ್ ಅವರೇ ಅಥವಾ ಪ್ರತಿಯೊಂದು FPO ಲೀಡ್ಗಳಿಗೂ ಇಲ್ಲಿ ನಾನು ಮನವಿ ಏನ್ ಮಾಡ್ಕೊಳ್ತಾ ಇದ್ದೀನಿ, ಹೆಚ್ಚು ಲಾಭ ಮಾಡ್ತೀವಿ, ಹೆಚ್ಚು ಪ್ರೈಸ್ ಇಡ್ತೀನಿ ಅನ್ನೋದನ್ನ ಇದು ಬಿಟ್ಬಿಡಿ. ಆ ಕಾನ್ಸೆಪ್ಟ್ ಅಲ್ಲಿ ಇರಬೇಡಿ. ನಿಮ್ಮ ಶ್ರಮ ಏನಿದೆ, ನಮ್ಮ ರೈತನ ಶ್ರಮ ಏನಿದೆ, ನಾನು 50 ಟನ್ನು ಕುಂಬಳಕಾಯಿ ಬೆಳೆದ್ಬಿಟ್ಟು ಕುಯ್ಯಕ್ಕೂ ಹೋಗ್ಲಿಲ್ಲ, ಕೇಳೋನಿಲ್ಲ, ಹೊಳಿತಾ ಇದೆ. ಅದ್ ನಮ್ಮ ಹಸುಗಳಿಗೂ ತಿಂದು 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 ಬೇಜಾರಾಗೋಗಿದೆ. ಏನು ಕೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಶ್ರಮಕ್ಕೆ ಇವತ್ತು ಬೆಲೆ ಇಲ್ಲ. ನೀವ್ ಎಷ್ಟು ಶ್ರಮ ಆಗ್ತಾ ಇದ್ದೀರಾ, ನಮ್ ಪ್ರತಾಪ್ ಇರ್ಬೋದು, ಯುವರಾಜ್ ಇರ್ಬೋದು, ಮಾದೇಶ್ ಅವ್ರು ಇರ್ಬೋದು, ನಿಮ್ಮ ಶ್ರಮ ಏನು, ನಿಮ್ಮ ರೈತನ ಶ್ರಮ ಏನು, ನಿಮ್ಮ FPO ಶ್ರಮ ಏನು? ಈ FPO ಸಕ್ಸಸ್ಫುಲ್ ಆಗ್ಲಿ ಅಂತ ಇವ್ರ ಅನಿಲ್ ರಾವತ್ ಅವರಾಗ್ಲಿ, ವೈಭವ್ ಆಗ್ಲಿ, ಸಾಕಷ್ಟು ಜನ ಇದ್ರದ ಶ್ರಮ ಇದೆ. ಆ ಶ್ರಮಕ್ಕೆ ಒಂದು ಬೆಲೆ ಇರ್ಬೇಕು, ಅದಕ್ಕೊಂದು ಮರ್ಯಾದೆ ಕೊಡ್ಬೇಕು ನಾವು. ರೈತ 50 ರೂಪಾಯಿ ಕೊಡ್ತಾನೆ ಅಂತ ಅವನ ಹತ್ರ 45 ರೂಪಾಯಿಗೆ FPOಗಳೆಲ್ಲ ಒಂದ್ ಸಂಘ ಮಾಡ್ಬಿಟ್ಟೆ ಬಿಡ ನಮ್ಮ ಇಲ್ಲೇ ಹಾಕ್ಬಿಡ್ತೀಯಲ್ಲಪ್ಪ ಪರವಾಗಿಲ್ಲ ಇಲ್ಲೇ ಅಂತ ಹೇಳಿ ಕಡಿಮೆ ಮಾಡಿಲ್ಲ. ರೈತನಿಗೆ ನಾವ್ ಯಾವಾಗ್ಲೂ ಹೆಚ್ಚು ಪ್ರೈಸ್ ಕೊಟ್ಟು ನಾವ್ ಯಾವ ರೀತಿ ತಗೊಳ್ಳೋದು, ರೈತನ ಖುಷಿಯಾಗಿ ಕಡಲೆ ಬೀಜ ಬೆಳೆಯಂಗ್ ಮಾಡ್ಬೇಕು. ಈ ವರ್ಷ ಲಾಸ್ಟ್ ವರ್ಷ ಕಂಪೇರ್ ಮಾಡ್ತು ಅಂದ್ರೆ 38% ಕಡಲೆ ಬೀಜ ಬೆಳೆಗಾರರು ನಿಲ್ಸ್ಬಿಟ್ಟಿದ್ದಾರೆ. ಮುಂದಿನ ವರ್ಷ ನಾನು ಮಾತು ಹೇಳಿರ್ತೀನಿ, ಇದು ಸತ್ಯ ಆಗತ್ತೆ ನೋಡ್ರಿ. ಲಾಸ್ಟ್ ಇಯರ್ ನಾನು ಒಂದು ಇಂಟರ್ವ್ಯೂ ನಲ್ಲಿ ಹೇಳಿದ್ದೆ, ಕಡಲೆ ಬೀಜ ಬೆಲೆ 100-105 ರೂಪಾಯಿ ಹೋಲ್ಸೇಲ್ ಧಾರಣೆ ಬಂದೇ ಬರುತ್ತದೆ ಒಳ್ಳೆ ಬೀಜಕ್ಕೆ ಅಂತ ಹೇಳಿದ್ದೆ. ಅದು ಸತ್ಯ ಆಗಿದೆ. ಈ ವರ್ಷ ಅದೇ ಹೇಳ್ತಾ ಇದ್ದೀನಿ ನಿಮಗೆ. ಮುಂದಿನ ವರ್ಷ ಅಂದ್ರೆ ಈ ವರ್ಷ 38% ಬೆಳೆಗಾರರೇ ಇಲ್ಲ. ಸೊ ನೀವು ಮಾರೋ ಪ್ರಾಡಕ್ಟ್ ನ ಕಡಿಮೆ ರೇಟ್ಗೆ ಕಾಂಪಿಟೇಷನ್ಗೆ ಕೊಡಕ್ ಹೋಗ್ಬೇಡಿ. ಟ್ರೈಬಲ್ ಇದ್ರಲ್ಲಿ ಮಾಡಿರೋ FPO ಇದ್ರಲ್ಲಿ ಮಾಡಿರೋ ಎಣ್ಣೆ ಬೆಸ್ಟ್ ಕ್ವಾಲಿಟಿ ಎಣ್ಣೆ ಆಗಿ ಮಾಡೋ ಜವಾಬ್ದಾರಿ ನಾನ್ ನಿಮಗ್ ಕೊಡ್ತೀನಿ, ನಾನ್ ಮಾಡ್ಕೊಡ್ತೀನಿ ನಿಮ್ಗೆ. ಅದಕ್ಕೆ ತಕ್ಕನಂತ ಬೆಲೆ ನೀವು ಇದು ಮಾಡಿ. ಒಳ್ಳೆ ಕಡಲೆ ಬೀಜ ಬೆಳೆಸೋಣ, ಒಳ್ಳೆ ಗೊಬ್ಬರ ಹಾಕ್ಸೋಣ. ಇವತ್ತೋ ನಾಳೆನೋ ಒಂದು ಮೀಡಿಯಾ ಅನೌನ್ಸ್ಮೆಂಟ್ ಮಾಡ್ತಾ ಇದೀವಿ, ಕಾರ್ಬನ್ ಲೈಟ್ಸ್ ಅಂತ ಹೇಳಿ ಒಂದು ಕಂಪನಿ.
ಆ ಕಂಪನಿ ಏನ್ ಮಾಡುತ್ತೆ, ನನ್ನ ವೈಫ್ ಕಸಿನ್, ನಾಳೆ ದಿನ ನಿಮ್ಗೆ ಗೊತ್ತಾರೋ ಇವ್ರು ಯಾರೋ ಏನೋ ಪ್ರಮೋಟ್ ಮಾಡ್ತಾ ಇದಾರೆ ಅನ್ಕೊಂಬೇಡಿ. ಅವನು UK ನಲ್ಲಿ ಇಂಟರ್ನ್ಯಾಷನಲ್ ಡಿಗ್ರಿ ಮುಗಿಸಿ ಕಾರ್ಬನ್ ಮಾಸ್ಟರ್ಸ್ ಅಂತ ಹೇಳಿ ಕಾರ್ಬನ್ ಲೈಟ್ಸ್ ಅಂತ ಹೇಳಿ ಒಂದು ಕಂಪನಿ ಶುರು ಮಾಡಿ, ಬ್ಯಾಂಗ್ಳೂರು ವೇಸ್ಟ್ ಇದನ್ನೆಲ್ಲ ಆರ್ಗ್ಯಾನಿಕ್ ವೇಸ್ಟ್ ಯೂಸ್ ಮಾಡಿ, ಸಾವಯವ ಗೊಬ್ಬರ ಯೂಸ್ ಮಾಡಿ, ನೀವು FPOs ಗೊಬ್ಬರ ಕೊಡಿ, ಆ ಗೊಬ್ಬರ ಚಾಲೆಂಜ್ ಮಾಡ್ತೀನಿ, ನಿಮ್ಗೆ ಇಳುವರಿ ನಿಮ್ಗೆ 1:1.5 1:2 ಬರುತ್ತೆ. ಆ ತರ ಒಂದು ಗೊಬ್ಬರನ ಯೂಸ್ ಮಾಡಿ ಕಡಲೆ ಬೀಜ ಹೆಚ್ಚಿಗೆ ಬೆಳೆಸಿ ಕಾಸ್ಟ್ ನ ಯಾವ ತರ ಕಡಿಮೆ ಮಾಡ್ಕೋಬಹುದು ಅಥವಾ ಆವರೇಜ್ ಆಗಿ ಇಟ್ಕೋಬಹುದು ನೋಡಿ. ಮಾರ್ಕೆಟಿಂಗ್ ನ ನೀವು ಯಾವ್ದೇ ರೀತಿ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ. ಯಾಕೆಂತಂದ್ರೆ ನಿಮ್ಗೊಂದು ಪ್ಲಾಟ್ಫಾರ್ಮ್ ಆಲ್ರೆಡಿ ಇದೆ. ವೈಭವ್ ಹೇಳ್ದಂಗೆ ದೇ ಆರ್ ವೇಟಿಂಗ್. ಟ್ರೈಬಲ್ ಇದು 150 ರೂಪಾಯಿ ಕಡಲೆಕಾಯಿ ಎಣ್ಣೆ ಮಾರ್ತೀನಿ ಅಂದ್ರೆ ಇವ್ರು ಏನೋ ಗಲೀಜಾಗಿ ಮಾಡಿರ್ತಾರೆ ಅನ್ಬಿಡ್ತಾರೆ. ದಯವಿಟ್ಟು ಮಾಡ್ಬೇಡಿ. ನಿಮ್ಮ ಬ್ರ್ಯಾಂಡಿಂಗ್ ಇಂದ ಹಿಡಿದು ನಿಮ್ಮ ಪ್ಯಾಕಿಂಗ್ ಇಂದ ಹಿಡಿದು ಇಂಟರ್ನ್ಯಾಷನಲ್ ಲೆವೆಲ್ ನೀವು ಇಡ್ಬೇಕು. ಟ್ರೈಬಲ್ ಇದ್ರಲ್ಲಿ FPO ನಲ್ಲಿ ಎಕ್ಸ್ಟ್ರಾಕ್ಟ್ ಆಗಿರೋ ಆಯಿಲ್ ಎಲ್ಲಪ್ಪ ಅಂತ ಹೇಳಿ ಹುಡ್ಕೊಂಡು ಬರ್ಬೇಕು. ಆ ತರ ಒಂದು ಮಾಡಿ. ನಾನು ಹೆಂಗಪ್ಪ ಮಾರ್ಕೆಟ್ ಮಾಡೋದು, ಹೆಂಗಪ್ಪ ನಾನು ಕಾಂಪೀಟ್ ಮಾಡೋದು ಯೋಚನೆ ಮಾಡ್ಬೇಡಿ. ದಟ್ ಇಸ್ ನನ್ ಆಫ್ ಯುವರ್ ಪ್ರಾಬ್ಲಮ್. ಯಾಕೆ ಅಂತಂದ್ರೆ ನೀವು ಫಸ್ಟ್ ಗೆಟ್ ಯುವರ್ ಪ್ರಾಡಕ್ಟ್ ರೈಟ್. ಸೆಕೆಂಡ್, ಎಸ್ ಮಾರ್ಕೆಟ್ ಅಂಡ್ ಮಾರ್ಕೆಟಿಂಗ್ ಬಗ್ಗೆ ಹುಡುಕ್ಬೇಕು. ಅದ್ರ ಬಗ್ಗೆ ಆಲ್ರೆಡಿ ನಿಮ್ಗೆ ಹೇಳಿದೀನಿ. 2 to 3% ಆಫ್ ದಿ ಮಾರ್ಕೆಟ್ ವಾಟ್ ಇಸ್ ಪಾಪ್ಯುಲೇಷನ್, ಅದನ್ನ ನಮ್ಮ ಯುವರಾಜ ಯಾರೋ ಪ್ರಶ್ನೆ ಕೇಳಿದಾಗ ಅದನ್ನ ಉತ್ತರಿಸಿದೀನಿ. ಅದಲ್ಲದೆ ನಿಮ್ಗೆ ಸಾಕಷ್ಟು ಸಂಘ ಸಂಸ್ಥೆಗಳ ಪ್ಲಾಟ್ಫಾರ್ಮ್ ಇದೆ, ಅದರಲ್ಲಿ ನಿಮ್ಗೆ ನ್ಯಾಚುರಲಿ ಅದನ್ನ ಸೇಲ್ ಆಗುತ್ತೆ. ಐ ಥಿಂಕ್ ವೈಭವ್ ವಿಲ್ ಬಿ ಟಾಕಿಂಗ್. ವೈಭವ್ ಇಸ್ ದ ರೈಟ್ ಪರ್ಸನ್ ಪ್ರಾಬ್ಲಿ ಟು ಟಾಕ್, ಆರ್ ಅನಿಲ್ ರಾವತ್ ಸರ್ ಹೇಳ್ಬೋದೇನೋ. ಸರ್ ನಮಸ್ತೆ ಸರ್, ನಾನು DDM ನಬಾರ್ಡ್ ರಾಯಚೂರಿಂದ ಮಾತಾಡ್ತಾ ಇರೋದು. ನಮಸ್ತೆ. ನಮಸ್ತೆ ಸರ್. ಸರ್ ಇವಾಗ ರಿಫೈನ್ಡ್ ಆಯಿಲ್ ಅಂತ ಹೇಳ್ತಾರೆ. ಈಗ ಗಾಣದಿಂದ ನೇರವಾಗಿ ತಗೊಂಡಿದ್ದು ಅದು ರಿಫೈನ್ಡ್ ಆಯಿಲ್ ಅನ್ಸ್ಕೊಳುತ್ತಾ ಅಥವಾ ಹೇಗೆ ಸರ್? ಅದನ್ನ ಮತ್ತೆ ರಿಫೈನ್ ಮಾಡ್ಬೇಕಾ, ಆತರ ಏನಾದ್ರು ಇದೆಯಾ? ಅಮ್ಮ, ರಿಫೈನ್ಡ್ ಆಯಿಲ್ ಬೇಕಾಗೇ ಇಲ್ಲಮ್ಮ. ಇದು ಒಂದು ಮಾರ್ಕೆಟಿಂಗ್ ಗಿಮಿಕ್. ಓಕೆ, ಏನ್ ಡಿಫರೆನ್ಸ್ ಸರ್? ಎಕ್ಸಾಕ್ಟ್ಲಿ ವಾಟ್ ಇಸ್ ದ ಡಿಫರೆನ್ಸ್? ಹೇಳ್ತೀನಮ್ಮ. ರಿಫೈನ್ಡ್ ಆಯಿಲ್ ಏನ್ ಮಾಡುತ್ತೆ, ಒಂದು ಆಯಿಲ್ ನ ತೆಳುವಾಗಿ ಮಾಡುತ್ತೆ ಅನ್ನೋ ಒಂದು ಮಾರ್ಕೆಟಿಂಗ್ ಗಿಮಿಕ್. ಲೈಟ್ ಆಗಿದೆ, ಅಮ್ಮ ಮಾಡಿದ್ದು, ಚಕ್ಲಿ ಮಾಡಿದ್ದು ಅಂತ ಹೇಳಿ 2 kg ಚಕ್ಲಿ ತಿಂದ್ಬಿಟ್ರೆ ಮಾರನೇ ದಿನ ಹಾಸ್ಪಿಟಲ್ ಬಿಡ್ತೀವಿ. ಅರ್ಥ ಆಯ್ತಲ್ಲ? ಸೊ ಲೈಟ್ ಆಗಿರೋದು, ಹೆವಿ ಆಗಿರೋದು ಏನು ಇಲ್ಲ. ನಮ್ಮ ಕಡ್ಲೆಕಾಯಿ ಎಣ್ಣೆ ತಿಂದು 100 ವರ್ಷ ಬದುಕಿ ಚೆನ್ನಾಗಿದ್ದವ್ರ ಕತೆ ಏನು? ಅವ್ರೇನ್ ಲೈಟ್ ಎಣ್ಣೆ ತಿಂದೇ ಅಲ್ವಾ? ಇವಾಗ ಹೆಸರಾಂತ ಕ್ರಿಕೆಟಿಗ, ಮಾಜಿ ಕ್ರಿಕೆಟಿಗರು, ಅವ್ರು ಕೊಟ್ಟಂತ ಅಡ್ವರ್ಟೈಸ್ಮೆಂಟ್ ಆ ಕಂಪನಿ ಎಣ್ಣೆ ಅವ್ರು ತಿಂದಿದ್ರೆ ಯಾಕೆ 2 ಸಲ ಹಾರ್ಟ್ ಅಟ್ಯಾಕ್ ಆಗ್ಬೇಕು ಅವ್ರಿಗೆ? ಸರಿ ಸರಿ ಅಲ್ವಮ್ಮ? ರಿಫೈನ್ಡ್ ಆಯಿಲ್ ಅಂದ್ರೆ ರಿನ್ಸ್, ಬ್ಲೀಚ್, ಡಿಯೋಡ್ರೈಸ್ ಅಂತ RBD ಅಂತ ಒಂದು ಪ್ರಾಸೆಸ್. ಅದ್ರಲ್ಲಿ ಏನ್ ಮಾಡ್ತಾರೆ, ಫಸ್ಟ್ ಸಾಲ್ವೆಂಟ್ಸ್ ಅಲ್ಲಿ ರಿನ್ಸ್ ಮಾಡ್ತಾರೆ, ಅಂದ್ರೆ ತೊಳೆಯೋದು ಅಂತ. ನೆಕ್ಸ್ಟ್ ಬ್ಲೀಚ್, ಆಯಿಲ್ ಬಂದಿದ್ದನ್ನ ಬ್ಲೀಚ್ ಮಾಡೋದು. ನಮ್ಮ ವಿಪರ್ಯಾಸ ಏನು ಅಂದ್ರೆ, ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಅದನ್ನು ಹೇಳಿದೀನಿ. ಸರಿ ಸರಿ. ಎಣ್ಣೆಗಳಲ್ಲಿ ಇರುವಂತ ಕಲರ್ ನ ತೆಗೆದು ಬ್ಲೀಚ್ ಮಾಡಿ ಬಟ್ಟೆಗಳಿಗೆ ಹಾಕೊಂಡು, ಬಟ್ಟೆಗೆ ಹಾಕುವಂತ ಒಂದು ಕೆಮಿಕಲ್ ನ ಎಣ್ಣೆ ಬೀಜಗಳಿಗೆ ಉಪಯೋಗಿಸ್ತಾ ಇದೀವಿ. ಅಂತ ಒಂದು ವಿಪರ್ಯಾಸ. ನೀವೇನು ಯೋಚನೆ ಮಾಡಬೇಡಿ. ಗಾಣದ ಎಣ್ಣೆಯಷ್ಟು ಶ್ರೇಷ್ಠ ಎಣ್ಣೆ ಯಾವ್ದು ಇಲ್ಲ. ನೀವು ರಿಫೈನ್ಡ್ ಆಯಿಲ್ ಮೇಲೆ ಹಾಕಿರ್ತಾರೆ, ಹೇಳಿದ್ನಲ್ಲ, ಕೊಲೆಸ್ಟ್ರಾಲ್ ಫ್ರೀ ಅಂದ್ರೆ ಏನು? ಕೊಲೆಸ್ಟ್ರಾಲ್ ಫ್ರೀ ಯಾಕೆ ಸಿಗುತ್ತೆ ನಿಮ್ಗೆ ಅಂತ. ತುಂಬಾ ಜನ ಕಸ್ಟಮರ್ಸ್ ಈವನ್ ಅಂಗಡಿಗಳಿಗೆ ನಾವು ನೋಡಿರೋ ಪ್ರಕಾರ ಗ್ರೌಂಡ್ ನಟ್ ಆಯಿಲ್ ಅಂದ್ರೂ ರಿಫೈನ್ಡ್ ಇದೆಯಾ ಅಂತ ಕೇಳ್ತಾರೆ ಸರ್. ಅದಕ್ಕೋಸ್ಕರ. ಹೌದಮ್ಮ, ಯಾಕೆ ಅಂತಂದ್ರೆ ಅದಕ್ಕೆ ಹೇಳಿದ್ದು ನಾನು ಈ ಗಾಣದ ಎಣ್ಣೆ ಬಗ್ಗೆ ಇಷ್ಟು ಮಾತಾಡಿ, ಇಷ್ಟು ವರ್ಷಗಳಿಂದ ನಾನು ಇದನ್ನ ಪ್ರಚಾರ ಮಾಡ್ತಾ ಇರೋದು. ಯಾಕೆ ಅಂತ ಅಂದ್ರೆ ಇದು ನಾವು ಬೆಳೆಸ್ಬೇಕು. ಇದು ಒಂದು ದೊಡ್ಡ ಲಾಬಿ ಇದೆ ಇದ್ರ ಅಗೇನ್ಸ್ಟ್. ಅರ್ಥ ಮಾಡ್ಕೊಳ್ಳಿ. ಈ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಇವಾಗ ಯಾವ ರೀತಿ ಶುರು ಆಗಿದೆ ಅಂತ ಅಮೆಝಾನ್ಗೆ ಅಥವಾ ಗೂಗಲ್ಗೆ ಹೋಗ್ಬಿಟ್ಟು ಸುಮ್ಮನೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತ ಹೊಡೀರಿ, 1 ಕೋಟಿ ಜನ ಇದ್ದಾರೆ ಆಲ್ ಓವರ್ ವರ್ಲ್ಡ್ ಮಾಡ್ತಾ ಇರೋದು. ಬರ್ತಾ ಇದೆ ವಾಪಸ್ಸು. ನಿಮ್ಮಂತವ್ರು ಎಲ್ಲ ಸೇರಿ ಮಾಡ್ಬೇಕು ಇದನ್ನ. ನೀವು FPOs ಗಳು ಮಾಡ್ಬಿಟ್ರೆ ಅಂತೂ ತಿರ್ಗಾ ನಮ್ಮ ಹಳ್ಳಿಗೂ ಗಾಣ ಬಂದ್ಬಿಡುತ್ತೆ. ಇದನ್ನ ಮಾಡ್ಬೇಕಮ್ಮ. Actually, just to add, ರಿನ್ಸ್, ಬ್ಲೀಚ್, ಡಿಯೋಡ್ರೈಸ್ ಅಷ್ಟೇ. Just to add to your point, sir. Actually, what you said was very correct. ಇದು 1980s ಅಲ್ಲಿ ಆಗಿದ್ದಂತ ಫಿನಾಮಿನಾ. ವೈಟ್ ರೆವಲ್ಯೂಷನ್ ಆದ್ಮೇಲೆ ಗೋಲ್ಡನ್ ರೆವಲ್ಯೂಷನ್ ಮಾಡಬೇಕು ಅಂತ NDDB ಅವರು ಕಾರ್ಯಕ್ರಮ ಶುರು ಮಾಡಿದ್ರು. ಅದೇ ರೀತಿ ಕರ್ನಾಟಕದಲ್ಲಿ ಏನ್ ಸಫಲ್ ಎಣ್ಣೆ ಇದೆ, ಅದೇ ರೀತಿ ಇಂಡಿಯನ್ ಲೆವೆಲ್ ಅಲ್ಲಿ ಧಾರಾ ಅಂತ ಶುರು ಮಾಡಿದ್ರು. ಅವಾಗ ಅದೇ ಸಮಯದಲ್ಲಿ ಏನಾಯ್ತು, ಅಮೆರಿಕನ್ ಕಂಪ್ನೀಸು ಕೆಲವರು ಪಾಮ್ ಆಯಿಲ್ ಎಕ್ಸ್ಟ್ರಾಕ್ಷನ್ಗೆ ದೇ ಪರ್ಚೇಸ್ ಅ ಲಾಟ್ ಆಫ್ ಶೇರ್ಸ್ ಇನ್ಸೈಡ್ ಇಂಡೋನೇಷಿಯನ್ ಪ್ಲಾಂಟೇಶನ್ಸ್ ಅಂಡ್ ಅದರ್ ಪ್ಲೇಸಸ್. They had to create a marketing differentiation between the present oil which we were eating to the oil which they were producing. Avaga ಶುರುವಾಗಿದ್ದಂತ process refinement.
ಸೊ ಕ್ಲಿಯರ್, ನೋಡೋದಕ್ಕೆ ಟ್ರಾನ್ಸ್ಪರೆಂಟ್ ಆಗಿ ಗೋಲ್ಡನ್ ಆಗಿ ಕಾಣಿಸೋದೆ ಕ್ಲೀನ್ ಅಂತ ಹೇಳಿ ಒಂದು ಮಾರ್ಕೆಟಿಂಗ್ ಪ್ರೋಸೆಸ್ ಶುರು ಮಾಡಿದ್ರು. ಆ ಪ್ರೋಸೆಸ್ ಅಲ್ಲಿ ಏನ್ ಮಾಡಿದ್ರು, ನಾವು ಬೆಳೀತಿದ್ದಂತಹ ಗಾಣದ ಎಣ್ಣೆ ಅಷ್ಟು ಶುದ್ಧವಲ್ಲ ಅಂತ ಒಂದು ಮಾರ್ಕೆಟಿಂಗ್ ಪ್ರೋಸೆಸ್ ಶುರು ಮಾಡಿದ್ರಿಂದ that refined oil was a marketing image which was given to the oil to make the difference, but actually there is not much. Yeah. ಎಲ್ಲಾ ಕನ್ನಡಿಗರು, ವೈಭವ್ ಥ್ಯಾಂಕ್ ಯು, ಎಲ್ಲಾ ಕನ್ನಡಿಗರು, ಎಲ್ಲಾ ಭಾರತೀಯರು ಹೆಮ್ಮೆ ಪಡುವಂತ ಒಂದು ವಿಷಯ ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ಭಾರತದ ಅಥವಾ ಪ್ರಪಂಚದ ಮೊಟ್ಟ ಮೊದಲ ಅಥವಾ ಏಕೈಕ FSSC ಸರ್ಟಿಫೈಡ್ FSSC 22000 ಸರ್ಟಿಫೈಡ್ ಕಂಪನಿಯ ಸಂಸ್ಥಾಪಕ ನಾನು. ಆ ಕಂಪನಿ ಹೆಸರೇ ಸಪ್ತಮ್. ಸೊ ನಾನು ನನ್ನ ಎಕ್ಸ್ಪೀರಿಯನ್ಸ್ ಇಂದ ಮಾತಾಡ್ತಾ ಇದ್ದೀನಿ. ಪ್ರಪಂಚದಲ್ಲಿ ಯಾವ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಕಂಪನಿಗೂ ಈ ಸರ್ಟಿಫಿಕೇಶನ್ ಸಿಕ್ಕಿಲ್ಲ. ನಾವೇ ಭಾರತದ ಮೊದಲನೆಯ ಕಂಪನಿ, ವಿಶ್ವದ ಮೊದಲನೇ ಕಂಪನಿ FSSC 22000 ಬಂದಿದೆ. ಸೊ ಎಲ್ಲಾ ಆಯಿಲ್, ಎಲ್ಲಾ ಪ್ಯಾಕೆಟ್ ಆಯಿಲ್, ಎಲ್ಲಾ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಹ್ಯಾಂಡ್ಸ್ ಡೌನ್ ವಿ ಹ್ಯಾವ್ ಬೀಟ್ ದೆಮ್. ಸೊ ಯಾವುದೇ ನಿಮ್ಗೆ ಸಂಶಯನೇ ಬೇಡಮ್ಮ, ಅಂತ ಒಂದು ಹೈಜೀನು, ಅಂತ ಒಂದು ಕ್ವಾಲಿಟಿ ಗಾಣದ ಎಣ್ಣೆಗೆ ನಾನು ತರೋ ಒಂದು ಉದ್ದೇಶದಿಂದಾನೇ ನಾನು ವಾಪಸ್ ಭಾರತಕ್ಕೆ ಬಂದಿದ್ದು. ಅಷ್ಟು ಹೊಟ್ಟೆ ಉರಿತಾ ಇತ್ತು ನನಗೇನ್. ಐಷಾರಾಮಿ ಜೀವನ, ಕಾರು, ಬಂಗ್ಲೆಗಳು, ಸಾಫ್ಟ್ವೇರ್ ಕಂಪನಿ 14 ದೇಶದಲ್ಲಿ ಕೆಲಸ ಮಾಡಿ ಬಂದಿದ್ದೀನಿ ತಾಯಿ. ಎಳ್ಳಷ್ಟು ಸಂಶಯ ಬೇಡ, ಗಾಣದ ಎಣ್ಣೆ ಯೂಸ್ ಮಾಡೋದ್ರಿಂದ ಆರೋಗ್ಯ ಹೋಗುತ್ತೆ ಅಂತ. ಎಷ್ಟೋ ಜನ ಶುಗರ್ ಪೇಷಂಟ್ಗಳು, ನಾನು ಇದನ್ನ ರೆಕಾರ್ಡ್ ಅಲ್ಲಿ ಹೇಳಂಗಿಲ್ಲ, ಯಾಕಂದ್ರೆ ಅದಕ್ಕೂ ಗೌರ್ಮೆಂಟ್ ಬಂದು ಕೇಸ್ ಹಾಕುತ್ತೆ. ಕೊಬ್ಬರಿ ಎಣ್ಣೆ ತಿಂದ್ಬಿಟ್ಟು ಎಷ್ಟೋ ಜನ 6 ತಿಂಗಳು ಆದ್ಮೇಲೆ ಮೆಡಿಸನ್ ನಿಲ್ಸ್ಬಿಟ್ಟಿದ್ದಾರೆ. 20-30 kg ಕಡಿಮೆ ಆಗ್ಬಿಟ್ಟಿದ್ದಾರೆ ಕೊಬ್ಬರಿ ಎಣ್ಣೆ ಡಯಟ್ ಹೋಗ್ಬಿಟ್ಟು. ಅದ್ರಲ್ಲೂ ನೀವು ಕ್ವಾಲಿಟಿ ಕೊಬ್ಬರಿ ಎಣ್ಣೆ ಕೊಟ್ಬಿಟ್ರೆ ಅಂತೂ ಇಮಿಡಿಯೇಟ್ ರಿಸಲ್ಟ್ಸ್ ನಿಮ್ಗೆ. ಅದೆಲ್ಲ ನಾವ್ ಏನು ಹೇಳ್ಕೊಳಂಗಿಲ್ಲ. ಆಯುರ್ವೇದ ಹೇಳಿದ್ರೆ ಅವ್ನು ಹೊಡಿ ಅಂತಾರೆ, ಎಣ್ಣೆ ಬಗ್ಗೆ ಹೇಳಿದ್ರು ಅಂದ್ರೆ ಅವ್ನು ಬಡಿ ಅಂತಾರೆ. ಇದೇ ಆಗೋಗಿ ನಾವು ಭಯ ಬಿತ್ತು 80 ರೂಪಾಯಿ 100 ರೂಪಾಯಿ ಆಯಿಲ್ಗೆ ಜೈ ಜೈ ಅಂತ ಇರ್ತೀವಿ. ಅವ್ನು ಕೊಲೆಸ್ಟ್ರಾಲ್ ಫ್ರೀ ಅಂದ್ರೂ ಜೈ ಅಂತೀವಿ, ಲೈಟ್ ಆಗಿದೆ ಅಮ್ಮ ಮಾಡಿದ್ದು ಅಂದ್ರು ಜೈ ಅಂತೀವಿ. ಅವನು ಅಡ್ವರ್ಟೈಸ್ಮೆಂಟ್ ಕೊಟ್ಟೋದವನು ಹಾರ್ಟ್ ಅಟ್ಯಾಕ್ ಆದ್ರೂ ಜೈ ಅಂತೀವಿ, ಇದೇ ಸೂಪರ್ ಅಂತೀವಿ. ಇನ್ಯಾರೋ ಹೆಸರಾಂತ ಸಿನಿಮಾ ನಟರು ಬಂದು ಅಡ್ವರ್ಟೈಸ್ಮೆಂಟ್ಗಳು ಮಾಡ್ತಾರೆ. ಎಷ್ಟೊಂದು ಆಯಿಲ್ ಬ್ರ್ಯಾಂಡ್ಗಳಿಗೆ ಎಷ್ಟೊಂದು ಸಿನಿಮಾ ನಟರು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಯಾರಿಗೂ ಈ ಇನ್ಫಾರ್ಮೇಶನ್ ಗೊತ್ತಿಲ್ಲಮ್ಮ. ನೀವು ಯಾವುದೇ ರೀತಿ ಸಂಶಯ ಬೇಡ ತಾಯಿ, ಗಾಣದ ಎಣ್ಣೆ ಅಷ್ಟು ಒಳ್ಳೆ ಎಣ್ಣೆ ಯಾವ್ದೂ ಇಲ್ಲ. ಆಮೇಲೆ ಇನ್ನೊಂದು ವಿಚಾರ ಮರ್ತೋಗಕ್ ಮುಂಚೆ ಸರ್, ನಾವ್ ಇದನ್ನ ಜನಕ್ಕೆ ಹೆಚ್ಚು ಜಾಸ್ತಿಯಾಗಿ ಹೇಳ್ಬೇಕು ಸರ್. ಬರ್ತಾ ಇದೆ, ಖಂಡಿತ ಬರ್ತಾ ಇದೆ. ನೀವುಗಳೆಲ್ಲ ಇನ್ನೂ ನೀವು FPOs ಗಳಾಗಿ ನೀವು ನಿಮ್ ಊರುಗಳಲ್ಲಿ, ನಾನು ನೆಕ್ಸ್ಟ್ ಮಂತ್ ಇಂದ ನಾನು ಎಲ್ಲಾ ಡಿಸ್ಟ್ರಿಕ್ಟ್ ಗಳು ಟೂರ್ ಮಾಡ್ತಾ ಇದ್ದೀನಿ. ನಾನು ಪ್ರತಿಯೊಂದು ಡಿಸ್ಟ್ರಿಕ್ಟ್ ಅಲ್ಲೂ ನಮ್ಮದೇ ಆದಂತ ಸಾಕಷ್ಟು ಜನ ಫಾಲೋವರ್ಸ್ ಇವ್ರುಗಳಿದ್ದಾರೆ, ಅವ್ರನ್ನೆಲ್ಲ ಮೀಟ್ ಮಾಡ್ಬೇಕು ಅಂತ ಇದ್ದೀನಿ. ಸಾಕಷ್ಟು ಎಂಟೈರ್ ಸ್ಟೇಟ್ ನಾನು ಟೂರ್ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ಸಾಕಷ್ಟು ಮಾತಾಡೋನಿದ್ದೀನಿ ನಾನು ಇದ್ರ. ಆಮೇಲೆ ಇನ್ನೊಂದು ವಿಚಾರ ಮಾತಾಡ್ತಾ ಇದ್ದೀನಿ, ಇನ್ನೊಂದು ವಿಚಾರ ಯೋಚನೆ ಮಾಡಕ್ ಮುಂಚೆ ವೈಭವ್, ನಮ್ಮ ಮಾದೇಶು, ಯುವರಾಜು ಇವರೆಲ್ಲ ಕೇಳ್ತಾ ಇದ್ರು ಪ್ರೊಡಕ್ಷನ್, ಕಡಲೆ ಬೀಜ ಸಿಗೋದು ರೈತರದೆಲ್ಲಾನು. ಒಂದು ಗಾಣದ ಎಣ್ಣೆ ನೀವು ಒಂದೇ ಒಂದು ಮೆಷಿನ್ ನೀವು ಸೆಟಪ್ ಮಾಡ್ತೀರಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಗಂಟೆಗೆ ನೀವು 20 kg ಸೆಟಪ್ ನೀವು ಅರ್ಧ ಗಂಟೆಗೆ 10 kg ಸೆಟಪ್ ಮೆಷಿನ್ ಹಾಕ್ತೀರಿ ಅಂತಂದ್ರೆ ನಿಮಗೆ 8 ಗಂಟೆ ಕಾಲಗಳು ನಡೆಸ್ತೀರಿ ಅಂತಂದ್ರೆ 250 kg ಅಂತಂದ್ರೆ ತಿಂಗಳಿಗೆ 7.5 ಟನ್ ಕಡಲೆಕಾಯಿ. ಅಂದ್ರೆ ವರ್ಷಕ್ಕೆ ಸರಾಸರಿ 90 ಟನ್ನು ಕಡಲೆಕಾಯಿ ಬೇಕು. ಅಷ್ಟೇ ಕಡಲೆ ಬೀಜ ಬೇಕು ಅಂದ್ರೆ ನಿಮ್ಗೆ ಒಂದು 180-200 ಟನ್ ಬೇಕು. ಅಂದ್ರೆ ಒಂದು 200 ಎಕರೆಗೆ ನಿಮ್ಗೆ ಒಂದು ಗಾಣದ ಮೆಷಿನ್ ಆಗುತ್ತೆ. ಎಕರೆಗೆ 1-1.5 ಟನ್ ಬೆಳಿತಾರೆ ಅಂದ್ರೆ 30-35 ಚೀಲ ಬೆಳಿತಾರೆ ಇವಾಗ ಯೂಸ್ ಮಾಡ್ಬಿಟ್ಟು, ಯೂರಿಯಾ DAP ಎಲ್ಲ ಹಾಕ್ಬಿಟ್ಟು. ಸೊ ಅದ್ರ ಲೆಕ್ಕ ನೋಡ್ತು ಅಂತಂದ್ರೆ ಪ್ರಾಬ್ಲಿ ಇದ್ರ ಬಗ್ಗೆ ಯಾರಾದ್ರೂ ಹೆಚ್ಚು ಮಾಹಿತಿ ಇರೋರು ಬೇಕಾದ್ರೆ ಮಾತಾಡ್ಬೋದು ಅದ್ರ ಬಗ್ಗೆ. ನಾನು ಐ ಆಮ್ ರೆಡಿ ಟು ಡಿಸ್ಕಸ್ ಇನ್ ಡೀಟೇಲ್. ಸೊ ನೀವು ಅದನ್ನ ಯೋಚನೆ ಮಾಡ್ಬೇಕು, ಒಂದು ಗಾಣ ಒಂದು ಮಿಷಿನ್ ಅಂತಂದ್ರೆ ಸರಾಸರಿ ನೀವು 200 ಟನ್ ವರ್ಷಕ್ಕೆ ಕನ್ಸ್ಯೂಮ್ ಮಾಡ್ಬೋದು ಅಷ್ಟೇ. ಎಲ್ಲಾ ರೈತರು ಬೆಳೆದಿದ್ದು ತಗೊಳ್ಬೇಕು, ಅದಕ್ಕೆ ಹೆಂಗ್ ಮಾರ್ಕೆಟ್ ಕೊಡ್ತೀರಾ ಅದ್ರ ಬಗ್ಗೆನೂ ಯೋಚನೆ ಮಾಡಿ. ಥ್ಯಾಂಕ್ ಯು ಸರ್. ಓಕೆ ಮ್ಯಾಮ್. ಸೊ ಗಾಣದ ಎಣ್ಣೆ ರಿಫೈನ್ ಮಾಡಕ್ ಹೋಗ್ಬೇಡಿ ತಾಯಿ, DDM ರಾಯಚೂರು. ಗಾಣದ ಎಣ್ಣೆ ರಿಫೈನ್ ಆಯಿಲ್ ಮಾಡೋದಕ್ಕೆ ಹೋಗ್ಬೇಡಿ ಸದ್ಯ. ಅಮೃತ ವಿಷ ಮಾಡೋ ಕಾರ್ಯ. ಏನ್ ನೇಮ್ ಇರುತ್ತೆ ಸರ್ ಆ ಪ್ಯಾಕೆಟ್ ಅಲ್ಲಿ? ಏನಮ್ಮ? ಗಾಣದ ಎಣ್ಣೆಗೆ ಏನ್ ನೇಮ್ ಅಂತ ಇರುತ್ತೆ? ಏನ್ ನೇಮ್ ಇರುತ್ತೆ? ಗಾಣದ ಎಣ್ಣೆ ಅಂತಾನೆ ಹಾಕ್ತಿವಿ, ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತ ಇಂಗ್ಲಿಷ್ ಅಲ್ಲಿ ಹಾಕ್ತಿವಿ. ವುಡ್ ಪ್ರೆಸ್ಡ್ ಆಯಿಲ್ ಅಂತ ಮರದ ಗಾಣದಲ್ಲಿ ಮಾಡಿದ್ರೆ, ಕೆಲವರು ಸ್ಟೋನ್ ಪ್ರೆಸ್ಡ್ ಆಯಿಲ್ ಅಂತ ಹಾಕ್ತಾರೆ ಕಲ್ಲಿನ ಗಾಣದಲ್ಲಿ ಮಾಡಿದ್ರೆ. ಕ್ಯಾಸ್ಟ್ ಐರನ್ ಪ್ರೆಸ್ಡ್, ರೋಟರಿ ಪ್ರೆಸ್ಡ್ ಅಂತ ಏನ್ ಹಾಕಲ್ಲ. ಬೆಟರ್ ಟು ಯೂಸ್ ಕೋಲ್ಡ್ ಪ್ರೆಸ್ಡ್ ಆಯಿಲ್.
ತೊಂದ್ರೆ ಇಲ್ಲ. ನಿಮ್ ಗಾಣ ಪ್ರಾಡಕ್ಟ್ಸ್ ಎಲ್ಲ ಕನ್ನಡದಲ್ಲಿ use ಪ್ರಾಡಕ್ಟ್ಸ್ ಮಾಡಿ. ಎಲ್ಲ ಎಲ್ಲಿ ಮಾರ್ಕೆಟಿಂಗ್ ಆಗುತ್ತೆ ಸರ್? ಯಾವ ಶಾಪ್ಸ್? ಅಮ್ಮ ನಂದು ಆಲ್ ಓವರ್ ಇಂಡಿಯಾ ಅಮೆಝಾನ್, ಫ್ಲಿಪ್ಕಾರ್ಟ್ ಅಲ್ಲಿ ಸೇಲ್ ಇದೆ. ಬೆಂಗಳೂರಲ್ಲೂ ಅಮೆಝಾನ್, ಫ್ಲಿಪ್ಕಾರ್ಟ್ ಇದೆ. ಬೆಂಗಳೂರಲ್ಲಿ ಪ್ರೈಮರಿ saptam.com ಅಂತ ನನ್ನ ವೆಬ್ಸೈಟ್ ಅಮ್ಮ, SAPTHAM saptam.com. ಇವಾಗ ಅಮೆಝಾನ್ ಇಂಟರ್ನ್ಯಾಷನಲ್ ಅಲ್ಲೂ ಸೇಲ್ ಮಾಡಿ. ಶಾಪ್ಸ್ ಅಲ್ಲೆಲ್ಲ ಸಿಗಲ್ಲ, ಯಾವ ಶಾಪ್ಗೂ ಕೊಡಲ್ಲ ತಾಯಿ. ಯಾಕಂದ್ರೆ ಯಾರೋ ಒಬ್ರು ಕಳ್ಳೆಬಲ್ ಒತ್ತು ಬಿಡ್ತಾರೆ. ಆಮೇಲೆ ಶಾಪ್ಗಳು ಕೊಟ್ರೆ ಇನ್ನೊಂದ್ ಹೇಳ್ತೀನಿ, FPOs ವೈಭವ್ ಇದೊಂದು ಚಾಲೆಂಜ್ ಇದೆ. ಎಲ್ಲ FPO ಇವ್ರುಗಳು ಲೀಡರ್ಗಳು ಯೋಚನೆ ಮಾಡ್ಬೇಕಾದಂತ ಮ್ಯಾನೇಜರ್ಸ್ ವಿಷಯ. ನೀವು ಯಾವ್ದಾದ್ರು ಶಾಪ್ ಕೊಡ್ತೀನಿ ಅಂತಂದ್ರೆ 3-4 ತಿಂಗಳು ವ್ಯಾಪಾರ ಆಗಿಲ್ಲ ಅಂದ್ರೆ ವಾಪಸ್ ಕೊಡ್ತಾಂತ ಇವರು. ಆ ವಾಪಸ್ ಕೊಡ್ಬೇಕು ಎಣ್ಣೆ, ಅದನ್ನ ತಿರ್ಗಾ ನೀವೇನೋ ಒಂದ್ ಲೇಬಲ್ ಹಾಕಿ ಮೋಸ ಮಾಡಿ ತಿರ್ಗಾ ಹೊಸದ್ ಮ್ಯಾನುಫ್ಯಾಕ್ಚರ್ ಡೇಟ್ ಹಾಕ್ಬಿಟ್ಟು ಮಾರ್ಬೇಕು. ಅಥವಾ ಆ ಅಂಗಡಿಯವ್ರು ಏನ್ ಮಾಡ್ತಾರೆ, ಸರ್ ಏನು ಒಂದ್ ತಿಂಗಳಿಗೆ ಎಕ್ಸ್ಪೈರಿ ಆಗೋಗ್ತದೆ, ಡಿಸ್ಕೌಂಟ್ ಅಲ್ಲಿ ಸೇಲ್ ಮಾಡ್ತೀವಿ, ಇಲ್ಲಾಂದ್ರೆ ವಾಪಸ್ ಎತ್ಕೊಂಡು ಹೋಗಿ ಅಂತಾರೆ. ಅದು ಪ್ರಾಬ್ಲಮ್. ಅದಲ್ದೆ ನಿಮ್ಗೆ 30-40% ಕಮಿಷನ್ ಕೇಳ್ತಾರೆ MRP ಮೇಲೆ. ಅದಲ್ದೆ ನಿಮ್ಗೆ 45-50 ದಿನ 60 ದಿನ, ಇವಾಗ ಈ ಕೊರೋನಾ ಟೈಮಲ್ಲಿ ಅಂತೂ 90 ದಿನ 1 ವರ್ಷನೇ ಕ್ರೆಡಿಟ್ ಕೇಳ್ತಾರೆ. ಸೊ ಮಾಡಕ್ ಹೋಗ್ಬೇಡಿ, ನೀವೇ ಡೈರೆಕ್ಟ್ ಆಗಿ ಕನ್ಸ್ಯೂಮರ್ ಮಾರಿ. ಬೇಕಾದಷ್ಟು ಜನ ಕನ್ಸ್ಯೂಮರ್ಸ್ ಬರ್ತಾರೆ. ನೀವು ಒಳ್ಳೆ ಪ್ರಾಡಕ್ಟ್ ಕೊಡ್ತೀರ ಅಂದ್ರೆ ಖಂಡಿತ ಬರ್ತಾರೆ. ನಿಮ್ ಊರಲ್ಲೇ ತಗೊಂಡ್ ಹೋಗ್ಬಿಡ್ತಾರೆ, ನಿಮ್ ಊರವ್ರೇನೆ. ನಮ್ಗೆ ರಾಯಚೂರಲ್ಲೂ ಬಹಳ ಕಸ್ಟಮರ್ಸ್ ಇದಾರಮ್ಮ. ಎಷ್ಟೋ ಜನ ರಾಯಚೂರಲ್ಲಿ ಸೆಟಪ್ ಮಾಡಿ ಅಂತಾರೆ. ಸಾಕು, ಸದ್ಯಕ್ಕೆ ಬೆಂಗಳೂರಲ್ಲಿ ಮಾಡ್ತಾ ಇದೀವಿ. ಎಲ್ಲಾ ಡಿಸ್ಟ್ರಿಕ್ಟ್ಗಳಲ್ಲೂ ನಿಮ್ FPO ನಿಮ್ಮಂತ ಸಾಕಷ್ಟು ಆಂಟರ್ಪ್ರಿನರ್ಸ್ ಇದಾರೆ, ಅವ್ರಿಗೆ ಸೆಟಪ್ ಮಾಡ್ಕೊಡೋ ಒಂದು ಅಭಿಯಾನ ಶುರು ಮಾಡಿದೀವಿ. ಸಪೋರ್ಟ್ ಮಾಡಿ ಸರ್. ಮಾಡೋಣ ಸರ್, ಏನ್ ಬೇಕೋ ಮಾಡೋಣ, ತೊಂದ್ರೆ ಇಲ್ಲ. ನಿಷ್ಕಲ್ಮಶವಾಗಿ ಮಾಡ್ಕೊಡ್ತೀನಿ ರವಿ ಅವ್ರೆ, ಯೋಚನೆ ಮಾಡ್ಬೇಕು. ನೀವ್ ಹೇಳಿದ ಪ್ರಕಾರ ನಿಷ್ಕಲ್ಮಶ ನಾವು ಎಣ್ಣೆ ತಯಾರು ಮಾಡ್ತೀವಿ ಸರ್. ನಾವು ಪ್ರಿನ್ಸಿಪಲ್ ಇದೀವಿ ಸರ್, ಅದಕ್ಕೊಂದು ವ್ಯಾಲ್ಯೂಡ್ ಪರ್ಸನ್ಸ್ ಇದೀವಿ. ಬಹಳನೇ ಇರ್ಬೇಕು ಅದು ರವಿ ಅವರೇ. ಯಾವತ್ತೂ ನಿಮ್ಮನ್ನ ಕಾಯೋದು ಅದೇನೆ. ನೀವು ಪ್ರಿನ್ಸಿಪಲ್ಡ್ ಆಗಿ ನಿಮ್ ಮನ್ಸಿಗೆ ಯಾವ್ದೇ ರೀತಿ ಆಗ್ಲಿ ಕಲ್ಮಶ ಇಲ್ಲದೆ ಮಾಡ್ಬೇಕು. ಸಪೋರ್ಟ್ ಮಾಡಿ ಸರ್ ನಮ್ಗೆ. ಖಂಡಿತ ರೀ. ನಿಮ್ಗೆ ನಮ್ ಪುಣ್ಯ ಅಂತ ವೈಭವ್ ಹೇಳಿದ ತಕ್ಷಣ ಒಪ್ಕೊಂಡೆ. ಆಮೇಲೆ ನಿಮ್ಗೆ ಏನಾದ್ರು ಡೌಟ್ಗಳು ಸಂಶಯ ಇದ್ರೆ ಹೇಳ್ತೀನಿ, ಫ್ರೀ ಆಗಿ ₹1 ನನ್ನ ಚಾರ್ಜಸ್ ಇಲ್ದೆ ನಿಮಗ್ ಮಾಡ್ಕೊಡ್ತೀನಿ. ಯೋಚನೆ ಮಾಡ್ಬೇಡಿ. ಯಾವುದೇ ರೀತಿ ಕಮಿಷನ್ ಏನು ಇಲ್ಲದೆ. ಯಾಕಂದ್ರೆ ಇದು ನಮ್ಮ ರೈತರಿಗೆ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಆಗಿರೋದ್ರಿಂದ, ನಾನು ಹೇಳ್ದಲ್ಲ, ನಾನೊಬ್ಬ ರೈತನ ಮಗನಲ್ದೆ ನಾನು ರೈತನಾಗಿರೋದ್ರಿಂದ ಇದನ್ನ ಹೇಳ್ತಾ ಇದ್ದೀನಿ. ನನ್ನ ಸರ್ವಿಸ್ ಏನೇನ್ ಬೇಕೋ ಎಲ್ಲ ಯೂಸ್ ಮಾಡ್ಕೊಳ್ಳಿ. ಇದಕ್ಕ 2 ರೀತಿ ಬೆನಿಫಿಟ್ ಇದೆ ಸರ್. ಒಂದು, ರೈತರಿಗೆ ನಾವು ಸಪೋರ್ಟ್ ಮಾಡ್ದಂಗ ಆಗ್ತದೆ. ಎರಡನೇದು, ಸೊಸೈಟಿಗೆ ನಾವು ಶುದ್ಧ ಎಣ್ಣೆ ಕೊಟ್ಟಂಗ ಆಗ್ತದೆ. ಖಂಡಿತ ಮಾಡ್ಬೇಕು. ನಾನು ಹೇಳ್ದಲ್ಲ, ಇವತ್ತು ಆಸ್ ವಿ ಸ್ಪೀಕು ನನ್ನ ಹೆಂಡತಿ, ನನ್ನ ಕಸಿನ್ ಎಲ್ಲಾನು ಕಾರ್ಬನ್ ಲೈಟ್ಸ್ ಕಂಪ್ನಿಗೆ ಹೋಗಿದ್ದಾರೆ. ಅಲ್ಲಿ ಸಾವಯವ ಇದಕ್ಕೆ ಚಳ್ಳಕೆರೆಯಿಂದ ಕರ್ಸಿದೀವಿ. ಎಲ್ರು ಚಳ್ಳಕೆರೆ ಕಡಲೆ ಬೀಜ ಪರ್ಚೇಸ್ ಮಾಡೋರ್ನ, ಬೆಳೆಗಾರನ ಕರ್ಸಿದೀವಿ. ಮಾಲೂರಲ್ಲಿ ಮೀಟಿಂಗ್ ನಡೀತಾ ಇದೆ. ಯಾಕಂದ್ರೆ ಆ ಗೊಬ್ಬರನ ಯೂಸ್ ಮಾಡಿ, ಸಾವಯವ ಗೊಬ್ಬರ ಯೂಸ್ ಮಾಡಿದ್ರೆ ಇದಿಲ್ಲ ಅಂತಾರಲ್ಲ, ನಿಮ್ಗಳೆಲ್ಲಾರು ಮೀಟ್ ಮಾಡ್ತೀನಿ ನಾನು. ನೀವ್ ಆ ಗೊಬ್ಬರ ನಮ್ಮ ಫ್ಯಾಕ್ಟ್ರಿದು, ನಮ್ ಕಂಪನಿ ಇದು ಅಂತಲ್ಲ, ನನ್ನ ಹೆಂಡತಿ ಅವ್ರ ಕಸಿನ್ ಶುರು ಮಾಡಿ ಮಹೀಂದ್ರ ಅಂಡ್ ಮಹೀಂದ್ರ ಕಂಪನಿನೂ ಇನ್ವೆಸ್ಟ್ ಮಾಡಿದೆ. ಎಂತ ಒಳ್ಳೆ ಗೊಬ್ಬರ ಅಂತಂದ್ರೆ ಇವಾಗ ನಮ್ ಜಮೀನ್ಗೂ ಹಾಕ್ತಾ ಇದೀನಿ ನಾನು. ನಿಮ್ಗೆ 15ಗೆ ₹4 ₹5 ಕೆಜಿ ಬರುತ್ತೆ. 15 ಕೆಜಿ ಚೀಲ ನಿಮ್ಗೆ ₹600 ಬರುತ್ತೆ. ಎಲ್ಲ ಇನ್ನೂ ಡಿಸ್ಕೌಂಟ್ ಅಲ್ಲಿ ಮಾಡ್ಸೋಣ ಅಂತ ಹೇಳಿದೀನಿ ನಾನು. ಎಲ್ಲ ನಮ್ FPOs ಗಳ ಹತ್ರ ಎಲ್ಲ ಮಾತಾಡ್ತಾ ಇದೀನಿ ನಾನು. ಆ ತರ ಬೇಕಾದಷ್ಟು ಕಂಪನಿಗಳಿದೆ ನಿಮ್ಮನ್ನ ಸಪೋರ್ಟ್ ಮಾಡೋದು. ಅಲ್ಲಿ ಆ ಗೊಬ್ಬರ ತಗೊಂಡ್ ಬೆಳೆದ್ರೆ ಅಂತೂ ನಾನು 100% ಎಲ್ಲಾ ಕಡಲೆ ಬೀಜ ನಾನೇ ತಗೊಳ್ತೀನಪ್ಪ ಅಂತ ಹೇಳಿದೀನಿ ಚಳ್ಳಕೆರೆ ರೈತರಿಗೆ. ಯಾಕಂದ್ರೆ ನಮ್ಗೆ ಏನಿಲ್ಲ ಅಂದ್ರೆ 1000 ಟನ್ ಬೇಕು ವರ್ಷಕ್ಕೆ. ಸರ್ ಥ್ಯಾಂಕ್ ಯು ಸೊ ಮಚ್. ಇನ್ನೇ ಪ್ರಶ್ನೆಗಳಿದೆಯಾ? ದಯವಿಟ್ಟು ಕೇಳಿ, ನಿಮ್ಗೋಸ್ಕರನೇ ಸಮಯ ನಾನು ಇಟ್ಕೊಂಡ್ಬಿಟ್ಟಿದೀನಿ, ಏನ್ ತೊಂದ್ರೆ ಇಲ್ಲ. ಸರ್ ಇವಾಗ ಒಂದು ವಿಚಾರ ಸರ್, ಸ್ವಲ್ಪ ಅರ್ಜೆನ್ಸಿ ಇದೆ ಸರ್. ಇದು ಗವರ್ಮೆಂಟ್ ಆಫ್ ಇಂಡಿಯಾಗೆ ಸಬ್ಮಿಟ್ ಮಾಡಬೇಕಾಗಿದೆ. ಈ 8 ಲಕ್ಷ ರೂಪಾಯಿಯಲ್ಲಿ ಒಂದು ಯೂನಿಟ್ ನ ಹೇಗ್ ಎಸ್ಟಾಬ್ಲಿಷ್ ಮಾಡ್ಬೋದು ಅನ್ನೋದೊಂದು ಬ್ರೇಕಪ್ ತಾವು ಕೊಡಬಹುದಾ? ಮಾಡ್ತೀನಿ. ಇದಕ್ಕೆ ಮುಂಚೆ ಈ ಜಾಗ FPOs ಗೆ ಏನು ರೈತರ ಸಂಘದ ಇದಕ್ಕೆ ಜಾಗ ಇದೆಯಾ? ಎಲ್ಲಿದೆ ಜಾಗ? ಎಷ್ಟು ಜಾಗ ಇದೆ? ಈಚ್ ಸಂಘದ ಅವ್ರವ್ರದೇ ಜಾಗ ಮಾಡ್ಕೊಂತಾರೆ ಸರ್. ನೀವು ಕೇಳಿದ್ರೆ ನಿಮ್ಮ ಹತ್ರ ಎಷ್ಟು ಜಾಗ ಯಾವ್ದಿದೆ? ನಿಮ್ ಸಂಘದ್ದು ಎಷ್ಟು ಜಾಗ ಇದೆ? ಎಷ್ಟು ಸ್ಕ್ವೇರ್ ಫೀಟ್ ಇದೆ? ಹಲೋ ಸರ್. ಎಷ್ಟು ಜಾಗ ಇದೆ? ಫಾರ್ ಎಕ್ಸಾಂಪಲ್ ನಿಮ್ಗೆ ಎಷ್ಟು ಜಾಗ ಇದೆ ಇದು ಸೆಟಪ್ ಮಾಡೋದಕ್ಕೆ? 30/50 ಜಾಗ ಇದೆ ಸರ್. ಲಿಂಗಸೂರು ಟೌನ್ ಅಲ್ಲಿ ಇದೆ ಸರ್. ರಾಯಚೂರು ಡಿಸ್ಟ್ರಿಕ್ಟ್ ಲಿಂಗಸೂರು ಟೌನ್. ಅಲ್ಲ, ಗ್ರೌಂಡ್ ಫ್ಲೋರ್ ಅಲ್ಲಿ ನನಗೇನು ಅಂತಂದ್ರೆ, ಒಂದು ಗಾಣದ ಸೆಟಪ್ ಮಾಡೋದಕ್ಕೆ ನಾನು ಒಂದಲ್ಲ 2 ಸೆಟಪ್ ಮಾಡ್ಬೋದು. 1000 ಸ್ಕ್ವೇರ್ ಫೀಟ್ ಅಂತೂ ಬೇಕೇ ಬೇಕು. ಯಾಕಂದ್ರೆ ಹಿಂಡಿ ಬರುತ್ತೆ, ಪ್ಯಾಕ್ಡ್ ಮೆಟೀರಿಯಲ್ ಇಟ್ಕೋಬೇಕು, ಕ್ಲೀನ್ ಆಗಿ ಹೈಜಿನಿಕ್ ಮಾಡ್ಬೇಕು ಅಂದ್ರೆ 1000-1500 ಸ್ಕ್ವೇರ್ ಫೀಟ್ ಅಂತೂ ಖಂಡಿತ ಕೇಳ್ತೀನಿ. 100 ಸ್ಕ್ವೇರ್ ಫೀಟ್ ಅಲ್ಲೂ ಮಾಡ್ಬೋದು,
200ರಲ್ಲೂ ಮಾಡ್ಬೋದು ವೈಭವ್. ಬಟ್ ನಾನು ಐ ಲುಕ್ ಫಾರ್ ಆಲ್ವೇಸ್ ಒಂದ್ ಸ್ವಲ್ಪ ದೊಡ್ಡ ಜಾಗಗಳು ಕೇಳ್ತೀನಿ. ಯಾಕೆಂದ್ರೆ ಮೆಟೀರಿಯಲ್ ಮೂವ್ಮೆಂಟ್ಸ್ ಇರುತ್ತೆ, ಲೇಬರ್ಗಳು ಬಂದು ಕ್ಲೀನಿಂಗ್ ಮಾಡ್ಬೇಕಾಗಿರುತ್ತೆ, ಇಂಡಿ ಬರ್ತಾ ಇರುತ್ತೆ, ಒಂದ್ ಕಡೆ ಇಂಡಿ ಪ್ಯಾಕ್ ಆಗ್ತಾ ಇರುತ್ತೆ, ಒಂದ್ ಕಡೆ ಆಯಿಲ್ ಸ್ಟಾಕ್ ಮಾಡ್ಬೇಕು, ಇನ್ನೊಂದ್ ಕಡೆ ಪ್ಯಾಕ್ ಮಾಡ್ಬೇಕು, ಇನ್ನೊಂದ್ ಕಡೆ ಲೇಬಲ್ ಪ್ರಿಂಟ್ ಮಾಡ್ಬೇಕು, ಇನ್ನೊಂದ್ ಕಡೆ ಸೇಲ್ಸ್ ಬಿಲ್ಲಿಂಗ್ ಇರುತ್ತೆ, ಇನ್ನೊಂದ್ ಕಡೆ ನಿಮ್ದೊಂದ್ ಸಣ್ಣ ಆಫೀಸ್ ಇರ್ಬೇಕು ಲೆಕ್ಕ ಬರೆಯೋರ್ದು, ಇದೆಲ್ಲ ಇರುತ್ತೆ. ಸೊ ಒಂದು 1500 ಸ್ಕ್ವೇರ್ ಫೀಟ್ ಅಷ್ಟು ಬೇಕಾಗುತ್ತೆ. 30-50 ಇದೆಯಾ ರವಿ ಅವರೇ? 150 ಸ್ಕ್ವೇರ್ ಫೀಟ್ ಸರ್? 150 ಸ್ಕ್ವೇರ್ ಫೀಟ್. ಅಲ್ಲ ನಾನು ಹೇಳ್ತಾ ಇರೋದು 1000 ಸ್ಕ್ವೇರ್ ಫೀಟ್ ಬೇಕಾಗುತ್ತೆ ಎಂದೆ, 150 ಸ್ಕ್ವೇರ್ ಫೀಟ್ ಅಲ್ಲ. ನಮ್ದು 30/50 ಅಂದ್ರೆ 1500 ಸ್ಕ್ವೇರ್ ಫೀಟ್ ಇದೆ ಸರ್. ಆಗುತ್ತೆ, ಅಷ್ಟಿದ್ರೆ ಆಗುತ್ತೆ. 100-150 ಎಲ್ಲ ಖಂಡಿತ ಕಷ್ಟ ಆಗುತ್ತೆ ವೈಭವ್. ಅಲ್ಲ ಸರ್, ಪವರ್ ಕನೆಕ್ಷನ್ಸ್ ಏನು ಸ್ಪೆಷಲ್ ಪರ್ಮಿಷನ್ ತಗೋಬೇಕಂತ ಸರ್ KEB ಇಂದ? ಇಲ್ಲ ಸರ್, ಏನ್ ಬೇಕಿಲ್ಲ ಸರ್. ಅದು FPOs ಅಲ್ವಾ ಸರ್, ರೈತರು ಇದಕ್ಕೆ ನನ್ಗೇನ್ ಅಂತ ಇದು ಗೊತ್ತಿಲ್ಲ. ಕಮರ್ಷಿಯಲ್ ಬಿಲ್ಡಿಂಗ್ ಇದೆ, ನೀವು ಕಮರ್ಷಿಯಲ್ ಬಿಲ್ ಹಾಕ್ತಾರೆ ನಿಮ್ಗೆ, ಲೈಟ್ ಬಿಲ್, ಎಲೆಕ್ಟ್ರಿಸಿಟಿ ಬಿಲ್ ಆಗ್ತಾರೆ. ಹೌದೌದು, ಅದನ್ನ ನೋಡ್ಕೊಳ್ಳಿ. ಪರ್ಮಿಷನ್ ಎಲ್ಲ ಬೇಕಿಲ್ಲ ಸರ್. ಬಟ್ ಲೋಕಲ್ ಕೌನ್ಸಿಲ್ ಇವಾಗ ಸಿಟಿಗಳಲ್ಲಿ ಮಾಡ್ತೀರಿ ಅಂತ ಅಂದ್ರೆ ನಿಮ್ಮ ಕೌನ್ಸಿಲ್ ಅಪ್ರೂವಲ್ ಎಲ್ಲ ಬೇಕು. FSSA ಲೈಸೆನ್ಸ್ ಬೇಕು, ಪ್ಯಾಕಿಂಗ್ ಲೈಸೆನ್ಸ್ ಇರುತ್ತೆ. FSSA 2 ಲೈಸೆನ್ಸ್ ಬೇಕಾಗುತ್ತೆ, ಒಂದು ಪ್ಯಾಕಿಂಗ್ ಲೈಸೆನ್ಸ್, ಇನ್ನೊಂದು ಮ್ಯಾನುಫ್ಯಾಕ್ಚರಿಂಗ್ ಲೈಸೆನ್ಸ್. ಆಮೇಲೆ ನಿಮ್ದು ಲೋಕಲ್ ಟೌನ್ ವಿಲೇಜ್ ಪಂಚಾಯತ್ ಅದ್ರದ್ದು ಲೈಸೆನ್ಸ್ ಬೇಕಾಗುತ್ತೆ. ಇಲ್ಲಿ ಇವಾಗ ಬೆಂಗಳೂರಲ್ಲಿ BBMP ಲೈಸೆನ್ಸ್ ಹೆಂಗಿದೆ ಅಲ್ಲಿ ನಿಮಗೆ ಬೇಕಾಗುತ್ತೆ. ಸೊ ಇದೆಲ್ಲ ಲೈಸೆನ್ಸ್ಗಳು ಬಹಳ ಅವಶ್ಯಕ. ಸರ್, ಇಷ್ಟು ಸಮಯ ಕಳೆದಿದ್ರೆ ತುಂಬಾ ಥ್ಯಾಂಕ್ಸ್. ಅನಿಲ್ ರಾವತ್ ಸರ್, ಎನಿ ಫೈನಲ್ ವರ್ಡ್ಸ್ ಫ್ರಮ್ ಯು? I think I was too actually late. I apologize for the meeting, joining late meeting. I had a meeting with our head office, so I could not attend in time. But I think entire discussion, I could understand only this Mr. Manohar is very experienced person. He had a lot of what is called the experience setting up the units. I think this POs and our DDM friends have got an overview of the setting of this all structuring units. And he also, I think, elaborated the entrepreneurship skill and marketing. I think he covered every aspects of the related with these business activities, which are to be proposed, taken by the FPOs. So from regional office side, Bangalore office, from NABARD, we would extend our thanks to Coffee Board, Mr. Vaibhav. I think you are a very good person, Mr. Manohar. I also extend my thanks to Mr. Manohar especially, and to all my DDM friends and the representative of the FPOs. So definitely this discussion will lead into the business, and it will definitely do something good things in coming days. Thank you very much to all of you. This is from my side. Bye bye. Thank you so much, sir. Very kind of you, sir. ಸರ್, ಇಷ್ಟು ಸಮಯ ನಮ್ಮ ಜೊತೆ ಕಳೆದಿದ್ದೀರಾ, ನೀವು ಮನಸ್ಸು ಪೂರ್ವಕವಾಗಿ ಮಾತಾಡಿದ್ದೀರಾ. ನಾನು ದಿಸ್ ಇಸ್ ವಾಟ್ ಐ ಎಕ್ಸ್ಪೆಕ್ಟೆಡ್, ಬಿಕಾಸ್ ಐ have spoken to you multiple times. I expected that Mr. Manohar is a fantastic entrepreneur, sir. Actually, some of the DDMs, just I will tell one minute. Some of the DDM have already in the discussion, they send the WhatsApp messages about this feedback, how discussion is going on, how it is useful. So already I got the feedback from our DDM friends. One thing, and second thing, 1 or 2 DDMs, they also shared the experience and the data of the Manohar even. I was not aware. Then I came to know he's 22 years of the abroad and he is setting in a unit and running very well. So already I think this is enough and more than enough to the FPOs. I think he is a very right person to enlighten the FPOs, and kind enough to Mr. Weber, to you also. Thank you so much, sir. Actually, we will take his help during the course of setting up the FPO, because he's an expert in setting up these cold pressed units. So we will take this discussion forward with Manohar to help these FPOs to actually establish it, sir. 15 ಒಂದು ತಿಂಗಳಲ್ಲಿ ಎಲ್ಲ 100 ಯೂನಿಟ್ ಬೇಕಾದ್ರೆ ಸೆಟಪ್ ಮಾಡೋಣ, 1 ತಿಂಗಳಲ್ಲೇನೆ ಬೇಕಾದ್ರೆ. ಯು ಡೋಂಟ್ ವರಿ ಅಬೌಟ್ Mr. Anil Rawat sir. Don't worry about the timelines. You give the green signal to the FPOs, whatever the amount that has to be sanctioned or whatever. 15-20 days we can establish hundreds of units. Don't worry. Very fantastic. Very kind. Set it up in record time. You. No, ಸರ್, ಏನು ಅಂತಂದ್ರೆ
ಲಾಕ್ಡೌನ್ ಟೈಮ್ಗಳಲ್ಲಿ ನೀವ್ ಯಾರಾದ್ರೂ ದಯವಿಟ್ಟು ಪ್ರಯಾಣ ಮಾಡ್ತಾ ಇದ್ರೆ ಮಾಡೋದಕ್ಕೆ ಹೋಗ್ಬೇಡಿ. ಯಾರಾದ್ರೂ ಬರ್ಬೇಕು, ಮೀಟ್ ಮಾಡ್ಬೇಕು, ನಮ್ಮ ಫ್ಯಾಕ್ಟ್ರಿಗಳು ನೋಡ್ಬೇಕು, ಇಫ್ ಯು ವಾಂಟ್ ಟು ವಿಸಿಟ್ ದ ಫ್ಯಾಕ್ಟ್ರಿ, ಪ್ಲೀಸ್ ಟಾಕ್ ಟು ವೈಭವ್, schedule a time post lockdown, make sure you have taken vaccination, because Bangalore situation is very bad. Yeah. And I was affected with corona last month, in spite of many precautions that we had taken. First it was my in-laws, and then it was my wife and my 4-year-old son and 15-year-old daughter. Then it was me. So ದಯವಿಟ್ಟು ಯಾರು ರಿಸ್ಕ್ ತಗೊಳಕ್ ಹೋಗ್ಬೇಡಿ. ಏನು ಬೇಕಾದ್ರೂ ಫೋನ್ ಕಾಲ್ ಅಲ್ಲಿ, ವಿಡಿಯೋ ಕಾಲ್ ಅಲ್ಲಿ ಮಾಡೋಣ. ನಿಮ್ಗೆ ಯಾವ್ದೇ ರೀತಿಯಾಗಿ ಟ್ರೈನಿಂಗ್ ಬೇಕು, ಮಾಹಿತಿಗಳು ಬೇಕು ಅಂತಂದ್ರೆ ಫೋನ್ ಮೂಲಕನೇ ಮಾತಾಡೋಣ. ಯಾಕಂದ್ರೆ ಇವಾಗ ಸಮಯ ಸಂದರ್ಭ ಸರಿ ಇಲ್ಲ. ದಯವಿಟ್ಟು ವೈಭವ್ ಹತ್ರ ಫೋನ್ ಮಾಡ್ಕೊಂಡು ಕೋಆರ್ಡಿನೇಟ್ ಮಾಡ್ಕೊಂಡು ಡಿಸ್ಕಸ್ ಮಾಡೋಣ. Vaibhavji, we can do one Yes, sir. thing later on. If situation permits, within means next month or June or July, August, we will arrange a exposure visit to this unit. Okay. Yes, sir. Yes, So we sir. will support the funds from NABARD side for exposure the visit conducting. De- So we'll take definitely, this sir. This is respective most POs. required thing, sir. Pardon? This is most required, sir. We have to have exposure visit to Manohar sir mill, sir. ಮಾಡಿ Yes, sir, yes. most We will arrange. welcome. We will arrange. Yes, we will arrange. We will arrange. Thank you so much, sir. Actually, I need to mention here, Mr. Manohar has been extremely busy during COVID also. What he has been doing is he's been arranging food for the COVID affected families. A few thousand families, he has created a kitchen where he is serving the families who cannot cook or they are not capable of affording a meal. Great, great. He has been supplying that. Despite of his busy schedule, he has spent his time with us. Sir, tumba thanks, tumba dhanyavadagalu. Heartfelt this thing. It's a gold, as I said, it is a golden revolution which did not it was scuttled in between. What was started as a golden revolution in 1985. I am so happy that Anil Rawat sir and his team, the NABARD team, has taken this initiative of taking this golden revolution forward. That is the revolution of Atmanirbhar Bharat for oil seeds, edible oil as such. Edible He oil, spent 7,000 crores. More than that, it is one of the highest foreign exchange consuming aspect of this country. I'm extremely elated, sir, that you have taken this initiative. And if with your initiative, if Karnataka becomes full of producing units, it is said that only 30% of the pre-1990 units are still surviving. Rest of them all are closed. So this will be a fantastic initiative, and it is the quality oil is a critical ingredient. Thank you so much for supporting this. I thank Manohar sir. I thank all the DDMs who have spared their time and come and joined us. I thank all the FPO representatives who have taken time. I hope they have felt inspired. ತಾವು ಇದರಿಂದ ಸ್ಫೂರ್ತಿಗೊಂಡು ನೀವಲ್ಲಿ ನಿಮ್ಮಲ್ಲಿ ಎಸ್ಟಾಬ್ಲಿಷ್ ಮಾಡ್ತೀರಾ ಅಂತಿದ್ದೆ ಅನ್ಕೊಂಡಿದ್ದೀನಿ. ನಾನು ಮನೋಹರ್ ಸರ್ ಹತ್ರ ಅವ್ರ ಹತ್ರ 8 ಲಕ್ಷ ರೂಪಾಯಿಗೆ ಬೇಕಾಗಿರೋ ಪ್ಲಾನ್ ಅನ್ನ ತಗೊಂಡು ನಿಮ್ಮೆಲ್ಲರಿಗೂ ಮೇಲ್ ಮಾಡ್ತೇನೆ. ದಯವಿಟ್ಟು ರೆಕ್ಟಿಫೈ ಯುವರ್ ಬಜೆಟ್ ಪ್ಲಾನ್ಸ್ ಅಂಡ್ ರೀಸೆಂಡ್ ಇಟ್ ಟು ಅಸ್ based on that. Sir, with this, I thank you so much for helping us arrange this program. Manohar sir, thank you so much again. Thank you, Vaibhavji. Thank you. Bye-bye. Thank you, sir. Thank you. With your permission, I'll end the meeting, sir. Thank you.